Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಆ್ಯಂಡ್ ವ್ಯಾಲ್ಯೂಯೇಷನ್ದು ಇಂಪಾರ್ಟೆಂಟ್ 50 ಕ್ವಶನ್ಸ್ನ ಮಾಡೋಣ. ಈ 50 ಕ್ವಶನ್ಸು ನಿಮಗೆ ಅಪ್ಕಮಿಂಗ್ ಯಾವುದೇ ಒಂದು ಎಕ್ಸಾಮ್ ಇರಲಿ, AE ಯಾವುದೇ ಒಂದು ಎಕ್ಸಾಮ್ ಇರಲಿ, ಆ ಎಕ್ಸಾಮ್ಸ್ಗೆ ಈ ಕ್ವಶನ್ಸು ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ಇದು ನಮ್ಮ 3ನೇ ಕ್ಲಾಸ್ ಇದೆ. ಆಲ್ರೆಡಿ 100 ಕ್ವಶನ್ನು ಹೈಡ್ರೋಲಾಜಿ ಮತ್ತು ಗ್ರೌಂಡ್ ವಾಟರ್ ಮೇಲೆ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಹೋಗಿ ಪ್ಲೇ ಲಿಸ್ಟ್ ಇದೆ 800 ಕ್ವಶನ್ ಮೆಗಾ ಸೀರೀಸ್ ಅಂತ, ಅಲ್ಲಿ ಹೋಗಿ ನೀವೇನಂತಂದರೆ ಆ ವಿಡಿಯೋನ ನೀವು ನೋಡ್ಬೋದು, ಸರಿನಾ? ಸೊ ಇವತ್ತು ಈ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ವ್ಯಾಲ್ಯೂಯೇಷನ್ ಮೇಲೆ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ಇಂಪಾರ್ಟೆಂಟ್ ಕ್ಲಾಸ್. ಫಸ್ಟ್ ಕ್ವಶನ್, ದ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ದ ಮೆಜರ್ಮೆಂಟ್ ಇನ್ ಪರ್ ಕ್ವಿಂಟಲ್ ಫಾರ್. ನೋಡಿ ಫಸ್ಟ್ ಕ್ವಶನ್ ಏನು ಕೇಳ್ತಾ ಇರೋದು, ಯಾವ ಒಂದು ಯೂನಿಟ್ನ ನಾವು ಪರ್ ಕ್ವಿಂಟಲಲ್ಲಿ ನಾವು ಮೆಜರ್ ಮಾಡೋದು. ನೋಡಿ, ಕೊಲ್ಯಾಪ್ಸಿಬಲ್ ಗೇಟ್ ವಿತ್ ರೇಲ್ಸ್. ಸೊ ಕೊಲ್ಯಾಪ್ಸಿಬಲ್ ಗೇಟ್ ಅಂದರೆ ಐ ಥಿಂಕ್ ನೀವು ಎಲ್ಲರೂ ನೋಡಿರ್ತೀರಾ, ರೈಟ್? ಸೊ ಈ ಥರ ಇರುತ್ತೆ ನೋಡಿ. ಓಕೆ, ನನಗೆ ಡ್ರಾ ಮಾಡೋಕ್ಕೆ ಬರ್ತಾ ಇಲ್ಲ ಇಲ್ಲಿ, ಒಂದು ನಿಮಿಷ. ರೈಟ್, ಈ ಥರ ಇರುತ್ತೆ ಗೇಟು, ರೈಟ್? ಸೊ ಇದು ಕೊಲ್ಯಾಪ್ಸಿಬಲ್ ಡೋರು, ಮತ್ತು ರೋಲಿಂಗ್ ಶಟರ್ಸು, ಆಯಿತಾ? ಇದೊಂದು ರೋಲಿಂಗ್ ಶಟರ್ಸು. ಶಟರ್ಸ್ ಅಂದರೆ ಶಾಪ್ಸು ಶಟರ್ಸ್ ಇರುತ್ತೆ ನೋಡಿ, ಅದೊಂದು. ಎಕ್ಸ್ಪ್ಯಾಂಡೆಡ್ ಮೆಟಲ್ ವೈರ್ ನೆಟ್ಟಿಂಗು, ಆಯಿತಾ? ಇವು ಮೂರು ಇದೆಯಲ್ಲ, ಇವು ಮೂರು ಏನಂತಂದರೆ ನಾವು ಸ್ಕ್ವಯರ್ ಮೀಟ್ರಲ್ಲಿ ಮೆಜರ್ ಮಾಡ್ತೀವಿ, ಸ್ಕ್ವಯರ್ ಮೀಟ್ರಲ್ಲಿ. ಓಕೆ, ಬಟ್ ರೇನ್ಫೋರ್ಸ್ಮೆಂಟ್ ಫಾರ್ ದ RCC ವರ್ಕನ್ನು ನಾವೇನು ಮಾಡ್ತೀವಿ ಅಂತಂದರೆ ನಾವು ಕ್ವಿಂಟಲಲ್ಲಿ ಮಾಡ್ತೀವಿ. ಅಂದರೆ ಇದ್ರದ್ದು ವೇಟ್ ಮಾಡ್ತೀವಿ ನಾವು, ಇದು ವೇಟು, ರೈಟ್? ಸೊ ಇದು ವೇಟ್ ಮಾಡ್ತೀವಿ. ಅದೇ ಈ ಮೂರದ್ದು ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಏರಿಯಾ ಮಾಡ್ತಾ ಇರೋದು. ಏರಿಯಾ ಇಸ್ ನಥಿಂಗ್ ಬಟ್ ಮೀಟರ್ ಸ್ಕ್ವೇರ್, ಅದಕ್ಕೆ ನಾವು ಮಾಡ್ತಾ ಇರೋದು. ಓಕೆ, ಅದನ್ನು ಏರಿಯಾ ಮೇಲೆ ಕನ್ಸಿಡರ್ ಮಾಡ್ತೀವಿ, ಇದನ್ನು ಏನಂತಂದರೆ ವೇಟ್ ಮೇಲೆ ಕನ್ಸಿಡರ್ ಮಾಡೋದು, ರೇನ್ಫೋರ್ಸ್ಮೆಂಟು. ಕರೆಕ್ಟ್ ತಾನೇ? ನಾವು ಯಾಕೆಂದರೆ ಪರ್ ಬಾರ್ ಎಷ್ಟು ಲೆಂತ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಇಂಟು ಮಲ್ಟಿಪ್ಲೈ ಮಾಡಿ ಏನಂತಾರೆ ಡೆನ್ಸಿಟಿಯಿಂದ ನಾವು ತೆಕ್ಕೋತೀವಿ. ಸೊ ಅದರ ಪ್ರಕಾರ ಇದು ಆನ್ಸರ್ ಯಾವುದಾಗುತ್ತೆ ಅಂತಂದರೆ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ದಯವಿಟ್ಟು ಕ್ಷಮಿಸಿ, ಈ ಥರ ಮಾಡೋದಿಲ್ಲ, ಸೊ ನಿಮಗೆ ನೀಟ್ ಅನಿಸ್ಲಿ. ಓಕೆ, ರೈಟ್? ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್, ಫ್ಲೋರ್ ಏರಿಯಾ ರೇಷೋ, ಆಯಿತಾ? ಫ್ಲೋರ್ ಏರಿಯಾ ರೇಷೋ FAR ಮೀನ್ಸ್ ಏನು? ಫ್ಲೋರ್ ಏರಿಯಾ ರೇಷೋ ಅಂತಂದರೆ ತಿಳ್ಕೊಳ್ಳಿ, ಇದೇನಿರುತ್ತೆ ಗೊತ್ತಾ? ಇದೊಂದು ರಿಲೇಷನ್ಶಿಪ್ ಇದೆ, ರೈಟ್? ಟೋಟಲ್ ಅಮೌಂಟು, ಈಗ ಇದೊಂದು ಪ್ಲಾಟ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲಿ ಮನೆ ಕಟ್ಟಿದ್ದೀರಾ ನೀವು, ಬಟ್ ಈ ಮನೆ ಕಟ್ಟಿದಾಗ ಒಳಗಡೆ ಏನು ಫ್ಲೋರ್ ಎಷ್ಟು ಯೂಸೇಜ್ ಮಾಡ್ತೀರಲ್ಲ, ಫ್ಲೋರ್ ಯೂಸೇಜು, ಆಯಿತಾ? ಫ್ಲೋರ್ ಯೂಸೇಜ್ ಎಷ್ಟು ಮಾಡ್ತೀರಾ, ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಫ್ಲೋರ್ ಯೂಸೇಜ್ ಎಷ್ಟು ಮಾಡ್ತೀವಿ, ಟೋಟಲ್ ಅಮೌಂಟ್ ಆಫ್ ಯೂಸೇಬಲ್ ಫ್ಲೋರು, ಆಯಿತಾ? ಯೂಸೇಬಲ್ ಫ್ಲೋರ್ ಏರಿಯಾ. ಸೊ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಏರಿಯಾ ಆಫ್ ದಿ ಪ್ಲಾಟ್ ಮೇಲೆ ಡಿವೈಡ್ ಮಾಡ್ತೀವಿ, ರೈಟ್? ಸೊ ಅದನ್ನು ಈ ಏರಿಯಾ ಆಫ್ ದಿ ಪ್ಲಾಟ್, ಫಾರ್ ಎಕ್ಸಾಂಪಲ್ ಇದು 30-40 ಸೈಟ್ ಇದೆ ಅಂತ ತಿಳ್ಕೊಳ್ಳೋಣ, 30 ಫೀಟ್ ಬೈ 40 ಫೀಟು. ಇದ್ರ ಒಳಗಡೆ ಇದು ಇಷ್ಟೇ ನಾನು ಕಟ್ಟಿದ್ದೀನಿ. ಸೊ ಈ ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ ಫ್ಲೋರ್ ಏರಿಯಾ ಯೂಸೇಜ್ ಎಷ್ಟಿದೆ, ಆಯಿತಾ? ಏರಿಯಾ ಫ್ಲೋರ್ ಏರಿಯಾ ಯೂಸೇಜ್ ಎಷ್ಟಿದೆ ಅದನ್ನು ನಾನು ಪ್ಲಾಟ್ ಏರಿಯಾಯಿಂದ ಡಿವೈಡ್ ಮಾಡ್ತೀನಿ. ಸೊ ಅವಾಗ ನನಗೇನು ಸಿಗುತ್ತೆ? ಫ್ಲೋರ್ ಏರಿಯಾ ರೇಷೋ ಸಿಗುತ್ತೆ ನನಗೆ, ಗೊತ್ತಾಯ್ತಾ? ಸೊ ಟೋಟಲ್ ಫ್ಲೋರ್ ಏರಿಯಾ ಆಫ್ ಆಲ್ ಫ್ಲೋರ್ಸ್ ಡಿವೈಡೆಡ್ ಬೈ ಏರಿಯಾ ಆಫ್ ದಿ ಪ್ಲಾಟ್ ಬರುತ್ತೆ. ಟೋಟಲ್ ಫ್ಲೋರ್ ಏರಿಯಾ ಆಫ್ ಆಲ್ ಫ್ಲೋರ್ಸ್, ರೈಟ್? ಟೋಟಲ್ ಏರಿಯಾ ಆಫ್ ದಿ ಫ್ಲೋರ್ ಏರಿಯಾ, ಆಯಿತಾ? ಆಲ್ ಫ್ಲೋರ್ಸು ಡಿವೈಡೆಡ್ ಬೈ ಏರಿಯಾ ಆಫ್ ದಿ ಪ್ಲಾಟು. ಸೊ ನೋಡಿ, FAR ಫ್ಲೋರ್ ಏರಿಯಾ ರೇಷಿಯೋ ಯಾವತ್ತಲೂ ಏನಂತಂದರೆ, ಆಯಿತಾ? ಸೊ ಅದು ಜಾಸ್ತಿ ಇತ್ತಂತಂದರೆ ಏನು ಗೊತ್ತಾ? FAR ಈಸ್ ಮೋರ್ ಲೈಕ್ಲಿ ಟು ಇಂಡಿಕೇಟ್ ಎ ಡೆನ್ಸ್ ಆರ್ ಅರ್ಬನ್ ಕನ್ಸ್ಟ್ರಕ್ಷನ್, ಆಯಿತಾ? ಹೈಯರ್ ವ್ಯಾಲ್ಯೂ ಇತ್ತಂದರೆ, ಹೈಯರ್ ವ್ಯಾಲ್ಯೂ ಎಷ್ಟು ಹೈಯರ್ ಹೋಗುತ್ತೆ ನೋಡಿ, ಅಂದರೆ ಅಲ್ಲಿ ಡೆನ್ಸ್ ಇದೆ ಅಂತ ಅರ್ಥ, ಗೊತ್ತಾಯ್ತಾ? ಅಂದರೆ ಅಲ್ಲಿ ಸ್ಪೇಸಿಂಗ್ ಜಾಸ್ತಿ ಇಲ್ಲ, ಸೆಟ್ ಬ್ಯಾಕ್ ಜಾಸ್ತಿ ಇಲ್ಲ, ಆಯಿತಾ? ಸೊ ಡೆನ್ಸ್ ಇದೆ, ಅರ್ಬನೈಸೇಷನ್ ಜಾಸ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು, ಜಸ್ಟ್ ಅದೊಂದು ಆ ಒಂದು ರೇಷಿಯೋನ ತೆಗೆದ್ರೆ. ಡನ್. ನೆಕ್ಸ್ಟ್, ದ ಡ್ಯಾಮ್ ಪ್ರೂಫ್ ಕೋರ್ಸ್ ಈಸ್ ಮೆಜರ್ಡ್ ಏನು? ನೋಡಿ, ಡ್ಯಾಮ್ ಪ್ರೂಫ್ ಕೋರ್ಸ್ ಫಸ್ಟ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಸೊ ಡ್ಯಾಮ್ ಪ್ರೂಫ್ ಕೋರ್ಸ್ನ ಇದು ಒಂದು ಫ್ಲೋರ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಫ್ಲೋರ್ ಜಸ್ಟ್ ಬಿಲೋ ದ ಫ್ಲೋರ್ ಪ್ಲಿಂತ್ ಏನಿರುತ್ತಲ್ಲ, ರೈಟ್? ಸೊ ಪ್ಲಿಂತ್ ವಾಲ್ ಹತ್ರ ನಾವು ಅಪ್ಲೈ ಮಾಡ್ತೀವಿ. ಸೊ ಇದು ಪ್ಲಿಂತ್ ಇದೆ, ಇಲ್ಲಿ ವಾಲ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್? ಸೊ ಈ ಥರ ಮೇಲ್ಗಡೆ ಇದು ವಾಲ್ ಇದೆ. ಸೊ ದಿಸ್ ಈಸ್ ಅ ಫ್ಲೋರ್, ಓಕೆ, ಆ್ಯಂಡ್ ಕನ್ಸಿಡರ್ ದಿಸ್ ಈಸ್ ಎನ್ ಪ್ಲಿಂತ್. ಸೊ ಅಟ್ ದ ಪ್ಲಿಂತ್ ಲೆವೆಲಲ್ಲಿ ನಾವು DPC ಪ್ರೊವೈಡ್ ಮಾಡ್ತೀವಿ, ಡ್ಯಾಮ್ ಪ್ರೂಫ್ ಕೋರ್ಸ್. ಸೊ DPC ಯಾಕೆ ಪ್ರೊವೈಡ್ ಮಾಡ್ತಾರೆ ಅಂದರೆ, ಸಿಂಪಲ್ ಆಗಿ ಹೇಳೋದಂದರೆ,
ಈಗ ಇಲ್ಲಿ ಕೆಳಗಡೆ ಏನಿರುತ್ತಲ್ಲ ಆಯ್ತಾ, ನೀವು ಕೆಳಗಡೆ ಏನು ಬೇಸ್ಮೆಂಟ್ ಫಿಲ್ ಮಾಡಿರ್ತೀರಾ ಆ ಮಣ್ಣಲ್ಲಿ ಮಾಯಿಶ್ಚರ್ ಇರೋದು ಈ ಏನಂತಂದ್ರೆ ಕೆಪಿಲರಿ ರೈಸ್ ಆಗಿ ಮೇಲ್ಗಡೆ ಬರುತ್ತೆ ಮಾಯಿಶ್ಚರ್. ಸೊ ಬಂದಾಗ ಈ ಫ್ಲೋರ್ಗೆ ಎಫೆಕ್ಟ್ ಆಗುತ್ತೆ. ಆ ಫ್ಲೋರ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಒಂದು ವಾಟರ್ ಪ್ರೂಫಿಂಗ್ ಟೈಪ್ ಒಂದು ಕೋರ್ಸ್ ಹಾಕ್ತೀವಿ, ಅದನ್ನೇ ನಾವು DPC ಅಂತ ಅಂತೀವಿ. ಸೊ ಅದನ್ನ ನಾವು ಎದ್ರಲ್ಲಿ ಮೆಜರ್ ಮಾಡ್ತಾರೆ ಅಂತ ಇವಾಗ ಕ್ವಶನ್, ರೈಟ್. ಸೊ ಅದ್ರದ್ದು ಆನ್ಸರು ತುಂಬಾ ಸಿಂಪಲ್ ಆಗಿದೆ, ರೈಟ್. ಸೊ ಯಾವ್ದ್ರಲ್ಲಿ ಮಾಡ್ತೀವಿ, ಏರಿಯಾದಲ್ಲಿ ಮಾಡ್ತೀವಿ. ಯಾಕೆಂದ್ರೆ ಥಿಕ್ನೆಸ್ ಸ್ಪೆಸಿಫೈ ಇರುತ್ತೆ, ಥಿಕ್ನೆಸ್ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಏರಿಯಾನ ನಾವು ಅಷ್ಟೇ ಇಲ್ಲಿ ಕನ್ಸಿಡರ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಮೋಸ್ಟ್ ರಿಲಯಬಲ್ ಎಸ್ಟಿಮೇಟ್ ಈಸ್. ಮೋಸ್ಟ್ ರಿಲಯಬಲ್ ಅಂತ ತಿಳ್ಕೊಳ್ಳಿ ಫಸ್ಟ್. ರಿಲಯಬಲ್ ಈಸ್ ನಥಿಂಗ್ ಬಟ್ ಅಕ್ಯುರೇಟ್ ಅಂತ ಕೇಳ್ತಾ ಇರೋದು. ಸೊ ಮೋಸ್ಟ್ ರಿಲಯಬಲ್ ಎಸ್ಟಿಮೇಟ್ ಯಾವ್ದಿರುತ್ತೆ? ಸೊ ಆ ಆನ್ಸರ್ ನೋಡೋಕ್ಕಿಂತ ಮುಂಚೆ ಈ 4 ಆಪ್ಷನ್ ನಾವು ನೋಡೋಣ. ನೋಡಿ, ಸೊ ಪ್ಲಿಂತ್ ಏರಿಯಾ ಎಸ್ಟಿಮೇಟ್ ಅಂದ್ರೆ ಏನು? ಪ್ಲಿಂತ್ ಏರಿಯಾ, ರೈಟ್. ಸೊ ಪ್ಲಿಂತ್ ಏರಿಯಾ ಎಸ್ಟಿಮೇಟ್ ಅಂತಂದ್ರೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟೆಡ್ ಆಲ್ರೆಡಿ ಮಾಡಿದ್ದೀರಾ, ರೈಟ್. ಸೊ ಅದರದ್ದೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ, ಕಂಪ್ಲೀಟ್ ಆಗಿದೆ, ಅದರದ್ದು ಎಸ್ಟಿಮೇಟಿಂಗ್ ಮಾತ್ರ ಇದೆ. ಸೇಮ್ ಬಿಲ್ಡಿಂಗು ಅದೇ ಏರಿಯಾದಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಈ ಪ್ರೀವಿಯಸ್ ಬಿಲ್ಡಿಂಗ್ದು ಏನು ಏನಂತಂದ್ರೆ ಕ್ವಾಂಟಿಟೀಸ್ ತೆಗೆದಿದ್ದೀರಾ, ಏನು ನೀವು ಸೇಮ್ ಸ್ಪೆಸಿಫಿಕೇಶನ್ ಎಲ್ಲ ಸೇಮ್ ಇತ್ತಂತಂದ್ರೆ ಅದನ್ನ ನಾವು ತಗೊಂಡು ಪ್ಲಿಂತ್ ರೇಟ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಪ್ಲಿಂತ್ ರೇಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ ಇದು. ಫಾರ್ ಎಕ್ಸಾಂಪಲ್ 150 rupees ಪರ್ ಸ್ಕ್ವೇರ್ ಫೀಟ್ ಅಂತ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್, ಕನ್ಸ್ಟ್ರಕ್ಷನ್ಗೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, 150 rupeesನ ಇಂಟು ಎಷ್ಟು ಏರಿಯಾ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಕಾಸ್ಟ್ ಆಫ್ ದ ದಟ್ ಬಿಲ್ಡಿಂಗ್ ನಾವು ತೆಕ್ಕೋತೀವಿ, ಪ್ಲಿಂತ್ ಏರಿಯಾ ಎಸ್ಟಿಮೇಟ್, ರೈಟ್. ಸೊ ಇದರಲ್ಲಿ ತುಂಬಾ ಇನ್ಕ್ಲೂಡ್ ಇರುತ್ತೆ, ತುಂಬಾ ಇನ್ಕ್ಲೂಡ್ ಇರೋದಿಲ್ಲ, ಗೊತ್ತಾಯ್ತಾ? ತುಂಬಾ ಸಿಂಪಲ್ ಆಗಿದೆ ಇದು. ಓಕೆ, ಈಗ ಅದೇ ನೆಕ್ಸ್ಟ್ ಸೆಕೆಂಡ್ ಒನ್ ಬರೋದು ಡಿಟೇಲ್ ಎಸ್ಟಿಮೇಟ್. ಸೊ ಡಿಟೇಲ್ ಎಸ್ಟಿಮೇಟ್ಗಿಂತ ನಾನು ಮೊದಲು ಹೇಳ್ತೀನಿ ಪ್ರಿಲಿಮಿನರಿ ಎಸ್ಟಿಮೇಟ್. ಸೊ ಪ್ರಿಲಿಮಿನರಿ ಎಸ್ಟಿಮೇಟ್ ಅಂದ್ರೆ ಏನು ಗೊತ್ತಾ? ಪ್ರಿಲಿಮಿನರಿ ಎಸ್ಟಿಮೇಟ್ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಪ್ರಿಲಿಮಿನರಿ ಎಸ್ಟಿಮೇಟ್ ಅಂದ್ರೆ ಈಗ ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಿದೆ, ನಾನು ಐ ವಾಂಟ್ ಟು ಸ್ಟಾರ್ಟ್ ಎನ್ ಪ್ರಾಜೆಕ್ಟ್, ರೈಟ್. ಸೊ ಇನ್ ದಟ್ ಪ್ರಾಜೆಕ್ಟ್ ವಾಟ್ ಐ ವಿಲ್ ಡೂ, ಐ ಹ್ಯಾವ್ ಟು ಏನಂತಂದ್ರೆ ಈಗ ರೋಡ್ ಪ್ರಾಜೆಕ್ಟ್ ಇದೆ, ಫಾರ್ ಎಕ್ಸಾಂಪಲ್ ರೋಡ್ ಪ್ರಾಜೆಕ್ಟ್ ಇದೆ. ಸೊ ಐ ಹ್ಯಾವ್ ಟು ವಿಸಿಟ್ ದ ಸೈಟ್ ಅಂಡ್ ಐ ಹ್ಯಾವ್ ಟು ಡಿಸೈಡ್ ಹೌ ಮಚ್ ಕಾಸ್ಟ್ ಈಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿಸ್ ವರ್ಕ್ ಅಂಡ್ ಫ್ಯೂಚರ್ ಎಷ್ಟು ಬೇಕಾಗುತ್ತೆ ಅದನ್ನು. ಸೊ ಅದನ್ನ ಮಾಡ್ಬೇಕಂದ್ರೆ ನಾವು ಡೈರೆಕ್ಟ್ ಆಗಿ ಏನಂದ್ರೆ ಡಿಟೇಲ್ ಮಾಡೋದಿಲ್ಲ. ಸೊ ವಿ ವಿಲ್ ಡೂ ದ ಪ್ರಿಲಿಮಿನರಿ ಎಸ್ಟಿಮೇಟ್ ಆರ್ ವಾಟ್ ವಿ ಕ್ಯಾನ್ ಸೇ ಪ್ರಿಲಿಮಿನರಿ ಸರ್ವೆನು ಅನ್ಬೋದು, ಪ್ರಿಲಿಮಿನರಿ ಎಸ್ಟಿಮೇಟು ಅನ್ಬೋದು. ಸೊ ಅದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಕಂಡೀಷನ್ ಗೊತ್ತಾಗುತ್ತೆ, ರೈಟ್. ಸೊ ವಿಲ್ ಗೆಟ್ ಟು ನೋ ದ ಫೈನಾನ್ಷಿಯಲ್ ಕಂಡೀಷನ್ಸ್, ರೈಟ್. ಸೊ ಇದು ಯಾವತ್ತೂ ಪ್ರಿಲಿಮಿನರಿ ಅಂದ್ರೆ ಒಂದು ಫಸ್ಟ್ ಸ್ಟೆಪ್ ಇದ್ದಂಗೆ ಇರುತ್ತೆ ನೋಡಿ. ನಾನು ಡೆಫಿನೇಷನ್ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳಲ್ಲ, ಅದ್ರ ಮೀನಿಂಗ್ ಹೇಳಿದ್ರೆ ಸಾಕು ನಿಮ್ಗೆ ಅರ್ಥ ಆಗಬೇಕು. ನಾವು ಇನ್ನೊಂದು ಬರುತ್ತೆ ಕ್ಯೂಬ್ ರೇಟ್ ಅಂತ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಕ್ಯೂಬ್ ರೇಟ್ ಈಸ್ ನಥಿಂಗ್ ಬಟ್ ಏನಂತಂದ್ರೆ ಸೇಮ್ ಇದನ್ನು ಪ್ಲಿಂತ್ ರೇಟ್ ತರನೇ ಇರುತ್ತೆ, ಬಟ್ ಇಲ್ಲಿ ಒಂದು ಡಿಫರೆನ್ಸ್ ಇದೆ. ಕ್ಯೂಬ್ ಈಸ್ ನಥಿಂಗ್ ಬಟ್ ನಾನು ಮೆಜರ್ ಏನ್ ಮಾಡ್ತೀವಿ ನಾವು, ಲೆಂತ್, ಬ್ರೆಡ್ತ್, ಡೆಪ್ತ್. ಸೊ ಇಲ್ಲಿ ಇದನ್ನ ಕ್ಯೂಬ್ ಅಂತ ಕರಿತೀವಿ ನಾವು, ಓಕೆ. ಸೊ ಈ ಕ್ಯೂಬ್ ರೇಟ್ ನ ಏನು ರೇಟ್ ಇದೆ, so whatever be the rate that I will multiply with the quantity, whatever the quantity will appear. ಸೊ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ನನಗೆ ಕ್ಯೂಬ್ ರೇಟ್ ಆಫ್ ದಟ್ ಬಿಲ್ಡಿಂಗ್ ನ ಸಿಗುತ್ತೆ. ಸೊ ಇದೊಂದು ಟೈಪ್ ಆಫ್ ಎಸ್ಟಿಮೇಟ್ ಇದೆ, ರೈಟ್. ಸೊ ಇದನ್ನ ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಅಂತ ನಾವು ಅನ್ಬೋದು, ಆಯ್ತಾ. ಕ್ಯೂಬಿಕಲ್ ಕಂಟೆಂಟ್ ಅಂತಾನು ಅಂತೀವಿ, ಕ್ಯೂಬಿಕಲ್ ರೇಟ್, ಕ್ಯೂಬಿಕಲ್ ಕಂಟೆಂಟ್. ಓಕೆ, ನಾವು ಇನ್ನೊಂದು ಈಗ ಡಿಟೇಲ್ ಬರುತ್ತೆ, ರೈಟ್. ಸೊ ಡಿಟೇಲ್ಡ್ ನಾವು ಯಾವತ್ತೂ ಪ್ರೆಫರ್ ಡಿಟೇಲ್ ಯಾಕೆ ಮಾಡ್ತೀವಿ ಅದನ್ನ ತಿಳ್ಕೊಳ್ಳಿ. ಡಿಟೇಲ್ ಎಸ್ಟಿಮೇಟ್, ರೈಟ್. ಸೊ ಡಿಟೇಲ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಡಿಟೇಲ್ ಎಸ್ಟಿಮೇಟ್ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳಿ ನೋಡಿ. ಡಿಟೇಲ್ ಎಸ್ಟಿಮೇಟ್ ಅಂತಂದ್ರೆ ಎವ್ರಿ ವರ್ಕ್, ಆಯ್ತಾ, ಎವ್ರಿ ಸಿಂಗಲ್ ವರ್ಕ್ ಆರ್ ಎವ್ರಿ ಸ್ಯಾಂಪಲ್ ವರ್ಕ್, ಸಿಂಗಲ್ ವರ್ಕ್ ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿಟೇಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಟೇಲ್ ಕ್ಯಾಲ್ಕುಲೇಷನ್ ಆಫ್ ಕ್ವಾಂಟಿಟೀಸ್, ರೈಟ್. ಡಿಟೇಲ್ ಕ್ಯಾಲ್ಕುಲೇಷನ್ ಆಫ್ ದಿ ಕ್ವಾಂಟಿಟೀಸ್, ಅದು ಏನೇ ಇರಲಿ. ದೆನ್ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ ಕ್ವಾಂಟಿಟೀಸ್ ವಿ ವಿಲ್ ಡೂ ದ ಅಬ್ಸ್ಟ್ರಾಕ್ಟ್ ಎಸ್ಟಿಮೇಟ್. ಅಬ್ಸ್ಟ್ರಾಕ್ಟ್ ಎಸ್ಟಿಮೇಟ್ ಅಂದ್ರೆ ಏನು ಗೊತ್ತಾ? ನಮಗೆ ಆಲ್ರೆಡಿ ಕ್ವಾಂಟಿಟೀಸ್ ಗೊತ್ತಿರುತ್ತೆ. ವಿ ನೋ ದ ಕ್ವಾಂಟಿಟಿ, ವಿ ನೋ ದ ರೇಟ್, ರೈಟ್. ರೇಟ್ ಪರ್ ಸ್ಕ್ವೇರ್ ಫೀಟ್, ಮೀಟರ್ ಸ್ಕ್ವೇರ್, ಆಯ್ತಾ, ಮೀಟರ್ ಕ್ಯೂಬ್ ಏನಿದೆ ಅದನ್ನ. ಸೊ ವಿಲ್ ನೋ ದ amount expenditure required to complete that work, we will calculate. So these two steps, right, we can say
This is first step. We have to calculate all the quantities. Then we have to multiply with the abstract estimate. That we can say multiplying with the rate. Okay, we'll get the amount to complete that work. So coming to the question, ಏನಾಗುತ್ತೆ ಇದು ಅಂತಂದ್ರೆ ಆನ್ಸರು ಡಿಟೇಲ್ ಎಸ್ಟಿಮೇಟ್. ನೋಡಿ ನನಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಸಿದಾಗ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ರೈಟ್. ಸೊ ಚೆನ್ನಾಗಿ ನಾನು ಏನು ವರ್ಡ್ಸ್ ಹೇಳ್ತಾ ಇರ್ತೀನಿ ಅಂತ ತಿಳ್ಕೊಳ್ಳಿ, ಅದನ್ನು ನಿಮ್ಗೆ ಹೆಲ್ಪ್ ಆಗುತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್, ದ ಕ್ರಾಸ್ ಸೆಕ್ಷನ್ ಆಫ್ ಎ ಸ್ಟ್ರಿಪ್ ಫುಟಿಂಗ್ ಇಸ್ ಶೋನ್ ಬಿಲೋ, ರೈಟ್. ಸೊ ಇದು ಸ್ಟ್ರಿಪ್ ಫುಟಿಂಗ್ದು ಕ್ರಾಸ್ ಸೆಕ್ಷನ್ ಇದೆ. ದ ಕ್ವಾಂಟಿಟಿ ಆಫ್ 150 mm ಥಿಕ್ PCC 1:3:6 ಪರ್ ಮೀಟರ್ ಲೆಂತ್ ಆಫ್ ದ ಫುಟಿಂಗ್. ನೋಡಿ ಸಿಂಪಲ್ ಆಗಿ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ಎಷ್ಟಿದೆ, ಇದು BFS ಅಂತ ಇದೆ, ಇದನ್ನು ತಿಳ್ಕೊಳ್ಳಿ. ಸ್ವಲ್ಪ ಬೇರೆ ವರ್ಡ್ಸ್ ತಿಳ್ಕೊಳ್ಳೋಣ, ಬರೀ ಅದಷ್ಟೇ ಓದೋದು ಬೇಡ. BFS ಅಂದ್ರೆ ಏನು, ರೈಟ್. ಸೊ ವಾಟ್ ಈಸ್ BFS? BFS is nothing but brick flat soling. Brick flat soling, ಆಯ್ತಾ. ಬ್ರಿಕ್ ಫ್ಲಾಟ್ ಸೋಲಿಂಗ್. ಸೋಲಿಂಗ್ ಅಂದ್ರೆ ಏನ್ ಗೊತ್ತಾ, ಈಗ ಇಲ್ಲಿ ನೋಡ್ಬೋದು ನೀವು, ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಇಲ್ಲಿ ರಫ್ ಸರ್ಫೇಸು ಒಂದು ಬ್ರಿಕ್ದು ಲೇಯರ್ ಹಾಕ್ತಾರೆ ಕೆಳಗಡೆ. ಯಾವಾಗ ಹಾಕ್ತಾರೆ ಅಂತಂದ್ರೆ, ಎಲ್ಲಿ ಸೈಟ್ ಅಲ್ಲಿ ಒಂದೊಂದ್ಸಲ ಜಾಸ್ತಿ ನೀರು ಬರ್ತಾ ಇರುತ್ತೆ, ಮಾಯಿಶ್ಚರ್ ಇರುತ್ತೆ, ಇಲ್ಲ ಅಂದ್ರೆ ತುಂಬಾ ಅದೇನಂತಂದ್ರೆ ತುಂಬಾ ಏನಂತಂದ್ರೆ ಜಾಸ್ತಿ ಗಟ್ಟಿ ಇರೋದಿಲ್ಲ ಅಂತ ಕಡೆ ಈ ಒಂದು ಸೋಲಿಂಗ್ ನ ಯೂಸ್ ಮಾಡ್ತಾರೆ, ರೈಟ್. ಸೊ ಅದಕ್ಕೆ ಬ್ರಿಕ್ ಫ್ಯಾಟ್ ಸೋಲಿಂಗ್ ಅಂತಾನು ಅಂತೀವಿ. ಓಕೆ, ಸೊ ಈಗ ಈ ಬ್ರಿಕ್ ಫ್ಯಾಟ್ ಸೋಲಿಂಗು ಏನಂತಂದ್ರೆ ಫಸ್ಟ್ ಲೇಯರ್ ಇದು ಅರ್ಥ ಇದೆಯಲ್ಲಿ ಕೆಳಗಡೆ, ಇದ್ರ ಮೇಲೆ ಯೂಸ್ ಮಾಡ್ತಾರೆ. ಡನ್. ನಾವು ಸೊ ನಮಗೆ ಕೇಳ್ತಾ ಇರೋದು 150 mm ಅಂತ ಕೇಳ್ತಾ ಇರೋದು, 150 mm ಥಿಕ್ PCC. ಸೊ ಇದು ಏನಿದೆ 1:3:6 ಇದೆ ಇದು, ರೈಟ್. ಸೊ ಇಲ್ಲಿ 100 ಥಿಕ್ PCC ಇದೆ, ರೈಟ್. ಸೊ ನೋಡಿ ಇದು 100 mm ಥಿಕ್ ಇದೆ, ಆಮೇಲೆ ಇದು 150 ಇದೆ, ಗೊತ್ತಾಯ್ತಾ. ಇದು 150. ಸೊ ದಯವಿಟ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದು ಏನಿದೆ, ಇದು 100 ಇದೆ. ಸೊ ಇದಂತೂ ಯಾವ್ದಿದೆ, ಇದು BFC ಇದೆ, ಸೋಲಿಂಗ್ ಇದು. ಸೊ ಇದು ಕ್ಯಾಲ್ಕುಲೇಟ್ ಮಾಡಕ್ ಹೋಗಬೇಡಿ, ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಸೊ ಇದನ್ನ ಮಾಡಿ, ಓಕೆ. ಸೊ ಇದನ್ನ ಮಾಡಬೇಕು ನಾವು. ಸೊ ಅದನ್ನ ಯಾವ ತರ ಮಾಡಬೇಕು ಸಿಂಪಲ್ ಆಗಿ ನೋಡೋಣ. ಸೊ ಕ್ವಾಂಟಿಟಿ ಆಫ್, ಓಕೆ, 150 mm ಥಿಕ್, 150 mm ಥಿಕ್ ಏನಿದೆ ಇದು PCC ಏನಿದೆ ಇದು 1:3:6 ಇದೆ, ರೈಟ್. ಪರ್ ಮೀಟರ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ಇವಾಗ ಫಸ್ಟು ಡೆಪ್ತ್ ಎಷ್ಟಿದೆ, 0.150 ಅದು ಡೆಪ್ತ್ ಇದೆ, ಓಕೆ. ಇಂಟು ಅದರದ್ದು ವಿಡ್ತ್ ಎಷ್ಟಿದೆ, 0.625, ಇಲ್ಲಿ ಕಾಣಿಸ್ತಾ ಇದೆ 625 ಅಂತ ಇದೆ ನೋಡಿ, 0.625. ಸೊ ಪರ್ ಮೀಟರ್ ಕ್ಯೂಬ್ ಕೇಳ್ತಾ ಇರೋದು, 1 ಮೀಟರ್ ಕ್ಯೂಬ್ಗೆ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇರೋದು, ರೈಟ್. ಸೊ ಇದನ್ನ ನಾವು ಮಾಡಿದಾಗ ಇದು ಮೀಟರ್ ಕ್ಯೂಬ್ ಅಲ್ಲಿ ಬರುತ್ತೆ, 0.09375 ಮೀಟರ್ ಕ್ಯೂಬ್ ಆರ್ ಕ್ಯೂಬಿಕ್ ಮೀಟರ್, ಓಕೆ. 0.094 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್, ಗೊತ್ತಾಯ್ತಾ. ನೋಡಿ 1 ಮೀಟರ್ ಅಂದ್ರೆ ಈ ತರ 1 ಮೀಟರ್ ಈ ತರ ಈ ಕಡೆ ಬರುತ್ತೆ ನೋಡಿ, ಈ ಕಡೆ ಹಿಂಗೆ, ಈ ಕಡೆ ಆಯ್ತಾ. ಮೀಟರ್ ಇದೇನಿದೆ ಅದು ಈ ತರ ಬರ್ತಾ ಇರುತ್ತೆ, ಓಕೆ. 1 ಮೀಟರ್ ಲೆಂತ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ 1 ಮೀಟರ್ಗೆ. ಸೊ ಇದು ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್ ಈ ತರ ಆಯ್ತದು, ಸಿಂಪಲ್ ಸ್ಟೆಪ್. ನೆಕ್ಸ್ಟ್ ಕ್ವಶನ್, ಫಾರ್ ಎ 1 ಸ್ಕ್ವೇರ್ ಮೀಟರ್ ಸಿಂಗಲ್ ಬ್ರಿಕ್ ಫ್ಲಾಟ್ ಸೋಲಿಂಗ್ ದ ನಂಬರ್ ಆಫ್ ಬ್ರಿಕ್ ರಿಕ್ವೈರ್ಡ್. ಸೊ ಇದಕ್ಕೆ ನಂಬರ್ ಆಫ್ ಬ್ರಿಕ್ ರಿಕ್ವೈರ್ಡ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಸೊ ಅದನ್ನ ನೋಡೋಣ ಇವಾಗ. ನೋಡಿ ಅದಕ್ಕೆ ಫಸ್ಟ್ ನಿಮಗೆ ಬ್ರಿಕ್ ಫ್ಲಾಟ್ ಸೋಲಿಂಗ್ ಬಗ್ಗೆ ನಾನು ಹೇಳ್ಕೊಟ್ಟೆ ಇವಾಗ, ರೈಟ್. ಸೋಲಿಂಗ್ ಅಂದ್ರೆ ಏನು ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ರೈಟ್. ಈಗ ಒಂದು ಕನ್ವೆನ್ಷನಲ್ ಸೈಜ್ ಆಫ್ ದಿ ಬ್ರಿಕ್ ಎಷ್ಟಿದೆ ಅದನ್ನ ನೋಡೋಣ. ಫಸ್ಟ್ ಇಲ್ಲಿ ನೋಡೋಣ, ಕನ್ವೆನ್ಷನಲ್ ಸೈಜ್ ಆಫ್ ದಿ ಬ್ರಿಕ್, ಓಕೆ. ಏನಿದೆ ಇದು ಫಾರ್ 1 ಸ್ಕ್ವೇರ್ ಮೀಟರ್ ಸಿಂಗಲ್ ಬ್ರಿಕ್ ಅಂತ ಕೇಳ್ತಾ ಇರೋದು, ಓಕೆ. ಫಾರ್ 1 ಸ್ಕ್ವೇರ್ ಮೀಟರ್ ಸಿಂಗಲ್ ಬ್ರಿಕ್ ಫ್ಲಾಟ್ ಸೋಲಿಂಗ್. ಸೊ ಕನ್ವೆನ್ಷನಲ್ ಸೈಜ್ ಆಫ್ ಬ್ರಿಕ್, ಸೊ ಅದನ್ನ ಫಸ್ಟ್ ನಾನು ಬರ್ಕೋತೀನಿ. ಸೊ ಏನಿದೆ ಅದು 224 ಇಂಟು 114 ಇಂಟು 70 mm. ಸೊ ಇದು ಒಂದು ಕನ್ವೆನ್ಷನಲ್ ಸೈಜ್. ಈಗ ಕನ್ವೆನ್ಷನಲ್ ಇದು ಬ್ರಿಕ್ ಸೈಜ್ ಆಯ್ತು, ನನಗೆ ಕನ್ವೆನ್ಷನಲ್ ಏನ್ ಬೇಕು ಹೇಳಿ, ಬ್ರಿಕ್ ಮೇಸನ್ರಿ ಸೈಜ್ ಬೇಕು, ಬ್ರಿಕ್ ಮೇಸನ್ರಿ ಸೈಜು, ಓಕೆ. ಅದೇನಾಗುತ್ತೆ, ಸೊ ಅದು ಬಂದ್ಬಿಟ್ಟು 250 ಇಂಟು 125 ಇಂಟು 75 mm ಆಗುತ್ತೆ, ಓಕೆ.
ಸೊ ಇದೇನಾಯ್ತು ಇವಾಗ ಕನ್ವೆನ್ಷನಲ್ ಸೈಜ್ ಬ್ರಿಕ್ ಇನ್ ಮೇಸನ್ರಿ ಐತಿ. ಬ್ರಿಕ್ ಇನ್ ಮೇಸನ್ರಿ, ಮೇಸನ್ರಿ ಅಂದ್ರೆ ಮಾರ್ಟರ್ ಬಂತಲ್ಲಿ. ಡನ್. ಈಗ ನೋಡಿ ಇಲ್ಲಿ ಏನು ಕೇಳ್ತಾ ಇರೋದು, ಫಾರ್ 1 ಸ್ಕ್ವೇರ್ ಮೀಟರ್ ಸಿಂಗಲ್ ಬ್ರಿಕ್ ಫ್ಯಾಟ್ ಸ್ಲೋಲಿಂಗ್ ದ ನಂಬರ್ ಆಫ್ ಬ್ರಿಕ್ ರಿಕ್ವೈರ್ಡ್. ಓಕೆ, ಸೊ ಸೈಜ್ ಆಫ್ ಸಿಂಗಲ್ ಬ್ರಿಕ್ ಫ್ಲಾಟ್ ಎಷ್ಟಾಗುತ್ತೆ? ಸೈಜ್ ಆಫ್ ಸಿಂಗಲ್ ಏನದು ಸಿಂಗಲ್ ಬ್ರಿಕ್ ಫ್ಲಾಟ್ ಅದು ಎಷ್ಟಾಗುತ್ತೆ ನಾವು ನೋಡೋದಿದೆ ಅದು. ಸೊ ಅದು ಬಂದ್ಬಿಟ್ಟು 250. ನೋಡಿ ಬ್ರಿಕ್ ಸೈಜು ನಾನು ಡ್ರಾ ಮಾಡಿದಾಗ ಈ ಥರ ಬರುತ್ತೆ ಬ್ರಿಕ್ ನಮ್ಮದು. ಓಕೆ, ಈ ಥರ ಇದೆ ರೈಟ್. ಸೊ ಸೈಜ್ ಏನಿದೆ ಇದು 224. ಸೊ 224 ಅಗೇನ್ 114 ಇಂಟು 70. ಸೊ ಇದು 70 ಇರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಏನಿರುತ್ತೆ ನಮ್ಮದು 114 ಇರುತ್ತೆ, ಇದು 114 mm. ಸೊ ಇದು ಬಂದ್ಬಿಟ್ಟು 224 ಇದೆ. ಓಕೆ, ಸೊ ಈಗ ಸೈಜ್ ಆಫ್ ಸಿಂಗಲ್ ಬ್ರಿಕ್ ಫ್ಲಾಟ್ ಅಂತಂದ್ರೆ ಇದು ಈ ಸ್ಪೇಸ್ ತೋತೀವಿ ನಾವು ಆಯ್ತಾ. 250 ಇಂಟು ಯಾವ ತೋತೀವಿ ಇವಾಗ 250 ಇಂಟು 0.125 ರೈಟ್. ಸೊ 250 ಇಂಟು 0.125 ಮೀಟರ್ ಸ್ಕ್ವೇರ್ ಇದೆ, ಇದು ಮೀಟರ್ ಸ್ಕ್ವೇರ್. ಸೊ ಇದನ್ನ ಮೀಟರ್ ಸ್ಕ್ವೇರ್ ಅಲ್ಲೇ ಬರುತ್ತೆ 0.03125 ಮೀಟರ್ ಸ್ಕ್ವೇರ್. ಓಕೆ, ಸೊ 0.125 ಓಕೆ 0.125 ಇದು ಮೀಟರ್ ಇದೆ, ಇದು ಮೀಟರ್ ಸ್ಕ್ವೇರ್ ಆಗುತ್ತೆ. ಇವೆರಡು ಮಾಡಿದಾಗ ಇದು ಗೊತ್ತಾಯ್ತು ಇವಾಗ. ಬಟ್ ನಮಗೆ ಬೇಕಾಗಿರೋದಲ್ಲ, ನಮಗೆ ಬೇಕಾಗಿರೋದು ನಂಬರ್ ಆಫ್ ಬ್ರಿಕ್. ಓಕೆ, ನಂಬರ್ ಆಫ್ ಬ್ರಿಕ್ ಫಾರ್ ಒನ್ ಸ್ಕ್ವೇರ್ ಮೀಟರ್ ಬ್ರಿಕ್ ಫ್ಲಾಟಿಂಗ್. ಸೊ ಅದಕ್ಕೆ 1 ಡಿವೈಡೆಡ್ ಬೈ 0.03125. ಸೊ ಇದು ಎಷ್ಟಾಯ್ತು? ಇದು 32. ಸೊ 32 ಬ್ರಿಕ್ಸ್ ಬೇಕು ನಮಗೆ. ಯಾವುದು ಫಾರ್ ಫ್ಲಾಟಿಂಗ್ ಮಾಡೋಕ್ಕೆ 32 ಬ್ರಿಕ್ಸ್ ನಮಗೆ ಬೇಕಾಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ 32 ರೈಟ್. ನಾವು ನೆಕ್ಸ್ಟ್ ಕ್ವೆಶ್ಚನ್, ದ ನಂಬರ್ ಆಫ್ ಬ್ರಿಕ್ಸ್ ಕನ್ವೆನ್ಷನಲ್ ಸೈಜ್ ರಿಕ್ವೈರ್ಡ್ ಫಾರ್ 1 ಸ್ಕ್ವೇರ್ ಮೀಟರ್ ಆಫ್ ಬ್ರಿಕ್ ಆನ್ ಎಡ್ಜ್. ನೋಡಿ ಎಡ್ಜ್ ಸೋಲಿಂಗ್ ಕೇಳ್ತಾ ಇರೋದು, ಇಲ್ಲಿ ನಾವು ಫ್ಲಾಟ್ ಸೋಲಿಂಗ್ ಮಾಡಿರೋದು ಈಗ. ಸೊ ಈಗ ಎಡ್ಜ್ ಸೋಲಿಂಗ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಸೊ ಎಲ್ಲರೂ ಏನಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೈಜ್ ಆಫ್ ದಿ, ಈಗ ನೋಡಿ ಇಲ್ಲೇ ಬರೀತೀನಿ ಮತ್ತೊಂದ್ಸಲ. ಕನ್ವೆನ್ಷನಲ್ ಬ್ರಿಕ್ ಸೈಜು ಏನಿದೆ ಹೀಗೆ ಬರೆದಿದೆ 224 ಇಂಟು 114 ಇಂಟು 70 mm. ಕರೆಕ್ಟಾ? ಮೇಸನ್ರಿದು ಏನಾಗುತ್ತೆ? ಮೇಸನ್ರಿ. ಸೊ ಕನ್ವೆನ್ಷನಲ್ ಮೇಸನ್ರಿ ಜಸ್ಟ್ ಬರ್ದಿದ್ದೆ, ಅದೇ ಮತ್ತೆ ಬರೀಬೇಕು. 250 ಇಂಟು 125 ಇಂಟು 75 ಗೊತ್ತಾಯ್ತಾ? ನೋಡಿ ನಾನು ಡೈರೆಕ್ಟ್ ಬರೀಬೋದು, ಸುಮ್ಮನೆ ಕನ್ಫ್ಯೂಸ್ ಬೇಡ ಅಂತ ಮತ್ತೆ ಬರ್ತದೆ. ನೋಡಿ ಈಗ ಸೈಜ್ ಆಫ್ ಬ್ರಿಕ್ ಓಕೆ, ಸೈಜ್ ಆಫ್ ಬ್ರಿಕ್ ಆನ್ ಎಡ್ಜ್ ಸೋಲಿಂಗ್ ಆಯ್ತಾ. ಎಡ್ಜ್ ಸೋಲಿಂಗ್ ಅಂತ ಇರೋದು. ಈಗ ಎಡ್ಜ್ ಸೋಲಿಂಗ್ ಅಂದ್ರೆ, ಸೊ ಇದು ನಾನು ಫ್ಲಾಟ್ ಹೇಳಿದೆ ಅವಾಗ. ಸೊ ಇದು ಫ್ಲಾಟ್ ಆಯ್ತು. ಸೊ ಎಡ್ಜ್ ಅಂದ್ರೆ ಒಂದು ಈ ತರ ಇಡ್ತಾರೆ ರೈಟ್, ಇಲ್ಲ ಅಂತಂದ್ರೆ ಒಂದು ಈ ತರ ಇಡ್ತಾರೆ ರೈಟ್. ಸೊ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ತಾರೆ. ನೋಡಿ ಇದು ಫ್ರಂಟ್ ಫೇಸ್ ಇದೆ, ಇದನ್ನ ಈ ಒಂದು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇಟ್ಬಿಟ್ಟು ಇದನ್ನ ಈ ತರ ವರ್ಟಿಕಲ್ ಮಾಡ್ತಾರೆ. ಸೊ ಎಡ್ಜ್ ಸೋಲಿಂಗ್ ಅದ್ರದ್ದು ಎಷ್ಟಾಗುತ್ತೆ? 0.25 ಇಂಟು 0.075 ರೈಟ್. 0. ನೋಡಿ ಎಲ್ಲಿ 0.25 ಅವಾಗ ತೊಗೊಂಡೆ, ಇವಾಗ 75 ತೊಗೊಳ್ತಾ ಇರೋದು. 250 ಇದು ಇದೆ. ಓಕೆ ನೋಡಿ 250 ಇದು ಇದೆ, 125 ಇದು ಇದೆ, 75 ಇದು ಇದೆ. ಸೊ ಈಗ ಇಲ್ಲಿ ನಾನು 0.075 ತಗೋತಾ ಇರೋದು. ಸೊ 0.01875 ಮೀಟರ್ ಸ್ಕ್ವೇರ್. ಸೊ ನಂಬರ್ ಆಫ್ ಬ್ರಿಕ್ಸ್ ಎಷ್ಟು ಬೇಕು ಇವಾಗ? ನಂಬರ್ ಆಫ್ ಬ್ರಿಕ್ಸ್ ಈಕ್ವಲ್ಸ್ ಟು 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ಬೇಕು? 53.33 ಅಂತ ಬರುತ್ತೆ ಆನ್ಸರ್. ಓಕೆ 54 ಅಂತ ಇಟ್ಕೊಳ್ಳೋಣ, 54 ನಂಬರ್ಸ್ ಬೇಕು ರೈಟ್. ಸೊ 54 is the answer for this question. Done. Next, for 1 square meter of 7.5 centimeter thick lime terracing in roof with brick khova surki lime 2 to 7 including finishing, the quantity of surki required is. ನೋಡಿ ಇಲ್ಲಿ ಸ್ವಲ್ಪ ಜನಕ್ಕೆ ಹೆಸರು ಎಲ್ಲ
ಏನು ಸರ್ ಇದು ಬ್ರಿಕ್ ಕೋವಾ. ಬ್ರಿಕ್ ಕೋವಾ ಅಂದರೆ ಏನು ಗೊತ್ತಾ, ಇದು ಒನ್ ಟೈಪ್ ಆಫ್ ಸೋಲಿಂಗ್ ಥರನೇ ಇರುತ್ತೆ. ಬಟ್ ಏನಂತಂದರೆ ಬ್ರಿಕ್ದು ಸೈಜಸ್ ಏನಿರುತ್ತೆ ಅಲ್ಲೆಲ್ಲ ಮುರಿದೋಗಿರೋದು ಒಡೆದೋಗಿರೋದು ಇವೆಲ್ಲ ಕೆಳಗಡೆ ಸೋಲಿಂಗ್ ಯೂಸ್ ಮಾಡ್ತಾರೆ. ಒನ್ ಟೈಪ್ ಆಫ್ ಬೆಡ್ಗೆ ಯೂಸ್ ಮಾಡ್ತಾರೆ ಇದು. ಓಕೆ, ಇದು ಒಂದು ಎಲ್ಲ ವೇಸ್ಟ್ ಮೆಟೀರಿಯಲ್ ಇರುತ್ತೆ ನೋಡಿ ಬ್ರಿಕ್ದು, ಅದನ್ನು ಅಂತೀವಿ. ಸುರ್ಕಿ ಲೈಮು ಆಯಿತಾ. ಸುರ್ಕಿನೂ ಒಂದು ಮಟೀರಿಯಲ್ ಇದೆ. ಅಂದರೆ ಈಗ ನಾರ್ಮಲ್ ಮಟೀರಿಯಲ್ನ ನೀವು ಸಿಮೆಂಟು ಮತ್ತು ಈ ಬ್ರಿಕ್ನ ಮಿಕ್ಸ್ ಮಾಡ್ತೀರಾ ಆಯಿತಾ, ಮತ್ತು ಸ್ಯಾಂಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಂದು ಈಗ ಒಂದು ವಾಟರ್ ಪ್ರೂಫ್ ಲೇಯರ್ನ ಏನು ಮೇಲೆ ಪ್ಲೇಸ್ ಮಾಡ್ತಿರಲ್ಲ ಎಲ್ಲಿ ಬೇಕಲ್ಲಿ, ಸೊ ಅದನ್ನು ನಾವೇನಂತಂದರೆ ಸುರ್ಕಿ ಅಂತ ಅನ್ಬೋದು. ಓಕೆ, ಸೊ ಈಗ ಕ್ವಶನ್ಗೆ ಬರೋಣ. ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಫಾರ್ 1 ಸ್ಕ್ವೇರ್ ಮೀಟರ್ 7.5 ಸೆಂಟಿಮೀಟರ್ ಥಿಕ್ ಲೈಮ್ ಟೆರೆಸಿಂಗ್ ಅಂತ ಇದೆ. ಓಕೆ, ಸೊ ಈಗ ಅಲ್ಲಿ ಏನು ಬೇಕಾಗಿದೆ, ಕ್ವಾಂಟಿಟಿ ಆಫ್ ಸುರ್ಕಿ ಬೇಕಾಗಿದೆ. ಬನ್ನಿ ನೋಡೋಣ ಯಾವ ಥರ ಮಾಡ್ಬೋದು. ಫಸ್ಟ್ ವಾಲ್ಯೂಮ್ ಆಫ್ ಲೈಮ್ ತೆಗೆಯೋಣ. ವಾಲ್ಯೂಮ್ ಆಫ್ ಲೈಮ್ ಟೆರೆಸಿಂಗ್ ತೆಗಿಬೇಕು. ವಾಲ್ಯೂಮ್ ಆಫ್ ಲೈಮ್ ಟೆರೆಸಿಂಗ್, ಸೊ ಅದೆಷ್ಟಿದೆ, 1 ಮೀಟರ್ ಸ್ಕ್ವೇರ್ ಇಂಟು 0.075 ಆಯಿತಾ. 0.075 ಯಾಕೆ ಅಂದರೆ 7.5 ಸೆಂಟಿಮೀಟರ್ ಥಿಕ್ ಇದೆ. ಸೊ ಅದಕ್ಕೆ ನಾನು ಮಲ್ಟಿಪ್ಲೈ ಮಾಡ್ತೀನಿ, ಇದು ಮೀಟರಲ್ಲಿದೆ. ಸೊ ವಾಟ್ ಎವರ್ ದ ಆನ್ಸರ್ ಐ ವಿಲ್ ಗೆಟ್ ಇಟ್ ಇನ್ ವೇರ್ ಇಟ್ ಈಸ್ ಇನ್ ಮೀಟರ್ ಕ್ಯೂಬ್. ಸೊ ವಾಟ್ ಐ ಹ್ಯಾವ್ ಡನ್, ಫಸ್ಟ್ ನಾನು ಕನ್ವರ್ಟ್ ಮಾಡಿಕೊಂಡೆ, ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಸೊ ನಾವು ರೇಷಿಯೋ ಆಫ್ ಬ್ರಿಕ್ ಸುರ್ಕಿ ಲೈಮ್ ಆಯಿತಾ, ಬ್ರಿಕ್ಕು ಆಯಿತಾ, ಆಮೇಲೆ ಸುರ್ಕಿ, ಆಮೇಲೆ ಲೈಮ್ದು ಏನಿದೆ ರೇಷಿಯೋ ಆಯಿತಾ. ರೇಷಿಯೋ ಏನಿದೆ, ಸಾರಿ, ಸೊ ರೇಷಿಯೋ ಏನಿದೆ 2:2:7 ಇದೆ. ಡನ್. ನಾವು ವೆಟ್ ವಾಲ್ಯೂಮ್ ಆಫ್ ದಿ ಸುರ್ಕಿ, ವೆಟ್ ವಾಲ್ಯೂಮ್ ಆಫ್ ಸುರ್ಕಿ, ವೆಟ್ ವಾಲ್ಯೂಮ್ ಆಫ್ ಸುರ್ಕಿ ಏನಾಗುತ್ತೆ ಇದು 2 ಡಿವೈಡೆಡ್ ಬೈ 11. ಈಗ 11 ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳಿ. 7 + 2 + 2 ಮಾಡಿದೆ ನಾನು, ಸೊ ಇದು 11 ಬಂತು, ರೈಟ್. ಸೊ 2/11 ಇಂಟು ದಿಸ್ ವಾಲ್ಯೂಮ್ 0.075. ಸೊ ಇದು ಎಷ್ಟಾಯ್ತು, ಇದು 0.136 ಮೀಟರ್ ಕ್ಯೂಬ್, ರೈಟ್. ಸೊ ಈಗ ಇದು ವೆಟ್ ವಾಲ್ಯೂಮ್ ಆಯಿತು. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ವೆಟ್ ವಾಲ್ಯೂಮ್ಗೂ ಡ್ರೈ ವಾಲ್ಯೂಮ್ಗೂ ಡಿಫ್ರೆನ್ಸ್ ಇರುತ್ತೆ. ಡ್ರೈ ವಾಲ್ಯೂಮ್ ಅಂದರೆ ನಾವು ಕ್ವಾಂಟಿಟಿ ಜಾಸ್ತಿ ತೊಗೋತೀವಿ, ಅದರಲ್ಲಿ ನೀಡ್ ಆ್ಯಡ್ ಮಾಡಿದ್ರೆ ಅದ್ರ ವಾಲ್ಯೂಮ್ ಕಮ್ಮಿ ಆಗುತ್ತೆ, ರೈಟ್. ಸೊ ಎಷ್ಟು ಬೇಕು ಅಷ್ಟೇ ತೊಗೊಂಡ್ರೆ, ಈಗ ನಿಮಗೆ 1 ಮೀಟರ್ ಕ್ಯೂಬ್ ಮಿಕ್ಸ್ ಮಾಡೋದಿದ್ರೆ ನೀವು 1 ಮೀಟರ್ ಕ್ಯೂಬೇ ಸಿಮೆಂಟ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ತೊಗೊಂಡ್ರೆ ಅದು ಅರ್ಧಕ್ಕೆ ಬಂದ್ಬಿಡುತ್ತೆ, 0.5ನೇ ಆಗುತ್ತೆ. ಸೊ ನಾವು ವಾಲ್ಯೂಮ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ಅದೇ ಇಲ್ಲಿ ಏನು ಮಾಡ್ತೀವಿ ಈಗ ಅಂತಂದರೆ, ಡ್ರೈ ವಾಲ್ಯೂಮ್ ಎಷ್ಟಿದೆ, ಡ್ರೈ ವಾಲ್ಯೂಮ್ನ ನಾನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಡ್ರೈ ವಾಲ್ಯೂಮ್ ಈಸ್ 1/3 ಆಫ್ ವಾಟ್, ವೆಟ್ ವಾಲ್ಯೂಮ್. ಅದರದ್ದು 1/3 ಇರುತ್ತೆ ವೆಟ್ ವಾಲ್ಯೂಮ್. ಸೊ ನಾವು ವಾಲ್ಯೂಮ್ ಆಫ್ ಸುರ್ಕಿ ಆಯ್ತಾ, ವಾಲ್ಯೂಮ್ ಆಫ್ ಸುರ್ಕಿ ರಿಕ್ವೈರ್ಡ್ ಎಷ್ಟಿದೆ ನೋಡೋಣ. ವಾಲ್ಯೂಮ್ ಆಫ್ ಸುರ್ಕಿ ರಿಕ್ವೈರ್ಡ್ 4/3 ಆಯ್ತಾ ಇಂಟು 0.0136 ಮೀಟರ್ ಕ್ಯೂಬ್. ಸೊ ಎಷ್ಟಾಯ್ತಿದು 0.018 ಮೀಟರ್ ಕ್ಯೂಬ್ ಆಗುತ್ತೆ, 0.018 ಮೀಟರ್ ಕ್ಯೂಬ್. ಸೊ ಐ ಕ್ಯಾನ್ ಸೇ 0.019 ಅನ್ಬೋದು ಇದಕ್ಕೆ, ರೈಟ್. ಸೊ ಮೀಟರ್ ಕ್ಯೂಬ್. ಸೊ ನಾವು ವಾಟ್ ಇಸ್ ದ ಆನ್ಸರ್ ಇದಕ್ಕೆ 0.019. ಸೊ ನಿಯರೆಸ್ಟ್ ಆನ್ಸರ್ ಇದೆ, ಎಕ್ಸಾಕ್ಟ್ಲಿ ಇದೆ ಆನ್ಸರ್ ಆಗುತ್ತೆ. ಓಕೆ, ಗೊತ್ತಾಯ್ತಾ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ತುಂಬ ಸಿಂಪಲ್ ಇದೆ. ನೆಕ್ಸ್ಟ್, ಇನ್ ಎ ಸ್ಟ್ರೇಟ್ ಲೈನ್ ಮೆಥಡ್ ದ ಆನ್ಯುವಲ್ ಡಿಪ್ರಿಸಿಯೇಷನ್ ಆಫ್ ದ ಪ್ರಾಪರ್ಟಿ ಈಸ್. ಇದು ಏನಿದೆ ಗೊತ್ತಾ, ಇದು ವ್ಯಾಲ್ಯೂಯೇಷನ್ ಮೇಲೆ ಕ್ವಶನ್ ಇದೆ. ಇದು ವ್ಯಾಲ್ಯೂಯೇಷನ್ ಅಂತ ನಾನು ಹೇಳಿದ್ದೆ. ಸೊ ಇದು ಡಿಪ್ರಿಸಿಯೇಷನ್ ಅಂತಂದ್ರೆ ಏನು, ಯಾವುದೇ ಒಂದು ವಸ್ತುನ ನೀವು ಈಗ ಒಂದು ಕಾರ್ ತಗೋತೀರಾ, ಸೊ ಸ್ವಲ್ಪ ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗುತ್ತೆ ತಾನೆ, ಸೊ ದ್ಯಾಟ್ ಈಸ್ ಅ ಡಿಪ್ರಿಸಿಯೇಷನ್ ಅಂತ ಅನ್ಬೋದು. ನಾವು ಇಲ್ಲಿ ಕಮಿಂಗ್ ಟು ದ ನಮ್ಮ ಸಿವಿಲ್ ಬಿಲ್ಡಿಂಗ್ಸ್ಗೆ ಏನು ಹೇಳ್ತಾ ಇರೋದು, ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಒಂದಿದೆ. ಡಿಪ್ರಿಸಿಯೇಷನ್ ಆಫ್ ದಿ ಪ್ರಾಪರ್ಟಿ, ಇದ್ರ ಫಾರ್ಮುಲಾ ಏನಾಗುತ್ತೆ ಕೇಳ್ತಾ ಇರೋದು. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಒರಿಜಿನಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಇನ್ ಇಯರ್. ಸೊ ಒರಿಜಿನಲ್ ಕಾಸ್ಟ್ ಏನಿದೆ ಆಯ್ತಾ, ಒರಿಜಿನಲ್ ಕಾಸ್ಟ್ ಆಫ್ ದಿ ಬಿಲ್ಡಿಂಗು, ಅದಾದಮೇಲೆ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಿದೆ, ಸೊ ಆ ಸ್ಕ್ರ್ಯಾಪ್ ವ್ಯಾಲ್ಯೂನ ನಾವು ಲೈಫ್ ಇನ್ ಇಯರ್ ಅದೇನಿದೆ ಡಿವೈಡ್ ಮಾಡಿದ್ರೆ ನಮಗೆ ಇದ್ರದ್ದು ಪ್ರಾಪರ್ಟಿದು ಡಿಪ್ರಿಸಿಯೇಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸ್ಟ್ರೇಟ್ ಲೈನ್ ಮೆಥಡ್ ಇಂದ. ಸೊ ಇದು ಬಿಟ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಮೆಥಡ್ ಇದೆ, ಡಿಪ್ರಿಸಿಯೇಷನ್ ಮೆಥಡ್ ಅಂತ ಬರೀತೀನಿ ನೋಡಿ, ಡಿಪ್ರಿಸಿಯೇಷನ್ ಮೆಥಡ್. ಸೊ ಡಿಪ್ರಿಸಿಯೇಷನ್ ಮೆಥಡ್ ಯಾವುದು, ಫಸ್ಟು
ಇದಂತೂ ಇದೆ ಸ್ಟ್ರೇಟ್ ಲೈನ್ ಮೆಥಡ್ ಆಯ್ತಾ. ಅದಾದಮೇಲೆ ಡಿಕ್ಲೈನ್ ಬ್ಯಾಲೆನ್ಸ್ ಮೆಥಡ್ ಅಂತ ಬರುತ್ತೆ. ಡಿಕ್ಲೈನ್ ಬ್ಯಾಲೆನ್ಸ್ ಮೆಥಡ್ ಅಂತ ಇದೆ. ಅದಾದಮೇಲೆ ಡಬಲ್ ಡಿಕ್ಲೈನ್ ಬ್ಯಾಲೆನ್ಸ್ ಇದೆ. ಡಬಲ್ ಡಿಕ್ಲೈನ್ ಬ್ಯಾಲೆನ್ಸ್ ಮೆಥಡ್ ಇದೆ. ಅದಾದಮೇಲೆ ಇನ್ನೊಂದಿದೆ ಸಮ್ ಆಫ್ ಇಯರ್ ಡಿಜಿಟ್ ಮೆಥಡ್. ಸಮ್ ಆಫ್ ಇಯರ್ ಡಿಜಿಟ್ ಮೆಥಡ್. ಸೊ ಇವೆಲ್ಲ ಮೆಥಡ್ಸ್ ಇದೆ, ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು. ಸಿಂಕಿಂಗ್ ಫಂಡ್ ಮೆಥಡ್ ಅಂತ ಇನ್ನೊಂದು ಬರುತ್ತೆ, ಸಿಂಕಿಂಗ್ ಫಂಡ್ ಮೆಥಡ್. ಸೊ ಇದ್ರ ಬಗ್ಗೆ ಮುಂದೆ ಕ್ವಶನ್ಸ್ ಬರುತ್ತೆ, ಅವಾಗ ಮತ್ತೆ ನೋಡೋಣ. ಓಕೆ, ಈಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಇವು ಡಿಪ್ರಿಸಿಯೇಷನ್ ಮೆಥಡ್ಸ್ ಇದೆ. ಡಿಪ್ರಿಸಿಯೇಷನ್ ಮೆಥಡ್ ಡನ್. ನೆಕ್ಸ್ಟ್, for 15 mm thick cement plastering 1:6 on 100 mm square meter new brickwork, the quantity of cement required. ನೋಡಿ ಫಸ್ಟ್ ನಾವು ಏನು ಮಾಡಬೇಕು, ಸಿಂಪಲ್ ಆಗಿದೆ, ಡ್ರೈ ವಾಲ್ಯೂಮ್ ಆಫ್ ದಿ ಮೋಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪಲ್ ಆಗಿ ಡ್ರೈ ವಾಲ್ಯೂಮ್ ಆಫ್ ಮೋಟರ್ ಯಾಕೆ ಅಂತ ಮೊದಲೇ ಇವಾಗೆ ಹೇಳಿದೆ. ಡ್ರೈ ವಾಲ್ಯೂಮು ಯಾಕೆಂದರೆ ಇನ್ಕ್ರೀಸ್ ನಾವು ಜಾಸ್ತಿ ತೊಗೊಂಡಾಗ ಅದು ವಾಟರ್ ಆ್ಯಡ್ ಮಾಡೋದು ಕಮ್ಮಿ ಆಗುತ್ತೆ. ಸೊ 0.015 ಯಾಕೆಂದರೆ 15 mm ಥಿಕ್ನೆಸ್ ಇದೆ ಇಂಟು 100 ಮಾಡ್ತೀನಿ ನಾನು. 100 ಯಾಕೆ ಮಾಡ್ತಾ ಇರೋದು ಅಂತಂದರೆ ಇಲ್ಲಿ 100 ಸ್ಕ್ವೇರ್ ಮೀಟರ್ ಅಂತ ಏರಿಯಾ ಕೊಟ್ಟಿದ್ದಾರೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ, ಇದು ಬಂದ್ಬಿಟ್ಟು 1.5 ಮೀಟರ್ ಕ್ಯೂಬ್ ಸಿಗುತ್ತೆ. ಇದು ವಾಲ್ಯೂಮ್ ಆಯಿತು. ನೋಡಿ ಈಗ ಇಲ್ಲಿ ಏನು ಮಾಡ್ಬೋದು, 60% ವೈಡ್ಸ್ ಇದೆ ಅಂತ ನಾನು ಒಂದು ಅಸ್ಯೂಮ್ಷನ್ ಮಾಡ್ಕೋತೀನಿ. 60% ವೈಡ್ಸ್ ಇರ್ಬೋದು ಅಂತ. ಸೊ ಆ ಥರ ಮಾಡಿದಾಗ ಏನು ಚೇಂಜಸ್ ಆಗುತ್ತೆ ನೋಡೋಣ. ನೋಡಿ 60% ಇರ್ಬೋದು, 50% ಇರ್ಬೋದು. ನೀವು ಏನು ಅಸ್ಯೂಮ್ಷನ್ ಮಾಡ್ತೀರಾ ಅದನ್ನು ನಾವು ಇಲ್ಲಿ ಇಟ್ಕೊಂಡು ನಡಿಬೇಕಾಗುತ್ತೆ. ನಾವು ಫಾರ್ 1 ಮೀಟರ್ ಕ್ಯೂಬ್ಗೆ ಆಫ್ ವೆಟ್ ಸಿಮೆಂಟ್ ಮೋಟರ್, ರೈಟ್. ಸೊ 1.6 ಮೀಟರ್ ಕ್ಯೂಬ್ ಆಯ್ತಾ ಆಫ್ ಮಟೀರಿಯಲ್ ಈಸ್ ರಿಕ್ವೈರ್ಡ್, ರೈಟ್. ಆಫ್ ಮಟೀರಿಯಲ್ಸ್ ಆರ್ ರಿಕ್ವೈರ್ಡ್. ಇಷ್ಟು ಮಟೀರಿಯಲ್ಸು ಬೇಕಾಗಿರುತ್ತೆ. ಓಕೆ, ಇಷ್ಟು ಮಟೀರಿಯಲ್ಸು ಬೇಕಾಗಿರುತ್ತೆ. ಅವಾಗ ಫಾರ್ 1.5 ಮೀಟರ್ ಕ್ಯೂಬ್, ಯಾಕೆಂದರೆ ಈಗ 1.5 ನಮಗೆ ಬಂದಿರೋದು. ಸೊ ಅದಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ, ರೈಟ್. ವೆಟ್ ಸಿಮೆಂಟ್ ಮೋಟರ್ ರಿಕ್ವೈರ್ಡ್ ಆಯ್ತಾ. ಸೊ ಅದಕ್ಕೆ ಎಷ್ಟಾಗುತ್ತೆ, 1.5 ಇಂಟು 1.6 ಮಲ್ಟಿಪ್ಲೈ ಮಾಡಿದಾಗ 2.4 ಮೀಟರ್ ಕ್ಯೂಬ್. ಗೊತ್ತಾಯ್ತಾ ಏನೇನು ಮಾಡ್ತಾ ಇದ್ದೀನಿ ಅಂತ. ನಾವು ರೇಷಿಯೋ ಆಫ್ ಸ್ಯಾಂಡ್ ಕೊಟ್ಟಿದ್ದಾರೆ 1:6. ಸೊ ಕ್ವಾಂಟಿಟಿ ಆಫ್ ಸಿಮೆಂಟು, ಸೊ ಸಿಮೆಂಟ್ ಈಕ್ವಲ್ಸ್ ಟು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಸೊ ಏನು ಮಾಡೋದಿದೆ, ಸಿಂಪಲ್ಲು 1/7 ಆಯಿತಾ. ಟೋಟಲ್ ಪ್ಲಸ್ ಮಾಡಿಬಿಟ್ಟು ಇಂಟು ಮಲ್ಟಿಪ್ಲೈ ಬೈ 2.4, ರೈಟ್. ಸೊ 0.343 ಮೀಟರ್ ಕ್ಯೂಬ್ ಬಂದಿದೆ. ಈಗ ಇಲ್ಲಿ ಒಂದೊಂದ್ಸಲ ಏನು ಮಾಡ್ತಾರೆ, ಒಂದೊಂದ್ಸಲ ಮೀಟರ್ ಕ್ಯೂಬಲ್ಲಿ ಕೊಡ್ತಾರೆ, ಒಂದೊಂದ್ಸಲ ಬ್ಯಾಕ್ ಸೆಲ್ ಕೊಡ್ತಾರೆ. ಈ ಮೀಟರ್ ಕ್ಯೂಬಿಂದ ಬ್ಯಾಕ್ ಸೆಲ್ ಕನ್ವರ್ಟ್ ಮಾಡಬೇಕಂದ್ರೆ 0.038 ಇಂದ ಡಿವೈಡ್ ಮಾಡಿ. ಸೊ ನಂಬರ್ ಆಫ್ ಬ್ಯಾಗ್ಸ್ ಅಲ್ಲಿ ಬರುತ್ತೆ. ಓಕೆ, ಯು ವಿಲ್ ಗೆಟ್ ದ ನಂಬರ್ ಆಫ್ ಬ್ಯಾಗ್ಸ್. ಡನ್. ಸೊ ಆನ್ಸರ್ ಎಷ್ಟಾಯ್ತು ಇದಕ್ಕೆ, ಡಿ ಇಸ್ ದ ಆನ್ಸರ್. If I is the rate of the interest expressed in decimal and n is the number of year, then the coefficient of annual sinking fund IC is. ಸೊ ಇದು ಮತ್ತೆ ಡಿಪ್ರಿಸಿಯೇಷನ್ ಮೆಥಡ್ ಇದೆ ಆಯ್ತಾ. ಸೊ ವ್ಯಾಲ್ಯೂಯೇಷನ್ ಬಗ್ಗೆ ಇದೆ ಇದು. ಸೊ ಸಿಂಕಿಂಗ್ ಫಂಡ್ ಮೆಥಡ್ ಮೇಲೆ ಕ್ವಶನ್ ಇದೆ. ಸೊ ವಾಟ್ ಈಸ್ ದ ಸಿಂಕಿಂಗ್ ಫಂಡ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್? ಸೊ ಇಟ್ ಈಸ್ ಒನ್ ಆಫ್ ದ ಮೆಥಡ್. ಸೊ ಆ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಈಕ್ವಲ್ ಅಮೌಂಟು ಆಯಿತಾ, ಒಂದು ಅಮೌಂಟ್ನ ತೆಗೆದಿಟ್ಟಿರ್ತಾರೆ ಎವ್ರಿ ಇಯರ್. ಯಾಕೆ ಅಂತಂದರೆ ಆ ಒಂದು ಬಿಲ್ಡಿಂಗ್ದು ಡಿಪ್ರಿಷಿಯೇಷನ್ ಏನು ವ್ಯಾಲ್ಯೂ ಆಗುತ್ತಲ್ಲ, ಓಕೆ, ಆ ಡಿಪ್ರಿಷಿಯೇಷನ್ ವ್ಯಾಲ್ಯೂನ ನಾವೇನಂತಂದರೆ ಲಾಸ್ಟಲ್ಲಿ ನಾವು ತಗೊಳ್ಳೋಕ್ಕೆ, ರೈಟ್. ಸೊ ಇಟ್ ಈಸ್ ಎನ್ ಅಮೌಂಟ್ assumed to be deposited into a sinking fund at the end of each year of the ಯಾವುದು assets life. ಗೊತ್ತಾಯ್ತಾ. ಸೊ ಇದೊಂದು ಮೆಥಡ್ ಇದೆ. ಸೊ ಇದನ್ನು ನಾವು ಕಾಂಪೌಂಡೆಡ್ ಆನ್ಯುವಲಿ ಕಾಂಪೌಂಡೆಡ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಾಂಪೌಂಡೆಡ್ ಆನ್ಯುವಲಿ, ಗೊತ್ತಾಯ್ತಾ. ಸೊ ಇದನ್ನು ಆನ್ಯುವಲಿ ಕಾಂಪೌಂಡೆಡ್ ಮಾಡ್ತೀವಿ. ಈಗ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಎರಡು ಇದು ಬರುತ್ತೆ ಇದರಲ್ಲಿ. ಫಸ್ಟ್ ಒಂದು ಕಾಂಪೋನೆಂಟ್ ಬರುತ್ತೆ. ಸೊ ವೆನ್ ಕಾಂಪೋನೆಂಟ್ ಆಫ್ ಡಿಪ್ರಿಷಿಯೇಷನ್ ವಿಚ್ ಇಸ್ ಟು ಬಿ ಡಿಪಾಸಿಟೆಡ್ ಆನ್ಯುವಲಿ ಇತ್ತಂತಂದ್ರೆ, ರೈಟ್, ಇಫ್ ಇಟ್ ಈಸ್ ಎನ್ ಆನ್ಯುವಲಿ, ರೈಟ್, ಅಟ್ ದ ಎಂಡ್ ಆಫ್ ಈಚ್ ಇಯರ್,
ಈಚ್ ಇಯರ್ ಎಂಡಲ್ಲಿ ನಾನು ಮಾಡ್ತಾ ಇದ್ರೆ ಸೊ ಫಾರ್ಮುಲಾ ಏನಾಗುತ್ತೆ ಡಿ ಈಸ್ ಈಕ್ವಲ್ ಟು ಸಿ ಐ ಮೈನಸ್ ಸಿ ಎಸ್ ಆಯಿತಾ. ಸೊ ಐ ಡಿವೈಡೆಡ್ ಬೈ 1 ಪ್ಲಸ್ ಐ ಪವರ್ ಆಫ್ ಎನ್ ಮೈನಸ್ 1 ರೈಟ್. ಸೊ ಇದು ಫಾರ್ಮುಲಾ ಆಗುತ್ತೆ. ಸೊ ಇದರಲ್ಲಿ ಸಿ ಐ ಏನಿದೆ ಇನಿಷಿಯಲ್ ಕಾಸ್ಟ್ ಆಫ್ ದೆನ್ ಅಸೆಟ್ ಎಟ್ ಜೀರೋ ಲೈನ್ ಅಂತ ಇದೆ. ಸಿ ಐ ಇನಿಷಿಯಲ್ ಕಾಸ್ಟ್ ಎಟ್ an asset at zero line. CS ಅಂದ್ರೆ ಸಾಲ್ವೇಜ್ ವ್ಯಾಲ್ಯೂ. ಸೊ CS is ಸಾಲ್ವೇಜ್ ವ್ಯಾಲ್ಯೂ ರೈಟ್. ಸಾಲ್ವೇಜ್ ವ್ಯಾಲ್ಯೂ ಅಂದರೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಎನ್ ಇಸ್ ಎನ್ ಲೈಫ್ ಆಫ್ ಎನ್ ಅಸೆಟ್ ಇದೆ ರೈಟ್. ಸೊ ಈ ಕಂಪ್ಲೀಟ್ ಏನಿದೆ ನೋಡಿ ಇದು ರೈಟ್. ಈ ಒಂದು ಫ್ಯಾಕ್ಟರ್ನ ನಾವು ಏನಂತೀವಿ ಅಂತಂದರೆ ಇದನ್ನು ಸಿಂಕಿಂಗ್ ಫಂಡ್ ಫ್ಯಾಕ್ಟರ್ ಅಂತ ಅಂತೀವಿ. ದಿಸ್ ಈಸ್ ಎನ್ ಸಿಂಕಿಂಗ್ ಫಂಡ್ ಫ್ಯಾಕ್ಟರ್. Okay, this is a sinking fund factor. So now coming to this question, this is the correct answer for this question. Okay, sorry, B ಆಗುತ್ತೆ ನೋಡಿ ರೈಟ್. ಯಾಕೆಂದರೆ ನಾನು ಬರೆದಿರೋ ಪ್ರಕಾರ ಐ 1 ಪ್ಲಸ್ ಐ ಪವರ್ ಆಫ್ ಎನ್ ಮೈನಸ್ 1 ಇದು ಬರುತ್ತೆ ರೈಟ್. ಇಲ್ಲಿ ಪ್ಲಸ್ ಆಗಿದೆ ನೋಡಿಲ್ಲ ರೈಟ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಸ್ಕೆಚ್ ಕೊಟ್ಟಿದ್ದಾರೆ. ಇದ್ರದ್ದು ಏನು ಮಾಡೋದಿದೆ, ವಾಲ್ಯೂಮ್ ಆಫ್ ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್ ಫಾರ್ ಫೌಂಡೇಶನ್ ನಾವು ಕ್ಯಾಲ್ಕುಲೇಟ್ ಮಾಡೋದಿದೆ. ತುಂಬ ಸಿಂಪಲ್ ಇದೆ ನೋಡಿ. ಫಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು, ಸೆಂಟ್ರಲ್ ಲೈನ್ ಏನಂತಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಸಿಂಪಲ್ ಆಗಿ ಈ ಥರ ಒಂದು ಡ್ರಾ ಮಾಡ್ಕೊಳ್ಳಿ. ಸೊ ಡ್ರಾ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಮಾಡಿದೆ. ಸೊ ಈಗ ಸೆಂಟ್ರಲ್ ಲೈನ್ನ ನಾನು ಡ್ರಾ ಮಾಡ್ತೀನಿ. ಸೆಂಟರ್ ಬರಲಿಲ್ಲ ಅಂದರೂ ತಿಳ್ಕೊಳ್ಳಿ ಅದು ಸೆಂಟ್ರಲ್ ಇದೆ ಅಂತ. ಸೊ ಈ ಥರ ಸೆಂಟ್ರಲ್ ಲೈನ್ಸ್ನ ಹಾಕ್ಕೋಬೇಕು. ಸೊ ಸೆಂಟ್ರಲ್ ಲೈನ್ನ ನಾವು ಇದನ್ನು ಏನಂತಂದರೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದೇನಾಗುತ್ತೆ, ಸೊ ಇದು ಎಷ್ಟು ಕೊಟ್ಟಿದ್ದಾರೆ, ಇದು 6 ಮೀಟರ್, ಔಟರ್ ಟು ಔಟರ್ 6 ಮೀಟರ್ ಇದೆ. ಅದನ್ನು ಕ್ಯಾಲ್ಕುಲೇಟ್ ಯಾವ ಥರ ಮಾಡೋದು ರೈಟ್. ಸೊ ಔಟರ್ 6 ಇದೆ. ಸೊ ಇದ್ರ ವಿಡ್ತ್ ಎಷ್ಟಿದೆ, ಇಲ್ಲಿದೆ ನೋಡಿ 80 ಇದೆ. ಸೊ 0.8 ಇದೆ ಅದು. ಸೊ 0.8 ಮಾಡ್ತೀನಿ ನಾವು. ಯಾಕೆ ಅಂದರೆ ಈ ಕಡೆ 0.4 ಮಾಡ್ತೀನಿ, ಈ ಕಡೆ 0.4 ಮಾಡ್ತೀನಿ. ಎರಡು ಕಡೆ 0.4 ಆಗುತ್ತೆ. ಸೊ ಎಷ್ಟಾಯ್ತು ಅದು 0.8ನ ನಾನು ಮೈನಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡಿದಾಗ ನನಗೇನಂದರೆ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಸಿಗುತ್ತೆ 5.2 ಮೀಟರ್. ಸೊ ಇನ್ ದ ಸೇಮ್ ವೇ ಐ ಕ್ಯಾನ್ ಡೂ ಫಾರ್ ಹಿಯರ್ ಆಲ್ಸೋ ರೈಟ್. ಸೊ ಇದ್ರದ್ದು ಎಷ್ಟಿದೆ 4 ಮೀಟರ್ ಇದೆ. ಸೊ 4 ಮೈನಸ್ ಆಫ್ ಈ ಕಡೆ ಎಷ್ಟಿದೆ ಇದು ರೈಟ್. ಸೊ ಇದನ್ನು 0.8 ಇದೆ. ಸೊ 0.8ನ ಎರಡು ಸೈಡ್ ಮೈನಸ್ ಮಾಡಿದ್ರೆ 0.4 ಆಯಿತು. ಸೊ ಇದು ಎಷ್ಟಾಯಿತು ಡಿಸ್ಟೆನ್ಸು 3.2 ಮೀಟರ್ ರೈಟ್. ಸೊ 3.2 ಮೀಟರು. ಈಗ ನಾನು ಸೆಂಟ್ರಲ್ ಲೈನ್ ಮೆಥಡ್ನ ಯೂಸ್ ಮಾಡ್ತೀನಿ ಇಲ್ಲಿ. ಸೆಂಟ್ರಲ್ ಲೈನ್ ಮೆಥಡ್ನ ಏನು ಮಾಡ್ತೀವಿ ಅಂತಂದರೆ ನಾವು ಫಸ್ಟು ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಮೇಲೆ ನಂಬರ್ ಆಫ್ ಜಂಕ್ಷನ್ಸ್ ಬಂದರೆ ಸೊ ಅಲ್ಲಿ ಅದನ್ನು ಕೌಂಟ್ ಮಾಡಿ ಹಾಫ್ ಬಿಡ್ತನ್ನ ಮೈನಸ್ ಮಾಡ್ತೀವಿ. ಬಟ್ ಇಲ್ಲಿ ಯಾವುದೇ ಥರ ಜಂಕ್ಷನ್ಸ್ ಇಲ್ಲ. 3 ಎಲ್ಲಿ ಟಿ ಜಂಕ್ಷನ್ ಆಗುತ್ತೆ ನೋಡಿ ಅದನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಟಿ ಜಂಕ್ಷನ್ಸ್ ಇಲ್ಲ. ನಾವು ಲೆಂತ್ ಆಫ್ ಸೆಂಟ್ರಲ್ ಲೈನ್ ಎಷ್ಟಾಗುತ್ತೆ ರೈಟ್. ಲೆಂತ್ ಆಫ್ ಸೆಂಟ್ರಲ್ ಲೈನ್, ಯಾಕೆಂದರೆ ಟೋಟಲ್ ಲೆಂತ್ ಬೇಕು ತಾನೆ ನಮಗೆ. ಸೊ ಅದನ್ನು ಮಾಡೋಕ್ಕೆ 3.2 ಪ್ಲಸ್ 5.2 ಆಯಿತಾ, ಎರಡು ಪ್ಲಸ್ ಮಾಡ್ತೀನಿ, ಇಂಟು 2 ಮಾಡ್ತೀನಿ ನಾನು. ಯಾಕೆಂದರೆ ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಈ ಕಡೆ ಎರಡೆರಡು ಇದೆ. ಸೊ ಎರಡು ಮಲ್ಟಿಪ್ಲೈ ಮಾಡಿದಾಗ 16.8 ಮೀಟರ್ ಆಗುತ್ತೆ. ಓಕೆ. ಸೊ ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟಾಗುತ್ತೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟಾಗುತ್ತೆ 0.8 ಇಂಟು 0.6. ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಇಲ್ಲಿ ನೋಡಿ, ಇದು 0.8 ಇಂಟು ಇದು 0.6. ಓಕೆ, 0.8 ಇಂಟು 0.6. ಸೊ ಇದು ಮಾಡಿದ್ರೆ 0.48 ಮೀಟರ್ ಸ್ಕ್ವೇರ್ ಬರುತ್ತೆ. 0.48 ಮೀಟರ್ ಸ್ಕ್ವೇರ್. ಸೊ ಈಗ ವಾಲ್ಯೂಮ್ ಏನಿದೆ, ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. ಸೊ ವಾಲ್ಯೂಮ್ ಆಫ್ ಎಕ್ಸ್ಕವೇಷನ್ is nothing but ನಾವು ಎಷ್ಟು ಅಲ್ಲಿ ಡಿಗ್ ಮಾಡಬೇಕು ಅಂತ. ಸೊ 16.8 ಇಂಟು ವಾಟ್ 0.78. ಸೊ ಎಷ್ಟಾಯ್ತು ಇದು 8.064 ಮೀಟರ್ ಕ್ಯೂಬ್. ಯಾಕಂದರೆ ನಾವು ವಾಲ್ಯೂಮ್ನ ಮೀಟರ್ ಕ್ಯೂಬಲ್ಲಿ ಮೆಜರ್ ಮಾಡೋದು. ಸೊ 8.064 ಮೀಟರ್ ಕ್ಯೂಬ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಗೊತ್ತಾಯ್ತಾ ನೋಡಿ, ಇಷ್ಟು ಫಾಸ್ಟಾಗಿ ಇಷ್ಟು ಸಿಂಪಲ್ ಆಗಿ ಬೇಗ ಮಾಡಬೇಕಾಗುತ್ತೆ ರೈಟ್. ಇದು ಬಂದಿರೋದು KPSCಯಲ್ಲಿ ಬಂದಿದೆ. ಇದು KPSCದು ಐ ಹೋಪ್ JE ಕ್ವೆಶ್ಚನ್ ಬಂದಿದೆ, AEಯಲ್ಲೂ ಒಂದ್ಸಲ ಬಂದಿತ್ತು. The following document contains detailed description of all items of work excluding their quantities along with the current rates. Right? So ಅದನ್ನು ನಾವು ಏನಂತೀವಿ, following documents contains detailed description ಇದೆ of all items of work. ಆಯ್ತಾ, ಐಟಮ್ಸ್ ಆಫ್ ವರ್ಕ್ ಅಂದರೆ ಗೊತ್ತಿದೆ, ನಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಏನೇನು ಬೇರೆ ಬೇರೆ ಐಟಮ್ಸ್ ಏನು ಬೇಕಾಗುತ್ತಲ್ಲ ರೈಟ್. ಸೊ ಅದನ್ನೇ ನಾವು ಐಟಮ್ಸ್ ಆಫ್ ವರ್ಕ್ ಅಂತೀವಿ ರೈಟ್.
ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್, ಅರ್ತ್ ವರ್ಕ್ ಇನ್ ಏನಂತಂದರೆ ಫೌಂಡೇಶನ್ನು, ಫೂಟಿಂಗು, ಆಯಿತಾ, ಕಾಂಕ್ರೀಟ್ ಇನ್ ಬೆಡ್ಡು, ಕಾಂಕ್ರೀಟ್ ಫಾರ್ ಫೌಂಡೇಶನ್ನು, ಬೀಮ್ಸ್ಗೆ, ಇವೆಲ್ಲ ಐಟಮ್ಸ್ ಆಫ್ ವರ್ಕ್ ಇದೆ. ಆಮೇಲೆ ಸ್ಟೀಲ್ ವರ್ಕು, ಫಾರ್ಮ್ ವರ್ಕು, ವುಡ್ ವರ್ಕು, ಆಯಿತಾ. ಸೊ ಆಮೇಲೆ ಎಲೆಕ್ಟ್ರಿಷಿಯನ್ ವರ್ಕು, ಇವೆಲ್ಲ ಐಟಮ್ಸ್ ಆಫ್ ವರ್ಕು. ಎಕ್ಸ್ಕ್ಲೂಡಿಂಗ್ ದೇರ್ ಕ್ವಾಂಟಿಟೀಸು ಅಲಾಂಗ್ ವಿತ್ ದ ಕರೆಂಟ್ ರೇಟ್ಸ್, ಆಯಿತಾ. ಅಂದರೆ ಅದಕ್ಕೆ ಸ್ಕೆಡ್ಯೂಲ್ ಆಫ್ ರೇಟ್ ಅಂತ ಅಂತೀವಿ. ಸ್ಕೆಡ್ಯೂಲ್ ಆಫ್ ರೇಟ್ ಅಂದರೆ ಎವ್ರಿ 1 ಇಯರ್ಗೆ ಒಂದ್ಸಲ ಈ ಗೌರ್ಮೆಂಟ್ ಏನು ಮಾಡುತ್ತೆ ಅಂದ್ರೆ ಒಂದು ಎಲ್ಲ ಏನು ಕೆಲಸ ಇದೆ ಅಲ್ಲ ಪಬ್ಲಿಕ್ ಕೆಲಸಗಳು ಅದನ್ನು ಲಿಸ್ಟ್ ಔಟ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡುತ್ತೆ ಎವ್ರಿ ಇಯರ್, ರೈಟ್, ವಿತ್ ಆಲ್ ದ ಕ್ವಾಂಟಿಟೀಸ್ ಮೆಜರಿಂಗ್. ಕ್ವಾಂಟಿಟೀಸ್ ಬಿಟ್ಬಿಟ್ಟು ಏನಂತಂದರೆ ಒಂದು ಕೆಲಸ ಮಾಡೋಕ್ಕೆ ಎಷ್ಟು ಏನಂತಂದರೆ ಸ್ಕ್ವೇರ್ ಫೀಟ್ಗೆ ಎಷ್ಟು, ಮೀಟರ್ ಕ್ಯೂಬ್ ಎಷ್ಟು ರೇಟ್ ಫಿಕ್ಸ್ ಮಾಡುತ್ತೆ, ಅದೇ ಸ್ಕೆಡ್ಯೂಲ್ ಆಫ್ ರೇಟು. ಅನಾಲಿಸಿಸ್ ಆಫ್ ರೇಟ್ಸ್ ಅಂದ್ರೆ ಏನು, ರೈಟ್, ಒಂದು ಯೂನಿಟ್ ಆಫ್ ವರ್ಕ್ ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು. ಯೂನಿಟ್ ಆಫ್ ವರ್ಕ್ ಅನಾಲಿಸಿಸ್ ಅಂದರೆ ಒಂದು ಯೂನಿಟ್. ಫಾರ್ ಎಕ್ಸಾಂಪಲ್ ಬ್ರಿಕ್ ವರ್ಕ್ ಮಾಡೋದಿದೆ, ಅದರದಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳೋದಕ್ಕೆ ನಾವು ಅನಾಲಿಸಿಸ್ ಆಫ್ ದ ರೇಟ್ಸ್ ಅಂತೀವಿ. ಯೂನಿಟ್ ಆಫ್ ವರ್ಕ್. ಟೆಂಡರ್ ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ಗೊತ್ತಿದೆ, ರೈಟ್. ಸೊ ಟೆಂಡರ್ ಡಾಕ್ಯುಮೆಂಟ್ ಅಂದರೆ ನಾವು ಒಂದು ಕೆಲಸ ಮಾಡ್ಬೇಕಂತಂದರೆ ಏನೇನು ಕೆಲಸ ಮಾಡಬೇಕು, ಯಾವ ಥರ ಮಾಡಬೇಕು, ಸೊ ಆ ಡಾಕ್ಯುಮೆಂಟ್ಸಲ್ಲಿ ಅದು ಕೊಟ್ಟಿರ್ತಾರೆ ಟೆಂಡರ್ ಡಾಕ್ಯುಮೆಂಟ್ಸಲ್ಲಿ, ಆಯಿತಾ. ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ನಾವು ಅಬ್ಸ್ಟ್ರಾಕ್ಟ್ ಎಸ್ಟಿಮೇಟ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಯು. ಕ್ವಾಂಟಿಟಿ ಗೊತ್ತಿರುತ್ತೆ, ರೇಟ್ ಗೊತ್ತಿರುತ್ತೆ, ನಾನು ಮಲ್ಟಿಪ್ಲೈ ಮಾಡಿಬಿಟ್ಟು ಓವರ್ ಆಲ್ ನನಗೆ ಕಾಸ್ಟ್ ಗೊತ್ತಾಗುತ್ತೆ. ಡನ್. 4 ಆಪ್ಷನ್ ಹೇಳ್ಕೊಟ್ಟಿದ್ದೀನಿ. ದ ಫ್ಲೋರ್ ಏರಿಯಾ ಇನ್ಕ್ಲೂಡೆಡ್ ದ ಏರಿಯಾ ಆಫ್ ದಿ ಬಾಲ್ಕೊನಿ ಅಪ್ ಟು. ಸೊ ಇದನ್ನು 50% ವರೆಗೂ ಆ್ಯಡ್ ಮಾಡ್ತಾರೆ ಫ್ಲೋರ್ ಏರಿಯಾ, ರೈಟ್. ಸೊ ಫ್ಲೋರ್ ಏರಿಯಾನ ಎಲ್ಲಿವರೆಗೂ ಆ್ಯಡ್ ಮಾಡ್ತಾರೆ, ಫ್ಲೋರ್ ಏರಿಯಾನ ಯಾವತ್ತು 50% ವರೆಗೂ ಆ್ಯಡ್ ಮಾಡ್ತಾರೆ, ರೈಟ್. ಫ್ಲೋರ್ ಏರಿಯಾ ಗ್ರೌಂಡ್ ಫ್ಲೋರ್, ಆಯಿತಾ, ವರಂಡಾ, ಬಾಲ್ಕೊನಿ, ಆಯಿತಾ, ಒನ್ ಆಫ್ ದ ಸೈಡ್ ಏನಿರುತ್ತೆ ಅದರದ್ದು ಅದೆಲ್ಲ ಏನಂತಂದರೆ ಆ್ಯಡ್ ಮಾಡ್ತೀವಿ ನಾವು, ರೈಟ್. ಸೊ 50% ನಾವು ಕನ್ಸಿಡರ್ ಮಾಡ್ತೀವಿ. The value of a property during its useful life based on purchase value and depreciation is known as. So ಇದನ್ನ ನಾವು ಏನಂತೀವಿ, ವ್ಯಾಲ್ಯೂ ಆಫ್ ಎ ಪ್ರಾಪರ್ಟಿ ಇದೆ, ರೈಟ್. ಸೊ ಈಸ್ ಯೂಸ್ಫುಲ್ ಲೈಫ್ ಬೇಸ್ ಆನ್ ದ ಪರ್ಚೇಸ್ ವ್ಯಾಲ್ಯೂ. ಪರ್ಚೇಸ್ ವ್ಯಾಲ್ಯೂ ಅಂತಂದ್ರೆ ಏನಾಗುತ್ತೆ, ಇದು ಬುಕ್ ವ್ಯಾಲ್ಯೂ ಆಗುತ್ತೆ. ಓಕೆ. ಸೊ ಬುಕ್ ವ್ಯಾಲ್ಯೂ ಅಂತಂದ್ರೆ ಏನಿದೆ, ಅದು ಪರ್ಚೇಸ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಷನ್. ಪರ್ಚೇಸ್ ವ್ಯಾಲ್ಯೂ ಮೈನಸ್ ಏನಾಗುತ್ತೆ, ಅದು ಬಂದ್ಬಿಟ್ಟು ಡಿಪ್ರಿಷಿಯೇಷನ್, ರೈಟ್. ಸೊ ಇಲ್ಲಿ ಇನ್ನೂ 2 ಇದೆ, ಸಾಲ್ವೇಜ್ ವ್ಯಾಲ್ಯೂ ಅಂತ ಇದೆ, ರೈಟ್. ಸೊ ಇದು ಸಾಲ್ವೇಜ್ ವ್ಯಾಲ್ಯೂ ಅಂದ್ರೆ ಇಟ್ ಇಸ್ ಅನ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಆಫ್ಟರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಇಟ್ ಇಸ್ ಕಾಲ್ಡ್ ಎಸ್ ಅನ್ ಸಾಲ್ವೇಜ್ ವ್ಯಾಲ್ಯೂ. ದಟ್ ಇಸ್ ಅ ರೀಸೇಲ್ ವ್ಯಾಲ್ಯೂ ಅಂತ ಅನ್ಬೋದು ನಾವು, ಗೊತ್ತಾ. ಸೊ ರೀಸೇಲ್ ಅಂತ ಅನ್ಬೋದು. ರೀಸೇಲ್ ವ್ಯಾಲ್ಯೂ ಕಾರು, ಬೈಕು, ಮನೆ ಏನೇ ಇರ್ಬೋದು. ಸೊ ರೀಸೇಲ್ ಸಾಲ್ವೇಜ್ ವ್ಯಾಲ್ಯೂ. ಸ್ಕ್ರಾಪ್ ವ್ಯಾಲ್ಯೂ ಅಂತಂದ್ರೆ ಅದ್ರದ್ದು ಯುಟಿಲಿಟಿ ಮುಗಿದೋಗ್ಬಿಟ್ಟಿದೆ, ರೈಟ್. ಯುಟಿಲಿಟಿ ಮುಗಿದೋಗ್ಬಿಟ್ಟಿದೆ, ಸೊ ಅದು ಯೂಸ್ ಮಾಡೋಕೆ ಬರೋದಿಲ್ಲ, ಸೊ ಅದನ್ನ ಸ್ಕ್ರಾಪ್ ವ್ಯಾಲ್ಯೂ ಅಂತ ನಾವು ಅಂತೀವಿ. ಡನ್. ಜಂಕ್ ವ್ಯಾಲ್ಯೂನು ಇದರಲ್ಲೇ ಬರುತ್ತೆ, ರೈಟ್. ಜಂಕ್ ವ್ಯಾಲ್ಯೂನು ಇದರಲ್ಲೇ ಬರುತ್ತೆ. ಸೊ ವಾಟ್ ಇಸ್ ಆನ್ಸರ್, ಬುಕ್ ವ್ಯಾಲ್ಯೂ. ಎ ವರ್ಕ್ ಕಾಸ್ಟ್ RS 20,000 rupees 20,000 is termed as. ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, 20,000 ಇತ್ತಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 20,000 ಇದ್ರೆ ಅದನ್ನ ನಾವು ಪೆಟ್ಟಿ ವರ್ಕ್ ಅಂತ ಅಂತೀವಿ, ರೈಟ್. ಸೊ ಪೆಟ್ಟಿ ವರ್ಕ್, ರೈಟ್, ಲೆಸ್ ದೆನ್ ಆರ್ ಈಕ್ವಲ್ ಟು 20K. ಸೊ ಇದು ಫಸ್ಟು. ಸೆಕೆಂಡ್ ಕೇಸ್ ಬರುತ್ತೆ ಏನಂತಂದರೆ ಮೈನರ್ ವರ್ಕ್. ಸೊ ಮೈನರ್ ವರ್ಕ್ ಅಂತಂದರೆ ಏನಾಗುತ್ತೆ, 20K ಇಟ್ಕೊಂಡು 1 ಲಕ್ಷವರೆಗೂ ಹೋಗುತ್ತೆ, 1 lakhs, ರೈಟ್. ಇನ್ನೊಂದು ಮೇಜರ್ ಬರುತ್ತೆ, ಮೇಜರ್ ವರ್ಕ್. ಸೊ ಮೇಜರ್ ವರ್ಕ್ಗೆ ಏನಿರುತ್ತೆ ಅಂತಂದರೆ ಮೋರ್ ದೆನ್ 1 lakhs, more than 1 lakhs, ಗೊತ್ತಾಯ್ತಾ, more than 1 lakhs ಆಗುತ್ತೆ. ಸೊ ಇದು ಆನ್ಸರ್ ಇದಕ್ಕೆ ಆಗುತ್ತೆ. ಇನ್ ದ ಎಸ್ಟಿಮೇಷನ್ ಆಫ್ ಎ ಪ್ಲಾಸ್ಟರಿಂಗ್ ಸರ್ಫೇಸ್ ದ ಡಿಡಕ್ಷನ್ಸ್ ಆರ್ ನಾಟ್ ಮೇಡ್ ಫಾರ್. ಸೊ ಡಿಡಕ್ಷನ್ ಯಾವುದಕ್ಕೆ ಮಾಡೋದಿಲ್ಲ ಅಂತ ಇಲ್ಲಿ ಕೇಳ್ತಾ ಇರೋದು, ರೈಟ್. ಸೊ ಡಿಡಕ್ಷನ್ಸ್ ಯಾವುದಕ್ಕೆ ಮಾಡೋದಿಲ್ಲ, ಎಂಡ್ ಆಫ್ ದಿ ಬೀಮ್ಸ್ಗೆ ನಾವು ಯಾವತ್ತೂ ಡಿಡಕ್ಷನ್ ಮಾಡೋದಿಲ್ಲ ಪ್ಲಾಸ್ಟರಿಂಗಿಗೆ. ಹೇಗೆ ಗೊತ್ತಾ, ಪ್ಲಾಸ್ಟರಿಂಗ್ ಮಾಡುವಾಗ ನಾವು ಏನು ಮಾಡ್ತೀವಿ, ಓವರ್ ಆಲ್ ಬಿಲ್ಡಿಂಗ್ನ ಒಂದು ಸಾಲಿಡ್ ಅಂತ ತೊಗೊಳ್ತೀವಿ, ರೈಟ್. ಇದನ್ನು ಒಂದು ಸಾಲಿಡ್ ಅಂತ ತೊಗೊಂಡ್ಬಿಟ್ಟು ಆಮೇಲೆ ಎಲ್ಲೆಲ್ಲಿ ಓಪನಿಂಗ್ಸ್ ಇರುತ್ತಲ್ಲ ಆ ಓಪನಿಂಗ್ಸ್ನ ನಾವು ಮೈನಸ್ ಮಾಡ್ತೀವಿ, ಓಕೆ. ಸೊ ಆ ಓಪನಿಂಗ್ಸ್ನ ನಾವು ಮೈನಸ್ ಮಾಡ್ತೀವಿ. ಸೊ ಅದು ಮೈನಸ್ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ, ರೈಟ್. ಅದು ಮೈನಸ್ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ, ನೀವು ಅಲ್ಲಿ ನೋಡ್ಬೋದು, ಓಕೆ. ನೀವು ಮಾಡಿದಿಲ್ಲ ಅಂತ ಅನ್ಕೋತೀನಿ, ರೈಟ್. ಎಂಡ್ಸ್ ಆಫ್ ದಿ ಬೀಮ್ಸ್ ಆರ್ ನಾಟ್ ಮೇಡ್ ಫಾರ್. ಎಂಡ್ಸ್ ಆಫ್ ದಿ ಬೀಮ್ಸ್ಗೆ, ಎಂಡ್ಸ್ ಆಫ್ ದಿ ರಾಫ್ಟರ್ಸ್ ಸ್ಮಾಲ್ ಓಪನಿಂಗ್ ಅಪ್ ಟು 0.5 meter. ಬಟ್ ಇದರಲ್ಲಿ ಇನ್ನೊಂದಿದೆ, ರೈಟ್. ಇದರಲ್ಲಿ ಏನು ಗೊತ್ತಾ, 0.5 square meter
ಆಯ್ತಾ, ಡಿಡಕ್ಷನ್ ಮಾಡೋದಿಲ್ಲ ಅಲ್ಲಿವರೆಗೆ. ಬಟ್ ಎಕ್ಸೀಡಿಂಗ್ 0.5 ಆಯ್ತಾ ಅಂತ ತಿಳ್ಕೊಳ್ಳಿ, ಅಲ್ಲಿ ಏನು ಮಾಡ್ತಾರೆ, ಬಟ್ ನಾಟ್ ಎಕ್ಸೀಡಿಂಗ್ 3 ಸ್ಕ್ವೇರ್ ಮೀಟರು. 0.5 ಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ಮತ್ತೆ ಲೆಸ್ ದೆನ್ 3 ಸ್ಕ್ವೇರ್ ಮೀಟರ್ ಇತ್ತಂತಂದ್ರೆ ಏನು ಮಾಡ್ತೀವಿ ಅಂದರೆ, ಸೊ ಒನ್ ಸೈಡ್ ಆಫ್ ದ ಫೇಸ್ ಇಸ್ ಅಲೋಡ್ ಫಾರ್ ದ ಡಿಡಕ್ಷನ್. ಗೊತ್ತಾಯ್ತಾ? ಸೊ ಜಾಮ್ಸು ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಇರುತ್ತಲ್ಲ ಬೀಮ್ಸು ಬಾಟಮು ಅದೆಲ್ಲ ನಾವು ಮೈನಸ್ ಏನಂತಂದರೆ ಕನ್ಸಿಡರ್ ಮಾಡೋದಿಲ್ಲ. ಗೊತ್ತಾಯ್ತಾ? ಸೊ ಈ ಥರ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನಾಗುತ್ತೆ, ನನ್ ಆಫ್ ದೀಸ್ ಆಗುತ್ತೆ. ನೆಕ್ಸ್ಟ್, ದ ಕ್ರಾಸ್ ಸೆಕ್ಷನ್ ಏರಿಯಾ of an embankment of a canal fully in embankment, refer the figure given below is. ಸೊ ಇದ್ರದ್ದು ಎಂಬ್ಯಾಕ್ಮೆಂಟ್ ಫೈಂಡ್ ಔಟ್ ಮಾಡೋದಿದೆ, ಏನು ಇದ್ರದ್ದು ಫಿಗರ್ ಫೈಂಡ್ ಔಟ್ ಮಾಡೋದಿದೆ. ರೈಟ್, ವಿಡಿಯೋ ಎಷ್ಟೇ ಲೆಂದಿ ಹೋಗಲಿ ನಾನು ಬಿಡೋದಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೇ ಬಿಡ್ತೀನಿ. ಗೊತ್ತಾಯ್ತಾ? ಇದ್ರದ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡೋದಿದೆ. ಇವಾಗ ವಾಲ್ಯೂಮ್ ಸಿಂಪಲ್ ಇದೆ ನೋಡಿ. ಯಾರ್ಯಾರು ಎಸ್ಟಿಮೇಟಿಂಗ್ ಚೆನ್ನಾಗಿ ಓದಿದಿರಲ್ಲ, ಸೊ ಅವರಿಗೆ ಏನು ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ಎಲ್ಲ ಅರ್ಥ ಆಗುತ್ತೆ. ಯಾರು ಓದಿಲ್ಲ ಅವರಿಗೂ ಅರ್ಥ ಆಗುತ್ತೆ. ನಾನು ಮ್ಯಾರಥಾನ್ ನೋಡ್ಕೊಳ್ಳಿ. ರೈಟ್, ಸೊ ಇಲ್ಲಿ ನೀರಿದೆ. ಸೊ ಇದು ಈ ಥರ ಏನಿದೆ, ಇದು ಒಂದು ಕ್ಯಾನಲ್ ಕೊಟ್ಟಿದ್ದಾರೆ, ಎಂಬ್ಯಾಕ್ಮೆಂಟ್ ಆಫ್ ಎನ್ ಕ್ಯಾನಲ್ ಫುಲ್ಲಿ ಎಂಬ್ಯಾಕ್ಮೆಂಟು. ರೈಟ್, ಸೊ ಇದು ಸಾಯಿಲ್ ಇದೆ, ಇಲ್ಲೂ ಸಾಯಿಲ್ ಇದೆ. ರೈಟ್, ನಮಗೆ ಬೇಕಾಗಿರೋದು ಅದೆಲ್ಲ ಇಲ್ಲ. ಸೊ ನಾನು ಇಲ್ಲಿ ಮಾಡ್ತೀನಿ, ಒಂದು ಬರಿತೀನಿ ನೋಡಿ ಈ ಕಡೆ, ಸೊ ದಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದು B1 ಈ ಕಡೆ, ಇದು B2. ರೈಟ್, ಸೊ ಇದು ಏನಾಗುತ್ತೆ, ಇದು ಹೈಟ್ ಇದೆ, ಇದು H. ಸೊ ಈ ಕಡೆನೇ H ಸೇಮ್ ಇರುತ್ತೆ. ಆಮೇಲೆ ಇದು ಸ್ಲೋಪ್ ಇದೆ 1:s. ರೈಟ್, ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ರೈಟ್, ಸೊ ಇದಿಷ್ಟೇ ನಾನು SH ಅಂತ ತೊಗೋತೀನಿ. ಆಮೇಲೆ ಇದಿಷ್ಟನ್ನ ಮತ್ತೊಂದು SH ಅಂತ ತೊಗೋತೀನಿ. ಸೊ ಇದಿಷ್ಟನ್ನ V1 ಅಂತ ತೊಗೋತೀನಿ. ಸಿಂಪಲ್, ಮುಗ್ದೋಯ್ತಲ್ಲ, ಮುಗ್ದೋಯ್ತು, ಕ್ಯಾಲ್ಕುಲೇಷನ್ ಬಂತು. ಇವಾಗ ಕ್ರಾಸ್ ಸೆಕ್ಷನಲ್ ಏರಿಯಾ, ಸೊ ಇದ್ರದ್ದು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ಥರ ಮಾಡೋದು, ಸೊ B1H plus SH square, right, plus B2H plus SH square. ಸೊ ಇದನ್ನು ನಾವು B1 plus B2 into H plus 2 times of SH square. ಓಕೆ, ಸೊ ಇದು ಆನ್ಸರ್ ಆಗುತ್ತೆ. B1 plus B2 2 SH square is the answer for this question. Pick up the excavation where measurements are made is square meters for payment. ಸ್ಕ್ವೇರ್ ಮೀಟರ್ಗೆ ಯಾವ್ದು ಮಾಡ್ತೀವಿ, ಆರ್ಡಿನರಿ ಕಟಿಂಗ್ ಅಪ್ ಟು 1 ಮೀಟರ್. ರೈಟ್, ಆಮೇಲೆ ಸರ್ಫೇಸ್ ಡ್ರೆಸಿಂಗ್ ಅಪ್ ಟು 15 ಸೆಂಟಿಮೀಟರ್ ಡೆಪ್ತ್, ಸರ್ಫೇಸ್ ಎಕ್ಸ್ಕವೇಷನ್ ಅಪ್ ಟು 30 ಸೆಂಟಿಮೀಟರ್ ಡೆಪ್ತ್. ಸೊ ಯಾವುದು ಮಾಡ್ತೀವಿ ಅಂತ ಕೇಳ್ತಾ ಇರೋದು ನೋಡಿ. ಸರ್ಫೇಸ್ ಎಕ್ಸ್ಕವೇಷನ್ ಅಪ್ ಟು 30 ಮೀಟರ್ ಡೆಪ್ತ್ ಆ್ಯಂಡ್ ಸರ್ಫೇಸ್ ಡ್ರೆಸಿಂಗ್ ಅಪ್ ಟು 15 ಸೆಂಟಿಮೀಟರ್ ಡೆಪ್ತ್ಸ್. ಸೊ ನಾವು ಏನು ಮಾಡ್ತೀವಿ ಅಂತಂದರೆ ಇವೆರಡನ್ನ ಮೀಟರ್ ಸ್ಕ್ವೇರಲ್ಲಿ ಮೆಜರ್ ಮಾಡ್ತೀವಿ. ರೈಟ್, ಇವೆರಡನ್ನ ನಾವು ಮೀಟರ್ ಸ್ಕ್ವೇರಲ್ಲಿ ಮೆಜರ್ ಮಾಡ್ತೀವಿ, ಚೆನ್ನಾಗಿ ತಿಳ್ಕೊಳ್ಳಿ. ರೈಟ್, ಸೊ ಆರ್ಡಿನರಿ ಕಟಿಂಗ್ ಅಪ್ ಟು 1 ಮೀಟರ್ ನಾವು ಏನು ಮಾಡ್ತೀವಿ ಅಂತಂದರೆ 1 ಕ್ಯೂಬಿಕ್ ಮೀಟರಲ್ಲಿ ಮೆಜರ್ ಮಾಡ್ತೀವಿ. ರೈಟ್, ಅಪ್ ಟು 1 ಮೀಟರ್ ಕ್ಯೂಬ್ ಕಟಿಂಗ್ ಅಪ್ ಟು 1 ಮೀಟರ್ ನಾವು ಮೀಟರ್ ಕ್ಯೂಬಲ್ಲಿ ಮೆಜರ್ ಮಾಡ್ತೀವಿ ಇದನ್ನು. ಓಕೆ, ಸೊ ಯಾವ್ದು ಕರೆಕ್ಟ್ ಆಗುತ್ತೆ, ಮತ್ತೆ ಯಾವುದಾಗುತ್ತೆ ಇದರಲ್ಲಿ ಕರೆಕ್ಟ್ ಅಂತಂದರೆ ಇದು ಇಲ್ಲಿ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದು ಮೀಟರ್ ಸ್ಕ್ವೇರು, ಸೊ ಇದು ಮೀಟರ್ ಕ್ಯೂಬಲ್ಲಿ ಬರುತ್ತೆ. ಸೊ B and C is a correct answer. B ಮತ್ತೆ C ಅಷ್ಟೇ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಕ್ಯಾಲ್ಕುಲೇಟ್ ದ annual depreciation of a machine having initial cost of 10,000, scrap value is 1,000, useful life is 30 years. ಸೊ ಇದನ್ನೇ ಯಾವ ಥರ ಮಾಡೋದು ಇವಾಗ? ರೈಟ್, ತುಂಬ ಈಸಿ ಇದೆ, ತುಂಬ ಈಸಿ ಇದೆ. ಯಾವ ಥರ ಮಾಡೋದು? ರೈಟ್, ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಗೊತ್ತಿದೆಯಾ ನಿಮಗೆ? ಫಾರ್ಮುಲಾ ಗೊತ್ತಿದೆಯಾ? ಸಿಂಪಲ್, ಇವಾಗ ಹೇಳಿದೆ. ಆ್ಯನ್ಯುವಲ್ ಇಲ್ಲಿ ಮಾಡ್ತೀನಿ ನೋಡಿ. ಸೊ ಆ್ಯನ್ಯುವಲ್ ಡಿಪ್ರಿಸಿಯೇಷನ್ ಈಕ್ವಲ್ಸ್ ಟು ಇನಿಷಿಯಲ್ ಕಾಸ್ಟ್ ಮೈನಸ್ ಆಫ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಗೊತ್ತಾಯ್ತಾ? ಇನಿಷಿಯಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಯೂಸ್ಫುಲ್ ಲೈಫ್. ಸೊ ಇದು ಎಷ್ಟಾಗುತ್ತೆ? ಇನಿಷಿಯಲ್ ಕಾಸ್ಟ್ ಎಷ್ಟಿದೆ? 10,000. ಸೊ 10,000 ಮೈನಸ್ 1,000, 10,000 ಮೈನಸ್ 1,000, ಸೊ ಡಿವೈಡೆಡ್ ಬೈ 30. ಸೊ ಎಷ್ಟಾಯ್ತು ಇದು? ಸೊ 300. ಸೊ 300 is the answer for this question. Okay, so 300. Next,
Calculate the cost of 100 mm thick brick lining of a septic tank of size 5 meter into 3 meter into 1.5 meter if the rate of the lining is Rs 200 per square meter. ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದಿದೆ, ರೈಟ್. ಇದ್ರದ್ದು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದಿದೆ. 100 mm thick ಬ್ರಿಕ್ ಲೈನಿಂಗ್ ಆಫ್ ಎ ಸೆಪ್ಟಿಕ್ ಟ್ಯಾಂಕ್ ಇದೆ. ಸೊ ಇದನ್ನ ಯಾವ ತರ ಮಾಡೋದು ನೋಡೋಣ. ಸಿಂಪಲ್ ಇದೆ. ಇದನ್ನು ಏರಿಯಾ ಆಫ್ ದಿ ಲೈನಿಂಗ್ ಮಾಡಬೇಕು. ಫಸ್ಟ್ ಏರಿಯಾ ಆಫ್ ಲೈನಿಂಗ್ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಫಸ್ಟ್ ತಿಳ್ಕೊಳ್ಳಿ, ಸೆಪ್ಟಿಕ್ ಟ್ಯಾಂಕ್ ಏರಿಯಾ ಕೊಟ್ಟಿದ್ದಾರೆ 5 ಇಂಟು 3 ಇಂಟು 1.5, ಲೆಂತ್ ಬ್ರೆಡ್ತ್ ಡೆಪ್ತ್ ಕೊಟ್ಟಿದ್ದಾರೆ. ಸೊ ಈಗ ಬಟ್ ಏರಿಯಾ ಆಫ್ ದಿ ಲೈನಿಂಗ್ ನಾವು ಯಾವ ತರ ಮಾಡ್ತೀವಿ ಅಂತಂದ್ರೆ 2 times ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಇಂಟು ಎಚ್ ಮಾಡ್ತೀನಿ ನಾನು, ರೈಟ್. ಏರಿಯಾ ಆಫ್ ರೈಟ್, ಎಲ್ ಬಿ ಎಚ್ 3 ಕೊಟ್ಟಿದ್ದಾರೆ ಡೆಪ್ತ್, ರೈಟ್. ಸೊ ಏನ್ ಮಾಡ್ತೀನಿ ಅದಕ್ಕೆ 2 times ಆಫ್ 5 plus 3 into 1.5. ಗೊತ್ತಾಯ್ತಾ? ಇದು ಏರಿಯಾ ಆಯ್ತು, ರೈಟ್. ಎಲ್ ಪ್ಲಸ್ ಬಿ ಏರಿಯಾ ಆಯ್ತು. ಇದನ್ನ ಎರಡು ಸಲ ಮಲ್ಟಿಪ್ಲೈ ಮಾಡಿದೆ, ಇಂಟು 1.5 ಮಾಡಿದೆ. ಸೊ ಇದು 24 ಮೀಟರ್ ಸ್ಕ್ವೇರ್ ಆಯ್ತು. ಡನ್. ನಾವು ಕಾಸ್ಟ್ ಯಾವ ತರ ತೆಗಿಬೇಕು? ಕಾಸ್ಟ್ ತುಂಬಾ ಸಿಂಪಲ್. ಏರಿಯಾ ಎಷ್ಟಿದೆ, ಏರಿಯಾ ಆಫ್ ಲೈನಿಂಗ್ ಇಂಟು ಕಾಸ್ಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಲೈನಿಂಗ್, ರೇಟ್ ಆಫ್ ಲೈನಿಂಗ್. ಸೊ ಎಷ್ಟಿದೆ ಇದು? ಇದು 24 ಇಂಟು 200. ಸೊ ಇದು 4800 rupees ಆಗುತ್ತೆ. ಸೊ 4800 rupees is the answer for this question. Next, calculate the annual percentage of depreciation of a machine using the constant percentage method. If purchase cost is 12,000 and the scrap value is 3,000 and the life of a machine is 8 years. Life of machine ಎಷ್ಟಿದೆ? 8 years ಇದೆ. ಡನ್. ಸೊ ಈಗ ನಾವು ಅದನ್ನ ಕ್ಯಾಲ್ಕುಲೇಟ್ ಯಾವ ತರ ಮಾಡೋದು ನೋಡೋಣ, ರೈಟ್. ನಾನು ಇಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಆನ್ಯುವಲ್ ಡಿಪ್ರಿಸಿಯೇಷನ್ ಇವಾಗ ಜಸ್ಟ್ ಮಾಡಿದಿವಲ್ಲ, ಆನ್ಯುವಲ್ ಡಿಪ್ರಿಸಿಯೇಷನ್ is equal to initial cost minus scrap value divided by useful life. ಗೊತ್ತಾಯ್ತಾ? Now, so 12,000 minus of 3,000 divided by 8, right. So ಇದು 1125 RS ಇಷ್ಟ ಆಯ್ತು, right. Annual percentage of depreciation, annual percentage of depreciation. ಸೊ ಇದನ್ನ ಯಾವ ತರ ಮಾಡೋದು? 1125 divided by 12,000 ಮಾಡ್ತೀನಿ ನಾನು, ಇಂಟು 100. ಸೊ ಎಷ್ಟಾಯ್ತು? 9.375%, right. Annual depreciation 9.737%. okay, ಗೊತ್ತಾಯ್ತಾ? ನೆಕ್ಸ್ಟ್, which one of the following method is used for the approximate estimation? approximate estimation ಗೆ ಯಾವುದು ಯೂಸ್ ಮಾಡ್ತಾರೆ? ಸೊ ಪ್ಲಿಂತ್ ಏರಿಯಾ ಎಸ್ಟಿಮೇಟ್ ನ ಮಾಡ್ತಾರೆ ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಗೆ. ಓಕೆ, ಸೊ ಬೇರೆದೆಲ್ಲ ಸೆಂಟರ್ ಲೈನ್ ಮೆಥಡ್ ಇದೆ, ಆಮೇಲೆ ಶಾರ್ಟ್ ವಾಲ್ ಲಾಂಗ್ ವಾಲ್ ಮೆಥಡ್ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ ನೋಡಿ. ಈ ಲಾಂಗ್ ವಾಲ್, ಶಾರ್ಟ್ ವಾಲ್, ಸೆಂಟರ್ ಲೈನ್ ಆಯ್ತಾ, ಇನ್ನೊಂದು ಬರುತ್ತೆ ಕ್ರಾಸಿಂಗ್ ಮೆಥಡ್ ಅಂತ ಬರುತ್ತೆ. ಕ್ರಾಸಿಂಗ್ ಮೆಥಡ್ ಈ ಮೂರನ್ನ ಯಾವಾಗ ಏನಂತಂದ್ರೆ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಡೀಟೇಲ್ ಎಸ್ಟಿಮೇಟ್ ಬೇಕಾದ್ರೆ ಅಷ್ಟೇ. ಸೊ ಡೀಟೇಲ್ ಎಸ್ಟಿಮೇಟ್ ಬೇಕಾದ್ರೆ ಅಷ್ಟೇ ನಾವು ಮಾಡ್ತೀವಿ. ಇಲ್ಲ ಅಂತಂದ್ರೆ ಪ್ಲಿಂತ್ ಏರಿಯಾ ಎಸ್ಟಿಮೇಟು, ಅಬ್ಸ್ಟ್ರಾಕ್ಟ್ ಎಸ್ಟಿಮೇಟು, ಪ್ರಿಲಿಮಿನರಿ ಎಸ್ಟಿಮೇಟು ಇವೆಲ್ಲ ಮಾಡ್ಕೋತೀವಿ. ಗೊತ್ತಾಯ್ತು ಅಂತ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮ್ಗೆ ಹೇಳ್ತೀನಿ, ಲಾಂಗ್ ವಾಲ್ ಮತ್ತೆ ಶಾರ್ಟ್ ವಾಲ್ ಮೆಥಡ್ ಎಲ್ಲರಿಗೂ ಗೊತ್ತಿದೆ. ಸೊ ಒಂದು ಬಿಲ್ಡಿಂಗ್ ಇದೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಈ ಬಿಲ್ಡಿಂಗ್ ಇದೆ ಅಂತಂದ್ರೆ ಇದನ್ನ ಒಂದು ಲೆಂತ್ ಜಾಸ್ತಿ ಇರೋದನ್ನ ಲಾಂಗ್ ವಾಲ್ ಡಿವೈಡ್ ಮಾಡ್ಕೋತೀನಿ, ಇದು ಶಾರ್ಟ್ ವಾಲ್ ಅಂತ ಮಾಡ್ಕೋತೀನಿ. ಲಾಂಗ್ ವಾಲ್ ನ ಔಟರ್ ಟು ಔಟರ್ ತೋತೀನಿ, ಶಾರ್ಟ್ ವಾಲ್ ನ ಇನ್ನರ್ ಟು ಇನ್ನರ್ ತೋತೀನಿ. ಸೊ ಎಲ್ಲದಕ್ಕೂ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನಾನೇನಂದ್ರೆ ಸೆಂಟ್ರಲ್ ಅದು ಲೆಂತ್ ತೆಕ್ಕೊಂಡ್ಬಿಟ್ಟು ಬ್ರೆಡ್ತ್ ಡೆಪ್ತ್ ನ ಮಲ್ಟಿಪ್ಲೈ ಮಾಡಿ ಕ್ವಾಂಟಿಟಿ ತೆಗಿತೀನಿ. ಯಾವುದು? ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಅಲ್ಲಿ, ರೈಟ್. ಸೊ ಇದು ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಯಾವಾಗ ವಾಲ್ ಥಿಕ್ನೆಸ್ ಆರ್ ಡಿಫರೆಂಟ್, ವಾಲ್ ಥಿಕ್ನೆಸ್ ಆರ್ ಡಿಫರೆಂಟ್ ಅಂದ್ರೆ ಏನು? ಇದು 30 ಸೆಂಟಿಮೀಟರ್ ಇದೆ, ಒಳಗಡೆ 20 ಇದೆ, 10 ಇದೆ, ಕಾಂಬಿನೇಷನ್ ಇದ್ದಾಗ ಸೊ ಇದು ಯೂಸ್ ಮಾಡ್ತಾರೆ. ಸೆಂಟ್ರಲ್ ಲೈನ್ ಮೆಥಡ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಬಿಲ್ಡಿಂಗ್ ಇದೆ ಅಂತಂದ್ರೆ, ರೈಟ್. ಸೊ ಈ ತರ ಬಿಲ್ಡಿಂಗ್ ಇದೆ, ಮಧ್ಯೆ ಒಂದು ವಾಲ್ ಇದೆ, ರೈಟ್.
ಸೊ ಬಿಲ್ಡಿಂಗ್ ಇದ್ದಾಗ ಏನು ಮಾಡ್ತೀವಿ ನಾವು ಟೋಟಲ್ ಸೆಂಟರ್ ಲೈನ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೋಟಲ್ ಸೆಂಟರ್ ಲೈನ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಟೋಟಲ್ ಆಗಿ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ತೊಗೊಂಡ್ಬಿಟ್ಟು. ಅದಾದಮೇಲೆ ನಂಬರ್ ಆಫ್ ಜಂಕ್ಷನ್ ಏನು ಅಂತಂದರೆ ಎಲ್ಲಿ ಇರುತ್ತೆ ಜಂಕ್ಷನ್ಸು, ಟಿ ಎಲ್ಲಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದಿದೆ. ಈ ಜಂಕ್ಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕ್ವಾಂಟಿಟಿ ರಿಪೀಟ್ ಆಗುತ್ತೆ ಅಂತ ನಾವೇನು ಮಾಡ್ತೀವಿ ಅದನ್ನು ಹಾಫ್ ಆಫ್ ದಿ ವಿಡ್ತ್ನ ಮೈನಸ್ ಮಾಡ್ತೀವಿ. ಹಾಫ್ ವಿಡ್ತ್ನ ನಾವು ಮೈನಸ್ ಮಾಡ್ತೀವಿ. ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಇದೆ. ಸೆಂಟರ್ ಲೈನ್ ಮೆಥಡ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಸೆಂಟರ್ ಲೈನ್ ಮೆಥಡ್ನ ಎಲ್ಲಿ ವಾಲ್ ಥಿಕ್ನೆಸ್ಸು ಕಾಮನ್ ಆಗಿದೆ ಅಂತ ಕಡೆ ಯೂಸ್ ಮಾಡ್ತೀವಿ. ಡನ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಅದೇ ಬಂತು. ಡಿಡಕ್ಷನ್ ಎಟ್ ಟಿ ಜಂಕ್ಷನ್ ಆಫ್ ದ ವಾಲ್ ಫಾರ್ ದ ಟೋಟಲ್ ಲೆಂತ್ ಆಫ್ ದಿ ಸೆಂಟರ್ ಲೈನ್ ಈಸ್. ಸೊ ಅದೇ ಏನು ಮಾಡ್ತೀವಿ ರೈಟ್. ಸೊ ಅದೇ ಯಾವ್ದು ಮಾಡ್ತೀವಿ ಜಸ್ಟ್ ಇವಾಗಲೇ ಹೇಳಿದೆ ನಾನು. ಯಾವ್ದು ಮಾಡೋದು ನಾವು? ಹಾಫ್ ಆಫ್ ದ ಥಿಕ್ನೆಸ್ ಆಫ್ ದಿ ವಾಲ್. ಹಾಫ್ ಆಫ್ ದ ಥಿಕ್ನೆಸ್ ಯಾಕೆ ಅಂದರೆ ಜಸ್ಟ್ ಇವಾಗ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ ರೈಟ್. ಸೊ ಈ ಥರ ವಾಲ್ ಇದೆ ಅಂತಂದರೆ ರೈಟ್. ಸೊ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಆಲ್ರೆಡಿ. ಇಲ್ಲಿ ನಾನು ಆಲ್ರೆಡಿ ಸೆಂಟರ್ ಟು ಸೆಂಟರ್ ಕ್ಯಾಲ್ಕುಲೇಟ್ ಮಾಡಿರ್ತೀನಿ. ಸೊ ಡಬಲ್ ಕ್ಯಾಲ್ಕುಲೇಷನ್ ಆಗುತ್ತೆ ರೈಟ್. ಸೊ ಡಬಲ್ ಕ್ಯಾಲ್ಕುಲೇಷನ್ ಆದಾಗ ಇದಿಷ್ಟು ಏನು ಪೋರ್ಷನ್ ಇರುತ್ತಲ್ಲ ಈ ಇಷ್ಟು ಪೋರ್ಷನು, ಆಮೇಲೆ ಇದಿಷ್ಟು ಪೋರ್ಷನು ಏನಂದರೆ ಎಕ್ಸಸ್ ಆಗಿರುತ್ತೆ, ಅದಿಷ್ಟು ಅದಕ್ಕೆ ನಾನು ಮೈನಸ್ ಮಾಡ್ತೀನಿ. ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಫಾರ್ಮ್ ವರ್ಕ್ ರಿಕ್ವೈರ್ಡ್ ಫಾರ್ ಎ ಬೀಮ್ ಆಫ್ 2 ಮೀಟರ್ ಸ್ಪ್ಯಾನ್ ಆ್ಯಂಡ್ ಕ್ರಾಸ್ ಸೆಕ್ಷನ್ ಡೈಮೆನ್ಷನ್ ಆಫ್ 400 mm ಆ್ಯಂಡ್ 200 mm. ಆಯಿತಾ? ಏನು ಕೊಟ್ಟಿದ್ದಾರೆ ಇಲ್ಲಿ? ಫಾರ್ಮ್ ವರ್ಕ್ ಕೊಟ್ಟಿದ್ದಾರೆ, ಅದರದ್ದು ಬೀಮ್ ಸೈಜ್ ಕೊಟ್ಟಿದ್ದಾರೆ, ಸ್ಪ್ಯಾನ್ ಇದೆ ರೈಟ್. ಸೊ ಇದು ಈ ಥರ ಬೀಮ್ ಇದೆ. ಸೊ ಅದ್ರ ಸ್ಪ್ಯಾನು ಕೊಟ್ಟಿದ್ದಾರೆ. ಬೀಮ್ ಸೈಜ್ ಏನಿದೆ ಅಂತಂದರೆ ಡೈಮೆನ್ಷನ್ 400 mm ಇಂಟು 200. ಸೊ ಇದು 200, ಇದು 400. ಓಕೆ. ಸೊ 200 ಇಂಟು 400. ಸೊ ಇದು ಎಷ್ಟಿದೆ? ಇದು 1 ಮೀಟರ್ ಸ್ಪ್ಯಾನ್, ಸಾರಿ 2 ಮೀಟರ್ ಇದೆ. ಸೊ ಇದು 2 ಮೀಟರ್ ಸ್ಪ್ಯಾನ್. ಸೊ ಈ ಥರ ಇದು 2 ಮೀಟರ್ ಸ್ಪ್ಯಾನ್ ಇದೆ. ಓಕೆ ರೈಟ್. ಸೊ ಇದ್ರದ್ದು ನಮಗೆ ಏನು ಮಾಡೋದಿದೆ? ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಫಾರ್ಮ್ ವರ್ಕ್ ರಿಕ್ವೈರ್ಡ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸಿಂಪಲ್ ಇರುತ್ತೆ, ತುಂಬ ಸಿಂಪಲ್ ಇದೆ. ಸೊ ಇದನ್ನು ಯಾವ ಥರ ಮಾಡ್ತೀರಾ? ಸಿಂಪಲ್ ಆಗಿ ಹೇಳಿ ನೋಡೋಣ. ಎಷ್ಟು ಜನ ಯಾರು ಮಾಡ್ಬೋದು ಇದನ್ನ? ಸಾರಿ, ಮಾಡೋಣ ಬನ್ನಿ. ಸೊ ಯಾವ ಥರ ಮಾಡ್ಬೋದು ಇದು? ಬೀಮ್ ಸೈಜು ಏನೋ ಗೊತ್ತಿದೆ ನಿಮಗೆ. ಸೊ ಇನ್ ಜನರಲ್ ಬೀಮ್ ಡೆಪ್ತ್ ಆಲ್ವೇಸ್ ಗ್ರೇಟರ್ ದೆನ್ ಇಟ್ಸ್ ವಿಡ್ತ್. ಸೊ ಈಗ ಏರಿಯಾ ಆಫ್ ಫಾರ್ಮ್ ವರ್ಕ್ ಡೈರೆಕ್ಟ್ ಮಾಡ್ತೀನಿ ನಾನು. ಏರಿಯಾ ಆಫ್ ಫಾರ್ಮ್ ವರ್ಕ್ ರಿಕ್ವೈರ್ಡ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್, ಆಯ್ತಾ, 2 ಇಂಟು 1 ನಿಮಿಷ, 2 ಇಂಟು ಡೆಪ್ತ್ ಇದೆ, 2 ಇಂಟು ಡೆಪ್ತ್ ಪ್ಲಸ್ ವಿಡ್ತ್, ಆಯ್ತಾ. 2 ಇಂಟು ಡೆಪ್ತ್ ಇಂಟು ವಿಡ್ತ್ ಇದೆ, ಇಂಟು ಸ್ಪ್ಯಾನ್ ಮಾಡ್ತೀವಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಫಾರ್ಮ್ ವರ್ಕ್ ಈ ಕಡೆನೂ ಬೇಕು, ಈ ಕಡೆನೂ ಬೇಕು, ಇಲ್ಲೂ ಬೇಕು. ಸೊ ಮೂರು ಕಡೆ ಇದೆ. ಇದು ಡೆಪ್ತ್ 2 ಟೈಮ್ಸ್ ಇದೆ ತಾನೆ, ವಿಡ್ತ್ 1 ಟೈಮ್ಸ್ ಇದೆ, ಕರೆಕ್ಟಾ. ಸೊ ಅದಕ್ಕೆ ಇಲ್ಲಿನ 2 ತೊಗೊಂಡಿರೋದು. 2 ಇಂಟು ಡೆಪ್ತ್ ಪ್ಲಸ್ ವಿಡ್ತ್ ಇಂಟು ಸ್ಪ್ಯಾನ್. ಯಾಕೆಂದರೆ ಸ್ಪ್ಯಾನ್ 1 ಮೀಟರ್ ತಾನೆ, 1 ಮೀಟರ್ವರೆಗೂ ನಾನು ಮಾಡಬೇಕು. ಸೊ ಅದಕ್ಕೆ. ಸೊ ಈಗ ಎಷ್ಟು ಬರುತ್ತೆ ಇದು? 2 ಇಂಟು 0.4 ಪ್ಲಸ್ 0.2 ರೈಟ್ ಇಂಟು 2 ಇಂಟು 2. ಸೊ ಇಟ್ ಈಸ್ 2 ಮೀಟರ್ ಸ್ಕ್ವೇರ್. ಓಕೆ. ಸೊ 2 ಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ತುಂಬ ಸಿಂಪಲ್ ಇದೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಕ್ವಾಂಟಿಟಿ ಆಫ್ ದ ಫೈನ್ ಅಗ್ರಿಗೇಟ್ ರಿಕ್ವೈರ್ಡ್ ಫಾರ್ ಎ ಕನ್ಸ್ಟ್ರಕ್ಷನ್ ಆಫ್ ಎ ಸರ್ಕ್ಯುಲರ್ ವಾಟರ್ ಟ್ಯಾಂಕ್ ಆಫ್ 3.5 meter diameter and 5 meter height if M25 cement concrete is used. ನೋಡಿ. ಸೊ ಇದು ಎಲ್ಲರಿಗೆ ಒಂದು ಹೋಮ್ವರ್ಕ್ ಇದೆ. ಇದು ಅಟ್ಲೀಸ್ಟ್ ಇದೊಂದು ಕ್ವಶನ್ ಆದರೂ ಮಾಡಿ ರೈಟ್. ಇದೊಂದು ಯಾರ್ಯಾರು ವಿಡಿಯೋ ನೋಡಿದ್ರಲ್ಲ 26ನೇ ಕ್ವಶನ್ ಮಾಡಿ ಅದ್ರದ್ದು ಆನ್ಸರು ನನಗೆ ಕಮೆಂಟ್ ಮಾಡಿ ರೈಟ್. 26ನೇ ಕ್ವಶನ್ ಆನ್ಸರು ನನಗೆಲ್ಲರಿಗೂ ಕಮೆಂಟ್ ಮಾಡಿ. ಏನಿದೆ ಇದು? ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಒಂದು ಡಯಾಮೀಟರ್ ಇದೆ ರೈಟ್. ಡಯಾಮೀಟರಿಂದ ಏರಿಯಾ ತೆಕ್ಕೊಳ್ಳಿ ಫಸ್ಟು ರೈಟ್. ಸೊ ಡಯಾಮೀಟರಿಂದ ಏರಿಯಾ ತೆಕ್ಕೊಳ್ಳಿ, ಆಮೇಲೆ ಹೈಟ್ ಕೊಟ್ಟಿದ್ದಾರೆ, M25 ಕಾಂಕ್ರೀಟು ಕೊಟ್ಟಿದ್ದಾರೆ. M25 ರೇಷಿಯೋ ಅಷ್ಟಿದೆ, ಅದನ್ನು ತಗೊಳ್ಬೇಕು ಆಯಿತಾ. ವಾಲ್ಯೂಮ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಫಸ್ಟು ಏರಿಯಾ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ರೈಟ್. ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿ ರೈಟ್. ಡ್ರೈ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ವೆಟ್ ವಾಲ್ಯೂಮ್ ಮಾಡಿ, ಲಾಸ್ಟಲ್ಲಿ ರೇಷಿಯೋ ಇಂದ ಡಿವೈಡ್ ಮಾಡಿ, ಆನ್ಸರ್ ಬರುತ್ತೆ. ಓಕೆ. ನೆಕ್ಸ್ಟ್,
ವಿಚ್ ಆಫ್ ದಿ ಫಾಲೋವಿಂಗ್ ಮಲ್ಟಿಪ್ಲೈ ಫ್ಯಾಕ್ಟರ್ ಈಸ್ ಯೂಸ್ ಫಾರ್ ದ ಎಸ್ಟಿಮೇಷನ್ ಆಫ್ ಲೀಡ್, ಆಯ್ತಾ, ಲೀಡ್ ಫಾರ್ ದ ಕ್ಯಾಟೈಸ್ ಟ್ರ್ಯಾಕ್ಸ್ ಅಂತ ಹೇಳ್ತಾ ಇರೋದು. ಲೀಡ್ ಅಂತ ಬಂದಾಗ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ರೈಟ್. ಸೊ ವಾಟ್ ಈಸ್ ಲೀಡ್? ಲೀಡ್ ಏನಿದೆ ಇಲ್ಲಿ? ಲೀಡ್ ಬಗ್ಗೆ ನಿಮಗೆ ಗೊತ್ತಾ? ಲೀಡ್ ಅಂದ್ರೆ ಏನು? ಸೊ ನೋಡಿ, ಲೀಡ್ ಏನಂತಂದ್ರೆ ಸಿಂಪಲ್ ಆಗಿ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್, ಆಯ್ತಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸ್ ಆಫ್ ಅವೈಲಬಿಲಿಟಿ ಆಫ್ ಅ ಮಟೀರಿಯಲ್ ಅಂಡ್ ಕನ್ಸ್ಟ್ರಕ್ಷನ್ ಸೈಟ್ ಇಸ್ ನೋನ್ ಎಸ್ ಲೀಡ್. ಕನ್ಸ್ಟ್ರಕ್ಷನ್ ಸೈಟ್ ಇಲ್ಲಿದೆ, ಇದು ಮಟೀರಿಯಲ್ ಸೈಟ್ ಇಲ್ಲಿದೆ. ಸೊ ಎರಡರ ಮಧ್ಯೆ ಏನಿರುತ್ತೆ? ಲೀಡ್ ಇರುತ್ತೆ. ಓಕೆ, ಸೊ ಇದನ್ನ ಲೀಡ್ ಅಂತ. ಸೊ ಇದನ್ನ ನಾವು ಯಾವತ್ತು ಕಿಲೋಮೀಟರ್ ಅಲ್ಲಿ ಮೆಜರ್ ಮಾಡ್ತೀವಿ, ಯಾಕೆಂದ್ರೆ ಡಿಸ್ಟೆನ್ಸ್ ತಾನೆ. ನಾವು ಕಿಲೋಮೀಟರ್, ಇಲ್ಲಿಂದ ಇಲ್ಲಿ ಬರೋಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ನಾವು. ಸೊ ಇದು ನಂಬರ್ ಆಫ್ ಕಾಸ್ಟ್ ಮಟೀರಿಯಲ್ ಮೇಲೆ ಇರುತ್ತೆ, ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಕಮಿಂಗ್ ಟು ಹಿಯರ್, ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್, ಆಯ್ತಾ, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಫಾರ್ ಮೆಟಲ್ ಟ್ರ್ಯಾಕ್ಸ್, ಫಾರ್ ಮೆಟಲ್ ಟ್ರ್ಯಾಕ್ಸ್ಗೆ, ರೈಟ್. ಸೊ ಆಯ್ತಾ, ಮೆಟಲ್ ಟ್ರ್ಯಾಕ್ಸ್ ಅಂತಂದ್ರೆ ಮೆಟಲ್ ರೋಡ್ ಅಂತ ಅನ್ಬೋದು, ಮೆಟಲ್ ರೋಡ್, ಆಯ್ತಾ. ಸೊ ಬೇರೆ ಬೇರೆಗೆ ಬೇರೆ ಬೇರೆ ಇರುತ್ತೆ. ಮೆಟಲ್ ಟ್ರ್ಯಾಕ್ಸ್ ಏನಿರುತ್ತೆ? ಲೀಡ್ ಎಷ್ಟಿದೆ ಇಂಟು, ಆಯ್ತಾ, ಒನ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಬರುತ್ತೆ, ರೈಟ್. ಸೊ ಅದೇ ನೆಕ್ಸ್ಟ್ ಫಾರ್ ಕಾರ್ಟೈಸ್ ರೋಡ್, ಕಾರ್ಟೈಸ್ ಟ್ರ್ಯಾಕ್ಸ್. ಸೊ ಅದಕ್ಕೆ ಯಾವ್ದು ಬರುತ್ತೆ? ಲೀಡ್ ಇಂಟು ಏನು ಬರುತ್ತೆ? 1.1 ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಅದೇ ಥರ್ಡ್ ಏನು ಬರುತ್ತೆ? ಸ್ಯಾಂಡಿ ಟ್ರಿಕ್ಸ್, ರೈಟ್, ಸ್ಯಾಂಡಿ ಟ್ರ್ಯಾಕ್ಸ್, ಟ್ರಿಕ್ಸ್ ಅಂತ ಇದೀನಿ. ಲೀಡ್ ಇಂಟು ಏನು ಬರುತ್ತೆ? 1.4 ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಸೊ ಇದು ಮಾಡಿದ್ರೆ ಏನು ಬರುತ್ತೆ ಅಂತಂದ್ರೆ ನಮಗೆ ಈ ಲೀಡ್ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಲೀಡು ಇಂಟು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಮಾಡಬೇಕಾಗುತ್ತೆ, ಆವಾಗ ನಮ್ಗೆ ಗೊತ್ತಾಗುತ್ತೆ. ಡನ್. ಸೊ ಇದಕ್ಕೆ ಏನಾಗುತ್ತೆ ಇವಾಗ ಆನ್ಸರು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ದ ನಂಬರ್ ಆಫ್ ಬ್ರಿಕ್ ಡೆಲಿವರ್ಡ್ ಬೈ ಅನ್ ಅನ್ಸ್ಕಿಲ್ಡ್ ಲೇಬರ್ ಟು ಎ ಡಿಸ್ಟೆನ್ಸ್ ಆಫ್ 10 ಮೀಟರ್ ಇನ್ ಎ ವರ್ಕಿಂಗ್ ಡೇ ಇಸ್ ಅಪ್ರಾಕ್ಸಿಮೇಟ್ಲಿ. ಅನ್ಸ್ಕಿಲ್ಡ್ ಲೇಬರ್ ಅಂತ ಇದ್ದಾರೆ ನೋಡಿ, ಅದನ್ನು ಫಸ್ಟ್ ನೋಟ್ ಮಾಡ್ಬೇಕಾಗಿರೋದು. ಅನ್ಸ್ಕಿಲ್ಡ್ ಲೇಬರ್ ಅಂತಂದ್ರೆ ಅವನು ಮಜ್ದೂರ್ ಇರ್ತಾನೆ, ಆಯ್ತಾ, ಮಜ್ದೂರ್ ಅವ್ರ ಹೆಲ್ಪರ್ ಅಂತ ಅನ್ಬೋದು. ಅವರು ಒಂದ್ ದಿವಸದಲ್ಲಿ, ಆಯ್ತಾ, ಒಂದು ದಿವಸದಲ್ಲಿ ಅವ್ರು ಎಷ್ಟು ಮಾಡ್ಬೋದು? 4200 ಅಪ್ರಾಕ್ಸಿಮೇಟ್ಲಿ ಮಾಡ್ತಾರೆ. 4200 ನ ಏನ್ ಮಾಡ್ತಾರೆ? ಎಷ್ಟು ಮಾಡ್ತಾರೆ? ಡಿಸ್ಟೆನ್ಸ್ ಇಷ್ಟು ಡೆಲಿವರ್ ಮಾಡ್ಬೋದು, ಆಯ್ತಾ. 10 ಮೀಟರ್ ಇದ್ದಾನೆ, 4200 ಏನಾದ್ರೆ ಬ್ರಿಕ್ಸ್ ನ ತಗೊಂಡೋಗ್ತಾರೆ. ಬಟ್ ಅದೇ ಇನ್ನೊಂದು ಬರುತ್ತೆ ಇದರಲ್ಲಿ, ನಂಬರ್ ಆಫ್ ಬ್ರಿಕ್ಸ್ ಲೇಡ್ ಬೈ ಮೇಸನ್, ರೈಟ್. ಮೇಸನ್, ಸೊ ಮೇಸನ್ ಏನ್ ಮಾಡ್ತಾನೆ? ಮೇಸನು ಸ್ಕಿಲ್ಡ್ ಲೇಬರ್ ಇರ್ತಾನೆ ಅವನು, ಆಯ್ತಾ. ಅವನು 3 ಮೀಟರ್ ಹೈಟ್ ಕನ್ಸ್ಟ್ರಕ್ಷನ್ ಮಾಡೋಕೆ 10 ಇಂಚು, ಆಯ್ತಾ. ಸೊ ಎಷ್ಟು ಲೇ ಮಾಡ್ಬೋದು ಒಂದು ದಿವಸದಲ್ಲಿ? 600 ಬ್ರಿಕ್, ಆಯ್ತಾ, ಪರ್ ಮೇಸನ್. 600 ಬ್ರಿಕ್ ಪರ್ ಮೇಸನ್ ಮಾಡ್ಬೋದು. ಇದು 4200, ಗೊತ್ತಾಯ್ತಾ. ವಿಚ್ ಆಫ್ ದಿ ಫಾಲೋವಿಂಗ್ ಏರಿಯಾ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ಲಿಂತ್ ಏರಿಯಾ ಆಫ್ ದಿ ಬಿಲ್ಡಿಂಗ್? ಪ್ಲಿಂತ್ ಏರಿಯಾ ಆಫ್ ದಿ ಬಿಲ್ಡಿಂಗ್ ಅಲ್ಲಿ ಯಾವುದು ಇನ್ಕ್ಲೂಡ್ ಮಾಡೋದಿಲ್ಲ. ತುಂಬಾ ಸಿಂಪಲ್ ಇದೆ. ಏರಿಯಾ ಆಫ್ ದಿ ಲಾಫ್ಟ್ಸ್ ನ ನಾವು ಏನಂತಂದ್ರೆ ಆಡ್ ಮಾಡೋದಿಲ್ಲ. ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಇನ್ಕ್ಲೂಡೆಡ್ ಯಾವ್ದಿದೆ, ನಾಟ್ ಇನ್ಕ್ಲೂಡೆಡ್ ಯಾವ್ದಿದೆ. ನಾನು ಹೇಳೋ ಕಡೆ ಸ್ವಲ್ಪ ಇವಾಗ ಧ್ಯಾನ ಇಡ್ರಿ ಎಲ್ಲರೂ. ಇನ್ಕ್ಲೂಡೆಡ್, ನಾಟ್ ಇನ್ಕ್ಲೂಡೆಡ್, ಆಯ್ತಾ. ಫಸ್ಟ್ ನಾನು ಯಾವ್ಯಾವ್ದು ಇನ್ಕ್ಲೂಡ್ ಇದೆ ಅದನ್ನು ಹೇಳ್ಕೊಡ್ತೇನೆ, ರೈಟ್. ಸೊ ಏನೇನು ಇನ್ಕ್ಲೂಡ್ ಇದೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಲೆವೆಲ್ ಎಕ್ಸ್ಕ್ಲೂಡಿಂಗ್ ಪ್ಲಿಂತ್ ಆಫ್ಸೆಟ್ಸ್, ರೈಟ್. ಸೊ ಅದಾದ್ಮೇಲೆ ಕಾಲಮ್ಸ್, ಪ್ರೊಜೆಕ್ಟಿಂಗ್ ಬಿಯಾಂಡ್ ಕ್ಲಾಡಿಂಗ್, ಪ್ಲಿಂತ್ ಏರಿಯಾ. ಸೊ ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಅದಾದ್ಮೇಲೆ ಸ್ಟೇರ್ ಕವರು, ಆಯ್ತಾ. ಸೊ ಇದು ಸೆಕೆಂಡ್ ಸ್ಟೇರ್ ಕವರು. ಥರ್ಡ್ ಇಂಟರ್ವಲ್ ಶಾಫ್ಟ್, ಸ್ಯಾನಿಟರಿ ಇನ್ಸ್ಟಾಲೇಷನ್, ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಲೆಫ್ಟ್ ವೆಲ್ ಇನ್ಕ್ಲೂಡಿಂಗ್ ಲ್ಯಾಂಡಿಂಗು, ಮಷಿನ್ ರೂಮು, ಏರಿಯಾ ಆಫ್ ದಿ ಪಾರ್ಚ್ ಅದರ್ ದೆನ್ ಕ್ಯಾಂಟಿಲಿವರ್, ಏರಿಯಾ ಆಫ್ ದಿ ಬರ್ಸಾತಿ ಟೆರೆಸ್ ಲೆವೆಲ್, ಇವೆಲ್ಲ ಇನ್ಕ್ಲೂಡ್ ಇರುತ್ತೆ ಯಾವುದರಲ್ಲಿ? ಪ್ಲಿಂತ್ ಏರಿಯಾದಲ್ಲಿ. ನಾಟ್ ಇನ್ಕ್ಲೂಡೆಡ್ ಅಲ್ಲಿ ಏರಿಯಾ ಆಫ್ ದಿ ಲಾಫ್ಟ್ ಬರುತ್ತೆ. ಲಾಫ್ಟ್ ಇಸ್ ನಥಿಂಗ್ ಬಟ್ ಒಂದು ಸ್ಪೇಸ್ ಇದೆ, ಆಯ್ತಾ. ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ, ಸೊ ಒಳಗಡೆ ಏನು ಸ್ಪೇಸ್ ಇರುತ್ತೆ ನೋಡಿ, ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಏರಿಯಾ ಆಫ್ ದಿ ಲಾಫ್ಟ್. ಬಾಲ್ಕೋನಿ ಮಾಡೋದಿಲ್ಲ, ಏರಿಯಾ ಆಫ್ ದಿ ಆರ್ಕಿಟೆಕ್ಚರ್ ಮಾಡೋದಿಲ್ಲ, ಸಚ್ ಆಸ್ ಬ್ಯಾಂಡ್, ಕಾರ್ನೈಸ್, ಇದು ಮಾಡೋದಿಲ್ಲ. ಸನ್ ಬ್ರೇಕರ್, ಬಾಕ್ಸ್ ಲೆವರ್, ಕ್ಯಾಂಟಿಲಿವರ್ ಪೋಚ್, ಸ್ಪೈರಲ್ ಸ್ಟೇರ್ ಕೇಸ್, ಓಪನ್ ಪ್ಲಾಟ್ಫಾರ್ಮ್, ಟೆರೆಸ್ ಎಟ್ ದ ಫ್ಲೋರ್ ಒನ್ಸ್, ಟವರ್ಸು, ಆಯ್ತಾ, ಅಡಿಷನಲ್ ಫ್ಲೋರ್ಸು, ಇವೆಲ್ಲ ಮಾಡೋದಿಲ್ಲ, ಗೊತ್ತಾಯ್ತಾ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದು.
ಸೊ ಏನು ಆಗುತ್ತೆ ಇದ್ರದ್ದು ಆನ್ಸರು ಏರಿಯಾ ಆಫ್ ದಿ ಲಾಫ್ಟ್ is the answer for this question. Now, length, width and height of a wall are given as 800 centimeter, 500 centimeter, 500 centimeter, 50 centimeter respectively. What will be the total cost? Total cost of brickwork if the rate of brickwork is 320 per cubic meter. ನೋಡಿ, ಸೊ ಇದ್ರದ್ದು ಯಾವ ಥರ ಮಾಡಬೇಕು? ಸಿಂಪಲ್, ತುಂಬ ಸಿಂಪಲ್ ಇದೆ ಇದನ್ನು, ರೈಟ್? ಕ್ವಾಂಟಿಟಿ ಆಫ್ ಬ್ರಿಕ್ ವರ್ಕ್ ಬೇಕು ನಮಗೆ. ಕ್ವಾಂಟಿಟಿ ಆಫ್ ಬ್ರಿಕ್ ವರ್ಕ್ಗೆ ಕ್ವಾಂಟಿಟಿ ಆಫ್ ಬ್ರಿಕ್ ವರ್ಕ್ ಕ್ವಾಂಟಿಟಿ ಆಫ್ ಬ್ರಿಕ್ ವರ್ಕ್ಗೆ 8 into 5 into 0.5. So how much it is? It is 20 meter cube, right? So total cost is nothing but quantity of brickwork into rate of the brickwork. So multiply ಮಾಡೋದು ಅಷ್ಟೇ. So 20 into 320. ಓಕೆ, ಸೊ ಎಷ್ಟಾಯ್ತು ಇದು? 6400 rupees ಆಗುತ್ತೆ. ಸಿಂಪಲ್, ತುಂಬ ಸಿಂಪಲ್ ಇದೆ. ನೆಕ್ಸ್ಟ್, the plinth area rate and the plinth area of the building is 5500 per square meter and 150 square meter respectively. What is the total cost of the building considering the cost of electrification 7%, sanitary 16%, road and laws 6.5% and cost of the contingency as 4.5%. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಏನಿದೆ, ರೈಟ್? ನಾವು ಕ್ಯಾಲ್ಕುಲೇಟ್ ಏನು ಮಾಡೋದಿದೆ, ಇಲ್ಲಿ ಟೋಟಲ್ ಕಾಸ್ಟ್ ಮಾಡೋದಿದೆ ಬಿಲ್ಡಿಂಗ್. ಒಳ್ಳೆ ಗುಡ್ ಕ್ವೆಶನ್. ಐ ಲೈಕ್ ದಿಸ್ ಟೈಪ್ ಆಫ್ ಕ್ವೆಶನ್. ನನಗೆ ತುಂಬ ಡೀಟೇಲ್ ಯಾವ್ದು ಮಾಡೋದಿರುತ್ತೆ ನೋಡಿ, ತುಂಬ ಖುಷಿ ಆಗುತ್ತೆ ಅದು ಮಾಡೋಕ್ಕೆ. ಕಾಸ್ಟ್, ಸೊ ಕಾಸ್ಟ್ನ ಯಾವ ಥರ ಮಾಡ್ಬೋದು? ಪ್ಲಿಂತ್ ಏರಿಯಾ ಇಂಟು ಏನಾಗುತ್ತೆ? ಪ್ಲಿಂತ್ ಏರಿಯಾ ರೇಟ್. ಸೊ ಪ್ಲಿಂತ್ ಏರಿಯಾ ಎಷ್ಟಿದೆ? 150 ಇಂಟು 5500. ಸೊ ಇದು ಎಷ್ಟಾಯ್ತು? ಇದು 82 ಆಗಲ್ಲ, ಜಾಸ್ತಿ ಆಗುತ್ತೆ. 82,000 ಸಾರಿ 8 lakhs ಆಗುತ್ತೆ. ಓಕೆ, ಸೊ ಇದು ಟೋಟಲ್ ಇದು ಇಷ್ಟ ಆಗುತ್ತೆ. ಈಗ ಇಲ್ಲಿ ಕ್ವಶನಲ್ಲಿ ನೋಡಿ, ಕ್ವಶನಲ್ಲಿ ಏನಿದೆ? 7%, 16%, 6.5% ಅಂತ ಇದೆ. ಸೊ ಎಲೆಕ್ಟ್ರಿಫಿಕೇಶನ್ ಆಯ್ತಾ? ಇದ್ರದ್ದು ಕಾಸ್ಟ್, ಎಲೆಕ್ಟ್ರಿಫಿಕೇಶನ್ ಕಾಸ್ಟ್ ಎಷ್ಟಾಗುತ್ತೆ? 7%, 0.07 ಇಂಟು ಈ ವ್ಯಾಲ್ಯೂ, ಆಯ್ತಾ? ಇದು ಎ ಅಂತ ಕೊಡ್ತೇವೆ ನೋಡಿ, ಇಂಟು ಎ ಮಾಡಿ. ಸೊ ಇದು ನಾವು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? ಇದು 57,750. ಸೊ ಅದೇ ನೆಕ್ಸ್ಟು ಸ್ಯಾನಿಟರಿ ಫಿಟ್ಟಿಂಗು, ಕಾಸ್ಟ್ ಆಫ್ ಸ್ಯಾನಿಟರಿ ಫಿಟ್. ಸೊ ಎಷ್ಟಾಯ್ತು ಇದ್ರದ್ದು? 0.16 ಇಂಟು ಎ, ಇದು ಮೇಲ್ಗಡೆ ಬಂದಿರೋ ವ್ಯಾಲ್ಯೂಸು, ಆಯಿತಾ? ಸೊ ಅದೇ ಎಷ್ಟಾಯ್ತದು? 1,32,000 ಆಗುತ್ತೆ. ಇದು 1,32,000. ರೋಡ್ ಮತ್ತು ಲಾನು, ಕಾಸ್ಟ್ ಆಫ್ ರೋಡ್ ಆ್ಯಂಡ್ ಲಾನ್ಸ್. ಸೊ ಇದೆಷ್ಟಾಗುತ್ತೆ? 0.065 ಇಂಟು ಎಷ್ಟಾಯ್ತಿದು? ಎ ವ್ಯಾಲ್ಯೂ. ಸೊ ಇದೆಷ್ಟಾಗುತ್ತೆ? ಇದು 37,125. ಸೊ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಇದು ಎ ಪ್ಲಸ್ 57 ಪ್ಲಸ್ 132 ಪ್ಲಸ್ ಇದು ಎಷ್ಟಾಯ್ತು? ಇದು 37,125. ಸೊ ಇದನ್ನು ಪ್ಲಸ್ ಮಾಡಿದಾಗ ನಮ್ದು ಎಷ್ಟು ಬರುತ್ತೆ? ಇದು 110,5,500. ಸೊ ಇದು ಆನ್ಸರ್ ಆಗುತ್ತೆ. ಟೋಟಲ್ ಕಾಸ್ಟ್ ಆಫ್ ದಿ ಬಿಲ್ಡಿಂಗ್ ಇಷ್ಟ ಆಗುತ್ತೆ. ಡನ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಲೆಂತ್ ಆಫ್ ದ ಲಾಂಗ್ ವಾಲ್ ಆಸ್ ಒನ್ ಮೂವ್ ಫ್ರಮ್ ಅರ್ತ್ ವರ್ಕ್ ಟು ಬ್ರಿಕ್ ವರ್ಕ್ ಇನ್ ಸೂಪರ್ ಸ್ಟ್ರಕ್ಚರ್ ಇನ್ ಲಾಂಗ್ ಆ್ಯಂಡ್ ಶಾರ್ಟ್ ವಾಲ್ ಮೆಥಡ್? ನೋಡಿ, ಈ ಕ್ವಶನ್ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಏನು ಕೇಳ್ತಾ ಇರೋದು ಇಲ್ಲಿ ಗೊತ್ತಾ? ಒಂದು, ವಿಚ್ ಆಫ್ ಫಾಲೋವಿಂಗ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಲೆಂತ್ ಆಫ್ ದಿ ಲಾಂಗ್ ವಾಲ್ as one move from earthwork to brickwork in superstructure in long
ಆ್ಯಂಡ್ ಶಾರ್ಟ್ ವಾಲ್ ಮೆಥಡ್. ನೋಡಿ, ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಇದನ್ನು ತಿಳ್ಕೊಳ್ಳಿ. ಲೆಂತ್ ಆಫ್ ದಿ ಲಾಂಗ್ ವಾಲ್ ಆಸ್ ಒನ್ ಮೂವ್ ಫ್ರಮ್ ಅರ್ತ್ ವರ್ಕ್ ಟು ಬ್ರಿಕ್ ವರ್ಕ್. ಅರ್ತ್ ವರ್ಕ್ ಇಂದ ಬ್ರಿಕ್ ವರ್ಕ್ ಬರೋವರೆಗೆ ಲಾಂಗ್ ವಾಲು ಮತ್ತು ಶಾರ್ಟ್ ವಾಲ್ ಮೆಥಡಲ್ಲಿ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ಆಯಿತಾ? ನಿಮಗೆ ಹೇಳ್ತೀನಿ, ಇಲ್ಲಿ ಒಂದು ವಾಲ್, ನೀವೊಂದು ಬಿಲ್ಡಿಂಗ್ನ ತೊಗೊಂಡ್ಬಿಟ್ಟು, ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಔಟರ್ ಟು ಔಟರ್ ಲಾಂಗ್ ವಾಲ್ ತೊಗೊಬೇಕು, ರೈಟ್. ಇದನ್ನ ನಾನು ಇಲ್ಲಿಂದ ಇಲ್ಲಿಗೆ ತೊಗೋತೀನಿ, ರೈಟ್. ಸೊ ಇದನ್ನ ಇನ್ನರ್ ಟು ಇನ್ನರ್ ತೊಗೋತೀನಿ. ಸೊ ಇನ್ನರ್ ಟು ಇನ್ನರ್, ಔಟರ್ ಟು ಔಟರ್. ಸೊ ಹೊರಗಡೆಯಿಂದ ತೊಗೊಂಡು ಹೋದಾಗ ಮೇಲ್ಗಡೆ ಹೋದಂಗೆ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಬಟ್ ಅದೇ ಇದು ಶಾರ್ಟ್ ವಾಲು ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಸೊ ಅದರ ಪ್ರಕಾರ ಇದರ ಆನ್ಸರ್ ಏನಾಗುತ್ತೆ, ರೈಟ್. ಸೊ ಅದರ ಪ್ರಕಾರ ಇದರ ಆನ್ಸರ್ ಏನಾಗುತ್ತೆ, ರೈಟ್. ಸೊ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಬಗ್ಗೆ ನಾನು ಹೇಳಿದೆ. ಸೊ ಅದರ ಪ್ರಕಾರ ಇವಾಗ ಸೊ ವ್ಯಾಲ್ಯೂ ಏನಾಗುತ್ತೆ, ಇದು ವ್ಯಾಲ್ಯೂ ಸೇಮ್ ಇರುತ್ತೆ, ರೈಟ್. ಸಾರಿ, ಸೊ ಇದ್ರ ವ್ಯಾಲ್ಯೂ ಏನಂತಂದ್ರೆ ಡಿಕ್ರೀಸ್ ಆಗೊಂಡು ಬರುತ್ತೆ. ಸೊ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ನೋಡಿ. ಸೊ ಇದು 5.3 ಇದೆ ಅಂತಂದ್ರೆ ಮೇಲ್ಗಡೆ ಹೋದಂಗೆ ಕಮ್ಮಿ ಹಾಕೊಂಡು ಬರುತ್ತೆ. ಯಾಕೆಂದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಆಕ್ಚುಲಿ ಪ್ರಾಕ್ಟಿಕಲಿ ನೋಡಿದಾಗ ಇದು ಕಮ್ಮಿ ಹಾಕೊಂಡು ಬರುತ್ತೆ. ಸುಮ್ಮನೆ ನಾವು ಥಿಯರಾಟಿಕಲಿ ಯೋಚನೆ ಮಾಡಿದ್ರೆ ಬರೋದಿಲ್ಲ. ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್. Calculate an approach estimate of a building with the total plinth area of the building is 500 square meter. The rate of the plinth area is 3000 per square meter. The cost of the water supply and the contingency are 7% and 5% of the construction respectively. So approximate estimate ಮಾಡೋದಿದೆ. So approximate estimate ನ ಯಾವ ತರ ಮಾಡ್ತೀವಿ, estimation of the building, right. So estimation of building. Okay, estimation of the building. So ಇದನ್ನ ಏನು ಮಾಡ್ತೀವಿ, plinth area into rate of plinth area. Okay, so rate of plinth area. So ಅದೇನಿದೆ, sorry, so 500 into 300, sorry 3000 ಇದೆ. ಸೊ ಇದು ಎಷ್ಟಾಗುತ್ತೆ, ಸೊ ಇಷ್ಟಾಗುತ್ತೆ ಇದು. ಓಕೆ, ಸೊ 7% ವಾಟರ್ ಸಪ್ಲೈ, 5% ಫಾರ್ ದ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಸೊ ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ನ ಯಾವ ತರ ಮಾಡಬಹುದು ಇವಾಗ. ಸೊ ಈ ವ್ಯಾಲ್ಯೂನ, ರೈಟ್. ಸೊ ಈ ವ್ಯಾಲ್ಯೂನ ಇಂಟು ನಾನೇನು ಮಾಡ್ತೀನಿ, 1 ಪ್ಲಸ್ 0.07 ಪ್ಲಸ್ 0.05% ಮಾಡ್ತೀನಿ. ಓಕೆ, ಸೊ 1 ಪ್ಲಸ್ 0.07 0.05. ಸೊ ಮಲ್ಟಿಪ್ಲೈ ಮಾಡ್ತೀನಿ, ಮಾಡಿದಾಗ 168, ರೈಟ್. ಸೊ 168 ಆಗುತ್ತೆ ಇದು. ಸೊ 168 ಇದರದ್ದು ಆನ್ಸರ್ ಆಗುತ್ತೆ. ಸಿಂಪಲ್ ಆಗಿ, ತುಂಬಾ ಸಿಂಪಲ್. ಓಕೆ, ನೋಡಿ, ಇವು ಇಷ್ಟೊಂದು ಸಿಂಪಲ್ ಬರುತ್ತೆ ಇಲ್ಲ ಅಂತ ನೀವು ಅನಿಸ್ಬೋದು, ಬಟ್ ಏನಿದೆ ಪ್ರಾಬ್ಲಮ್ಸ್ ಅದನ್ನ ಮಾಡಿಸ್ತಾ ಇರೋದು. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ದಿ ಪ್ಲಾಸ್ಟರಿಂಗ್ ರಿಕ್ವೈರ್ಡ್ ಫಾರ್ ಎ ವಾಲ್ ಆಫ್ 4 meter long, 3.5 meter high and 300 mm thick if the rate of plastering is Rs 12 per square meter, right. ಪ್ಲಾಸ್ಟರಿಂಗ್ ಇದೆ ಇದು, ರೈಟ್. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ದಿ ಪ್ಲಾಸ್ಟರಿಂಗ್ ಇದೆ ಇದು. ಸೊ ಪ್ಲಾಸ್ಟರಿಂಗ್ ಯಾವ ತರ ಮಾಡ್ತೀವಿ ನಾವು, ಕ್ವಾಂಟಿಟಿ ಆಫ್ ಪ್ಲಾಸ್ಟರ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪ್ಲಾಸ್ಟರ್, ರೈಟ್. ಪ್ಲಾಸ್ಟರಿಂಗ್ ವರ್ಕ್ನ ನಾವು 2 into ಆಯ್ತಾ ಲೆಂತ್ ಆಫ್ ದಿ ವಾಲ್, ಆಯ್ತಾ, ಇಂಟು ಹೈಟ್ ಆಫ್ ದಿ ವಾಲ್. So length 2 into 4 is a length into 3.5. So how much it is? It is 28 meter square. Cost ಎಷ್ಟಿದೆ ಈಗ, cost of plaster. So ಇದು ಎಷ್ಟಿದೆ, ಇದು quantity of plaster into rate, simple. Quantity ಎಷ್ಟು ಬಂತು, 28 into 12. ಸೊ ಎಷ್ಟಾಯ್ತು, ಇದು 336 rupees ಆಯಿತು. ಸೊ 336 is the answer for this question. Okay, next. Calculate the quantity of the sand required for 8 cubic meter brickwork with the cement mortar 1:3. This is a very important question. ಸೊ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋದಿದೆ ಇಲ್ಲಿ, ಕ್ವಾಂಟಿಟಿ ಆಫ್ ಸ್ಯಾಂಡ್ ಮಾಡೋದಿದೆ, ರೈಟ್. ಸೊ ಕ್ವಾಂಟಿಟಿ ಆಫ್ ಸ್ಯಾಂಡ್ ಮಾಡೋದನ್ನ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಇವಾಗ, ರೈಟ್. ಸೊ
ಇದು ಒಂದ್ಸಲ ನೀವು ಕಲ್ತ್ಕೊಂಡ್ಬಿಟ್ರೆ ಮುಗ್ದೋಯ್ತು ಅಷ್ಟೇ. ಓಕೆ, ಸೊ ಎಷ್ಟಿದೆ ಇದು ಕ್ಯೂಬಿಕ್ ಮೀಟರ್, 8 ಕ್ಯೂಬಿಕ್ ಮೀಟರ್ ಇದೆ. ಸೊ ಇದ್ರ ಪ್ರಕಾರ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಓಕೆ, ಸೊ ಫಸ್ಟ್ ಮಾಡ್ಯುಲರ್ ಬ್ರಿಕ್ ಸೈಜ್ ಇದೆ. ಮಾಡ್ಯುಲರ್ ಬ್ರಿಕ್ ಸೊ ಮಾಡ್ಯುಲರ್ ಬ್ರಿಕ್ ಸೈಜ್ ಏನಿದೆ ಬಂದ್ಬಿಟ್ಟು 19 ಇಂಟು 9 ಇಂಟು 9 ಕರೆಕ್ಟಾ ಸೆಂಟಿಮೀಟರ್. ಸೊ ಬ್ರಿಕ್ ವಾಲ್, ಅದನ್ನ ಬ್ರಿಕ್ ವಾಲ್ ಅಂತ ನಾವು ಮಾಡಿದಾಗ ಬ್ರಿಕ್ ವಾಲ್ ಅಲ್ಲಿ ಬಂದಾಗ ಅದು ಎಷ್ಟಾಗುತ್ತೆ? ಸೊ ಅದು ಬಂದ್ಬಿಟ್ಟು 20 ಇಂಟು 10 ಸೆಂಟಿಮೀಟರ್. ಸೊ ಕ್ವಾಂಟಿಟಿ ಆಫ್ ವೆಟ್ ಮೋಟರ್, ಈಗ ಕ್ವಾಂಟಿಟಿ ಆಫ್ ವೆಟ್ ಮೋಟರ್ ಅಂದ್ರೆ ಈ ಒಂದು ಬ್ರಿಕ್ ನ ನಾವು ವಾಲ್ ಮೇಲೆ ಪ್ಲೇಸ್ ಮಾಡಕ್ಕೆ ಸಿಮೆಂಟ್ ಮೋಟರ್ ನಮ್ಗೆ ಎಷ್ಟು ಬೇಕು? ಇನ್ ಮೀಟರ್ ಕ್ಯೂಬ್, ಇನ್ 1 ಮೀಟರ್ ಕ್ಯೂಬ್ ಆಫ್ ಬ್ರಿಕ್ ವಾಲ್. ಗೊತ್ತಾಯ್ತಾ? ಈ ಬ್ರಿಕ್ ನ ನಾನು ಲೇ ಮಾಡಕ್ಕೆ ನನಗೆ ಎಷ್ಟು ಸಿಮೆಂಟ್ ಮೋಟರ್ ಬೇಕು? ಸೊ ಇದನ್ನ ಯಾವ ತರ ಮಾಡ್ತೀನಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ. 0.2 ಇಂಟು 0.1 ಇಂಟು 0.1 ಮೈನಸ್ ಆಫ್ 0.19 ಇಂಟು 0.9 ಇಂಟು 0.9 ರೈಟ್. ಸೊ ನಾರ್ಮಲ್ ಬ್ರಿಕ್ ಆಮೇಲೆ ಚಿಕ್ನೆಸ್ ಇರೋ ಬ್ರಿಕ್ ನ ಎರಡು ಮೈನಸ್ ಮಾಡಿದೆ. ಅದಾದ್ಮೇಲೆ ಮಾಡ್ಯುಲರ್ ಬ್ರಿಕ್ ಏನಿದೆ ಅದರ ಸೈಜ್ ನ ನಾನು ಇಲ್ಲಿ ಡಿವೈಡ್ ಮಾಡ್ತಾ ಇರೋದು. ಸೊ ಇದು ಮಾಡಿದ್ರೆ ನಮಗೆ ಕ್ವಾಂಟಿಟಿ ಆಫ್ ವೆಟ್ ಮೋಟರ್ ಎಷ್ಟು ಬೇಕು ಗೊತ್ತಾಗುತ್ತೆ. ಸೊ 0.2305 ಮೀಟರ್ ಕ್ಯೂಬ್. ಸೊ ಎಷ್ಟು ಬೇಕು ರೈಟ್. ಸೊ ಕ್ವಾಂಟಿಟಿ ಆಫ್ ವೆಟ್ ಮೋಟರ್ ಎಷ್ಟಿದೆ ಇವಾಗ? ಕ್ವಾಂಟಿಟಿ ಆಫ್ ವೆಟ್ ಮೋಟರ್ ಎಷ್ಟಿದೆ? ಇದು ಇನ್ 8 ಮೀಟರ್ ಕ್ಯೂಬ್ ಆಫ್ ಬ್ರಿಕ್ ವರ್ಕ್. ಸೊ 0.2305 ಇಂಟು 8 ಮಾಡೋಣ. ಸೊ 1.84 ಮೀಟರ್ ಕ್ಯೂಬ್. 1.84 ಮೀಟರ್ ಕ್ಯೂಬ್. ಫಾರ್ ಮಾರ್ಟರ್ 1:3 ಕೊಟ್ಟಿದ್ದಾರೆ ರೈಟ್. ಸೊ 1.84 ಮೀಟರ್ ಕ್ಯೂಬ್ ಏನಿದೆ ಡ್ರೈ ಮೋಟರ್ ಇದೆ. ಸೊ 3/4 ಇಂಟು 1.844 ರೈಟ್. ಸೊ 3 ಯಾವ್ದಿದು? 1:3. ಸೊ ನನಗೆ 3 ಸ್ಯಾಂಡ್ ಬೇಕಾಗಿರೋದು, ಸಿಮೆಂಟ್ ಅಲ್ಲ. ಸೊ 3 ಡಿವೈಡ್ ಬೈ 4 ಅಂದ್ರೆ 1 + 3 ಡಿವೈಡ್ ಬೈ ಇಂಟು 1.844. ಸೊ ಇದು ನಾನು ಮಾಡಿದಾಗ ಎಷ್ಟು ಸಿಗುತ್ತೆ? 1.383 ಮೀಟರ್ ಕ್ಯೂಬ್ ಸಿಗುತ್ತೆ. ಡನ್. ಸೊ ದ ವಾಲ್ಯೂಮ್ ಆಫ್ ಮೋಟರ್ ಇಸ್ ಅಪ್ರಾಕ್ಸಿಮೇಟ್ಲಿ 1.27 ಟೈಮ್ಸ್ ದ ವಾಲ್ಯೂಮ್ ಆಫ್ ದ ಡ್ರೈ ಮೋಟರ್. ಗೊತ್ತಾಯ್ತಾ? ಈಗ ಇದು 1.383 ಮೀಟರ್ ಏನಿದೆ ಇದು ವೆಟ್ ಮೋಟರ್ ಇದೆ ಇದು. ಓಕೆ, 1.383. ಸೊ ಇದು ವೆಟ್ ಮೋಟರ್ ಇದೆ. ನಮಗೆ ಡ್ರೈ ವಾಲ್ಯೂಮ್ ಬೇಕು ತಾನೆ. ಸೊ ವೆಟ್ ಮೋಟರ್ ಈಸ್ approximately 1.27 times of dry volume of dry motor right. ಸೊ ಇದನ್ನ ನೋಡಿದಾಗ ಸ್ಯಾಂಡ್ ರಿಕ್ವೈರ್ಡ್ ಎಷ್ಟಿದೆ ಗೊತ್ತಾಗುತ್ತೆ. ಸ್ಯಾಂಡ್ ರಿಕ್ವೈರ್ಡ್ ಎಷ್ಟಿದೆ? 1.27 ಇಂಟು 1.383. ಸೊ ಎಷ್ಟಾಯ್ತು ಇದು? 1.76 ಮೀಟರ್ ಕ್ಯೂಬ್. ಸೊ 1.8 ಅಂತ ಅನ್ಬೋದು. 1.8 ಮೀಟರ್ ಕ್ಯೂಬ್. ಸೊ 1.8 meter cube is the answer for this question. Next, which of the following is a multiplying factor for the estimation of a lead for a sandy tracks? Right. So I think ಇದು ಮತ್ತೆ ರಿಪೀಟ್ ಆಗಿದೆ ಕ್ವಶನ್ ರೈಟ್. ಸೊ ಇದು ರಿಪೀಟ್ ಆಗಿದೆ. ಸೊ ಇದು 1.4 ಇದೆ, ಜಸ್ಟ್ ಇವಾಗ ಹೇಳಿದ್ದೆ. The expected outturn of a sawing of a softwood per mason per day is per mason per day ಅಂತ ಕೇಳ್ತಾ ಇರೋದು. ಓಕೆ, ಸೊ ಇದನ್ನ ಯಾವ ತರ ಮಾಡ್ಬೋದು? ಸಾಫ್ಟ್ವುಡ್ ಪರ್ ಮೇಸನ್ ಪರ್ ಡೇ ಕೇಳ್ತಾ ಇರೋದು ಇದು. ಓಕೆ, ಸೊ ಇದನ್ನ ನಾವು ಸಿಂಪಲ್ ಆಗಿ ಹೇಳ್ಬೋದು ಏನಂತಂದ್ರೆ, ಸೊ ಇದನ್ನ ಏನ್ ಹೇಳ್ಬೋದು? ಫಾರ್ ಸಾಫ್ಟ್ ವುಡ್ಗೆ 6 ಮೀಟರ್ ಸ್ಕ್ವೇರ್ ರೈಟ್ ಪರ್ ಸ್ಕ್ವೇರ್ ಮೀಟರ್ಗೆ. ಅದೇ ಹಾರ್ಡ್ವುಡ್ಗೆ ಫಾರ್ ಹಾರ್ಡ್ವುಡ್ 4 ಮೀಟರ್ ಸ್ಕ್ವೇರ್. ಓಕೆ, ಸೊ ಇದು 4 ಮೀಟರ್ ಸ್ಕ್ವೇರ್ ಇರುತ್ತೆ. ಸೊ ಇದಕ್ಕೆ ಏನಾಗುತ್ತೆ ಇವಾಗ ಆನ್ಸರು? ಇದು 5.5 ಆಗುತ್ತೆ. ಓಕೆ, 5.5 ಸಾರಿ.
Calculate the quantity of a brickwork for a room using the central line method if the interior dimension of the room is 5 meter into 4 meter and the height of the room is 3.5 and the width of the wall is 300 mm. Dimension of the door is 2 meter into 1.2 meter. ನೋಡಿ, ಸೊ ಇದು ರೂಮ್ ಇದೆ ಈ ತರ. ಸೊ ಇದು ರೈಟ್. ಸೊ ಇದು 300 mm ಇದೆ, ಇದು 5 ಮೀಟರ್ ಇದೆ, ಆಮೇಲೆ ಇದು 4 ಮೀಟರ್ ಇದೆ. ಸೊ ಇದು ವಿಡ್ತ್ 300 mm ಇದೆ, ರೈಟ್. ಸೊ ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ. ಸೊ ಇದು ಪ್ಲಾನ್ ಇದೆ, ದಿಸ್ ಇಸ್ ಅ ಪ್ಲಾನ್. ಎಲಿವೇಶನ್ ನೋಡಿದ್ರೆ ನಮಗೆ ಅದನ್ನ ಗೊತ್ತಾಗುತ್ತೆ. ಸೊ ಟೋಟಲ್ ಸೆಂಟ್ರಲ್ ಲೈನ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ಡೋರ್ ನೋಡಿದಾಗ ಈ ತರ ಇರುತ್ತೆ ನೋಡಿ. ಸೊ ಡೋರ್ ಈ ತರ ಇದೆ. ಸೊ ಇದು 1.2 ಇದೆ, ಆಮೇಲೆ ಹೈಟು 2 ಮೀಟರ್. ಡನ್. ಟೋಟಲ್ ಸೆಂಟ್ರಲ್ ಲೈನ್ ಎಷ್ಟಿದೆ? ಟೋಟಲ್ ಸೆಂಟ್ರಲ್ ಲೈನ್ ಲೆಂತ್. ಸೊ ಅದು ಎಷ್ಟಾಗುತ್ತೆ? 2, 5 ಪ್ಲಸ್ 0.3 ಪ್ಲಸ್ 4 into 4 ಪ್ಲಸ್ 0.3 ಎಷ್ಟಾಯ್ತು? ಇದು 19.2 ಮೀಟರ್ ಆಯ್ತು. ಗೊತ್ತಾಯ್ತಾ? ಸೊ 5 ಪ್ಲಸ್ 0.3, 4 ಪ್ಲಸ್ 0.3. ಕ್ವಾಂಟಿಟಿ ಆಫ್ ಬ್ರಿಕ್ ವರ್ಕ್ ಎಷ್ಟಾಗುತ್ತೆ? ಇದು ಬಂದ್ಬಿಟ್ಟು 19.2 ಇಂಟು 0.3 ಇಂಟು 1.5, ರೈಟ್, ಪ್ಲಸ್ 19.2 ಮೈನಸ್ 1.2, ರೈಟ್, ಇಂಟು ಇಲ್ಲಿ ಬರೀತೀನಿ 0.3 ಇಂಟು 2. ಓಕೆ. ಸೊ ಇದು 19.44 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು 1.2 ಯಾಕೆ ಮೈನಸ್ ಮಾಡಿದೆ? ಇಲ್ಲಿ ಡೋರ್ ಸೈಜ್ ಕೊಟ್ಟಿದ್ದಾರೆ, ಅದನ್ನು ಅದಕ್ಕೆ ಅಲ್ಲಿ ಮೈನಸ್ ಮಾಡಿದ್ದೀನಿ. ಓಕೆ. ಸೊ ಅದನ್ನು ಅಲ್ಲಿ ಮೈನಸ್ ಮಾಡಿದಾಗ 19.44 ಮೀಟರ್ ಕ್ಯೂಬ್ ಬರುತ್ತೆ ಆನ್ಸರ್. 19.44. Calculate the number of bags of cement required for 12 mm thick plastering of a wall of 5 meter long, 3.5 meter high and 300 mm thick for 1:3 cement mortar is used. ಸೊ ಇದು ತುಂಬಾ ಸಿಂಪಲ್ ಇದೆ. ಇವಾಗ ಜಸ್ಟ್ ನಾವು ಮಾಡಿದೀವಿ, ಸೇಮ್ ಅದೇ ತರ ನೀವು ಮಾಡ್ಬೋದು. ಗೊತ್ತಾಯ್ತಾ? ನಂಬರ್ ಆಫ್ ಬ್ಯಾಗ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಒಂದೇ ಸಲ ಮಾಡಿ ತೋರಿಸ್ಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಏರಿಯಾ ಯಾವ ತರ ಮಾಡೋದು? ಏರಿಯಾ ಆಫ್ ಪ್ಲಾಸ್ಟರಿಂಗ್ ನ ಪಿ ಅಂತ ಬರೀತೀನಿ ಅಷ್ಟೇ. ಸೊ ಇದನ್ನ 2 into length of the wall, 2 into length of wall into height of the wall. Okay. So 2 into 5 equals to how much? It is 3.5. Right? 2 into 5 into 3.5 ಇದು ಎಷ್ಟಾಯ್ತು? 35 ಮೀಟರ್ ಸ್ಕ್ವೇರ್ ಏರಿಯಾ ಆಯಿತು. ಕ್ವಾಂಟಿಟಿ ಆಫ್ ಪ್ಲಾಸ್ಟರಿಂಗ್ ವರ್ಕ್, ಏರಿಯಾ ಆಫ್ ದಿ ಪ್ಲಾಸ್ಟರ್ ಇಂಟು ಥಿಕ್ನೆಸ್. ಸೊ ಕ್ವಾಂಟಿಟಿ ಏನು ಮಾಡಬೇಕು ಗೊತ್ತಾ ನಾವು? ಏರಿಯಾ ಇಂಟು ಥಿಕ್ನೆಸ್. ಸೊ ಏರಿಯಾ ಎಷ್ಟು ಬಂತು? 35. ಥಿಕ್ನೆಸ್ ಎಷ್ಟಿದೆ? ಥಿಕ್ನೆಸ್ ಬಂದ್ಬಿಟ್ಟು 12 ಇದೆ, 0.012. ಸೊ ಹೌ ಮಚ್ ದಿಸ್ ಒನ್? 0.42 ಮೀಟರ್ ಕ್ಯೂಬ್. ನಾವು 1:3 ಸಿಮೆಂಟ್ ಇದೆಯಾ, ರೈಟ್. ಸೊ ಅದನ್ನ ನಾವು ಮಾಡಿದಾಗ 0.42 ಇಂಟು 1/4 ಮಾಡಿದಾಗ 0.105 ಮೀಟರ್ ಕ್ಯೂಬ್ ಬರುತ್ತಾ? ಕರೆಕ್ಟಾ? ಬಟ್ ಕ್ವಾಂಟಿಟಿ ಆಫ್ ವೆಟ್ ಮೋಟರ್, ರೈಟ್, ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ? 1.27 ಟೈಮ್ಸ್ ಇದೆ. ವೆಟ್ ಮೋಟಾರ್ 1.27 ಟೈಮ್ಸ್ ಆಫ್ ಡ್ರೈ ಮೋಟಾರ್. ಸೊ ಕ್ವಾಂಟಿಟಿ ಆಫ್ ಸಿಮೆಂಟ್ ಏನಾಗುತ್ತೆ ಇವಾಗ? ಕ್ವಾಂಟಿಟಿ ಆಫ್ ಸಿಮೆಂಟ್, ಸೊ ಅದು ಎಷ್ಟಾಗುತ್ತೆ? 0.105 ಇಂಟು 1.27 ಆಯ್ತಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 0.1335 ಮೀಟರ್ ಕ್ಯೂಬ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ಒನ್ ಬ್ಯಾಗ್ ಎಷ್ಟಿದೆ? ವಾಲ್ಯೂಮ್ ಆಫ್ ಒನ್ ಬ್ಯಾಗ್ 0.1335 ಇದೆ ಮೀಟರ್ ಕ್ಯೂಬ್. ಸಾರಿ, 0.038 ಬರುತ್ತೆ, ರೈಟ್, 0.038 ಬರುತ್ತೆ. ಸೊ ಇದನ್ನ ಈಗ 0.1335 ಡಿವೈಡೆಡ್ ಬೈ 0.038 ನಿ ಡಿವೈಡ್ ಮಾಡಿದಾಗ ನಂಬರ್ ಆಫ್ ಬ್ಯಾಗ್ಸ್ 4 ಬರುತ್ತೆ. ಸೊ 4 is the number of bags. Done. Which of the following person function as a arbitrator in the public work department? Public work department ಅಲ್ಲಿ ಯಾರು
ಜಗಳ ಬಿಡಿಸೋಕೆ ಯಾರು ಬರ್ತಾರೆ ಅಂತ ಕೇಳ್ತಾ ಇರೋದು, ರೈಟ್. ಸೊ ಜಗಳ ಬಿಡಿಸೋಕೆ ಯಾರು ಬರ್ತಾರೆ ಅಂತ ಕೇಳ್ತಾ ಇರೋದು. ಜೂನಿಯರ್ ಇಂಜಿನಿಯರ, ಚೀಫ್ ಇಂಜಿನಿಯರ, ಸೂಪರಿಂಟೆಂಡಿಂಗ್ ಇಂಜಿನಿಯರ, ಸೂಪರ್ವೈಸರ, ಯಾರು ಬರ್ತಾರೆ? ಸೊ ನಿಮ್ಮ ಪ್ರಕಾರ ಯಾರು ಬರ್ತಾರೆ ಹೇಳಿ, ರೈಟ್. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು, ರೈಟ್. ಸೊ ಇದು ಬಂದ್ಬಿಟ್ಟು ಸೂಪರಿಂಟೆಂಡಿಂಗ್ ಇಂಜಿನಿಯರ್. ಆ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಯಾರಿರ್ಬೇಕಂದ್ರೆ ಒಬ್ಬ ಆಫೀಸರು, ಅವರು ರಿಟೈರ್ ಆಗಿರಬೇಕು 7 ವರ್ಷಕ್ಕಿಂತ ಮುಂಚೆ, ಆಯ್ತಾ. ಅವರು ಗ್ರೇಡ್ ಪೇ 10,000 ಮೇಲಿಂದ ಇರಬೇಕು, ಆಯ್ತಾ. ಮಿನಿಸ್ಟ್ರಿಯಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿರಬೇಕು. ಅವಾಗ ಅವರು ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಬಂದು ಡಿಸ್ಪ್ಯೂಟ್ನ ಸಾಲ್ವ್ ಮಾಡ್ಬೋದು. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಕ್ಯೂಬಿಕಲ್ ಕಂಟೆಂಟ್ ಮೆಥಡ್? ಕ್ಯೂಬಿಕಲ್ ಕಂಟೆಂಟ್ ಮೆಥಡ್ಗೆ ಇದು ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇರೋದು ನೋಡಿ. ಕಾಸ್ಟ್ ಆಫ್ ದಿ ಬಿಲ್ಡಿಂಗ್ ಈಸ್ ಎಸ್ಟಿಮೇಟೆಡ್ ಬೈ ಮಲ್ಟಿಪ್ಲೈಂಗ್ ದ ಟೋಟಲ್ ಏರಿಯಾ ವಿತ್ ದ ಏರಿಯಲ್ ರೇಟ್ ಅಂತೆ, ರೈಟ್. ಕರೆಕ್ಟ್ ಅಂತ ಕೇಳ್ತಾ ಇರೋದು. ಸೊ ಇದಂತೂ ಇಲ್ಲ, ಫಸ್ಟ್ ಅಂತೂ ಆಗೋದಿಲ್ಲ. ಇಟ್ ಈಸ್ ಬೇಸ್ ಆನ್ ದ ಟೋಟಲ್ ಏರಿಯಾ ಆಫ್ ದಿ ಬಿಲ್ಡಿಂಗ್, ಅಲ್ಲ. ಇಟ್ ಈಸ್ ಲೆಸ್ ಅಕ್ಯುರೇಟ್ ಆಸ್ ಕಂಪೇರ್ಡ್ ಟು ಪ್ಲಿಂತ್ ಏರಿಯಾ ಎಸ್ಟಿಮೇಟ್, ರೈಟ್, ಅಲ್ಲ. ಇಟ್ ಈಸ್ ಬೆಸ್ಟ್ ಸೂಟಬಲ್ ಫಾರ್ ದ ಎಸ್ಟಿಮೇಟ್ ಟು ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಇದು ಕರೆಕ್ಟ್ ಆಗಿದೆ, ರೈಟ್. ಸೊ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗೆ ಇದನ್ನ ನಾವು ಯೂಸ್ ಮಾಡ್ತೀವಿ, ಕ್ಯೂಬಿಕ್ ಕಂಟೆಂಟ್ ಮೆಥಡ್. ಎಲ್ಲಿ ಸೇಮ್ ಹೋಗ್ತಾ ಇರುತ್ತೆ ನೋಡಿ ಬಿಲ್ಡಿಂಗ್ ಮೇಲ್ಗಡೆ, ಅಂತ ಕಡೆ. ಮುಂದೆ ಅಕ್ಯುರೇಟ್ ಬೇಕಾಯ್ತು ಅಂತಂದ್ರೆ ನಾವು ಪ್ಲಿಂತ್ ಏರಿಯಾ ಎಸ್ಟಿಮೇಟ್ಗೆ ಹೋಗ್ಬೋದು, ಆಯ್ತಾ, ಡಿಟೇಲ್ ಎಸ್ಟಿಮೇಟ್ಗೆ ಹೋಗ್ಬೋದು. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಕನ್ವರ್ಷನ್ ಆಫ್ ದ ಲಿಫ್ಟ್ ಇಂಟು ಲೀಡ್? ಲಿಫ್ಟ್ನ ಲೀಡಲ್ಲಿ ಏನಂತಂದ್ರೆ ಏನ್ ಮಾಡ್ತೀವಿ, ಅದನ್ನ ಯಾವ ತರ ಮಾಡೋದು? ಲಿಫ್ಟ್ ಟು ಲೀಡ್ ಅಂತ ಹೇಳ್ತಾ ಇರೋದು, ರೈಟ್. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಕನ್ವರ್ಷನ್ ಆಫ್ ದ ಲಿಫ್ಟ್ ಇಂಟು ಲೀಡ್? ಸೊ ಲಿಫ್ಟ್ ಇಂಟು ಲೀಡ್ ಮಾಡೋಕ್ಕೆ ಈ ನೋಡಿ, ಲೀಡ್ ಏನಿದೆ, ಲೀಡ್ ನಾವು ಏನಂತ ಬರೀಬೋದು? ಸೊ ಇಟ್ ಇಸ್ ಅವರೇಜ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಎಕ್ಸ್ಕವೇಷನ್ ಟು ದ ಸೆಂಟರ್ ಆಫ್ ಡಿಪೋಸಿಷನ್. ಆ ಲೀಡ್ ಬೇರೆ, ಈ ಲೀಡ್ ಬೇರೆ. ಇಲ್ಲಿಗೆ ಎಕ್ಸ್ಕವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಮಣ್ಣು ತಗೊಂಡೋಗಿ ನೀವೆಲ್ಲಿ ಡಂಪ್ ಮಾಡ್ತಾ ಇದ್ದೀರಾ, ರೈಟ್. ಸೊ ನೀವೆಲ್ಲಿ ಡಂಪ್ ಮಾಡ್ತಾ ಇದ್ದೀರಾ, ಸೊ ಇದು ಲೀಡ್ ಆಗುತ್ತೆ. ಸೊ ಲಿಫ್ಟ್ ಅಂದ್ರೆ ಅವರೇಜ್ ಹೈಟ್ ಥ್ರೂ ವಿಚ್ ದ ಅರ್ತ್ ಹ್ಯಾಸ್ ಟು ಬಿ ಲಿಫ್ಟೆಡ್ ಫ್ರಮ್ ದ ಸೋರ್ಸ್ ಟು ದ ಪ್ಲೇಸ್ ಆಫ್ ಸ್ಪ್ರೆಡಿಂಗ್ ಆರ್ ರೀಪಿಂಗ್. ಸೊ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗ್ತಿರಲ್ಲ, ಎತ್ತೋದು, ರೈಟ್. ಸೊ ಅದು. ಸೊ ಟು ಕನ್ವರ್ಟ್ ದ ಲಿಫ್ಟ್ ಇಂಟು ಹಾರಿಜಾಂಟಲ್ ಲೀಡ್ ನಾವೇನ್ ಮಾಡ್ಬೇಕಂತಂದ್ರೆ, ಲಿಫ್ಟ್ ಅಪ್ ಟು 3.6 meter, right, multiplied by 10. So up to 3.6 to 6 meter ಅದನ್ನ ಏನು ಮಾಡಬೇಕಾಗುತ್ತೆ, and ಸ್ಕ್ವೇರ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ 8.3 ಇಂದ. ಸೊ ಮಲ್ಟಿಪ್ಲೈ ಬೈ 8.3 ಇಂದ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಈಗ ಲಿಫ್ಟ್ 4 ಮೀಟರ್ ಇದೆ ಅಂದ್ರೆ ಲೀಡ್ ಎಷ್ಟಾಗುತ್ತೆ, 4 ಸ್ಕ್ವೇರ್. ಸೊ ಅದು ಎಷ್ಟಾಗುತ್ತೆ, 132 ಮೀಟರ್ ಒಂದು ತಗೊಂಡು ಹೋಗಬೇಕಾಗುತ್ತೆ. ಸೊ ಲಿಫ್ಟ್ 6 ಮೀಟರ್, ಇಟ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ 20 ಅಂತ ಹೇಳ್ಬೋದು, ಓಕೆ. ಸೊ ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ ಇವಾಗ? ಲಿಫ್ಟ್ ಅಪ್ ಟು 3.6 ಮೀಟರ್ ಇಸ್ ಕನ್ವರ್ಟೆಡ್ ಇಂಟು ಹಾರಿಜಾಂಟಲ್ ಲೀಡ್ ಬೈ ಮಲ್ಟಿಪ್ಲೈಯಿಂಗ್ ವಿತ್ ದ 10 ಅಂತ ಹೇಳ್ಬೋದು. ಎ ಕೆನಲ್ ಬ್ಯಾಂಕ್ ಹ್ಯಾಸ್ ಎ ಲೆಂತ್ ಆಫ್ 100 meter, okay, and its height at two extreme end is 2 meter, 3 meter. The side slope of the bank is 2:1. The rate of pitching of Rs 500 per square meter. Calculate the cost of pitching ಅಂತ ಹೇಳ್ತಾ ಇರೋದು. ಸೊ ಇದು ಕಾಸ್ಟ್ ಆಫ್ ಪಿಚಿಂಗ್, ಆಯ್ತಾ. ಕೆನಲ್ ಬ್ಯಾಂಕ್ ಅಂತಂದ್ರೆ ಈ ತರ ಬ್ಯಾಂಕ್ ಇರುತ್ತೆ. ಸೊ ಈ ಕಡೆ ಇರುತ್ತೆ, ಈ ಸೈಡ್ ಅಲ್ಲಿ ಇರುತ್ತೆ ಪಿಚಿಂಗ್, ಓಕೆ. ಆ ಸೈಡ್ ಆಫ್ ಪಿಚಿಂಗು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇದು ನಮ್ಮ ಕೆನಲ್ ಇದೆ, ಓಕೆ. ಸೊ ಕ್ಯಾನಲ್ದು ನಾನು ಕ್ರಾಸ್ ಸೆಕ್ಷನ್ ನೋಡಿದಾಗ ಇದು ಕ್ರಾಸ್ ಸೆಕ್ಷನ್ ಎ, ಆಯ್ತಾ. ಸೊ ಕ್ಯಾನಲ್ ಇಲ್ಲಿ ಮೂವ್ ಆಗ್ತಾ ಇದೆ ಈ ತರ, ಒಂದು ನಿಮಿಷ. ಸೊ ಈ ತರ ಹೋಗ್ತಾ ಇದೆ ಕ್ಯಾನಲ್. ಸೊ ಈ ತರ ನಾನು ಸೆಕ್ಷನ್ ತಗೋತೀನಿ, ಓಕೆ. ಇದು ಬಿ, ಇದು ಬಿ. ಸೊ ಕ್ಯಾನಲ್ ಈ ತರ ಫ್ಲೋ ಆಗ್ತಾ ಇದೆ. ಸೊ ಕ್ಯಾನಲ್ನ ಸೆಕ್ಷನ್ ನಾನು ತಗೊಂಡಾಗ ಈ ತರ ಸೆಕ್ಷನ್ ಬರುತ್ತೆ, ಈ ಕಡೆ ಒಂದು ಬರುತ್ತೆ, ಓಕೆ. ಸೊ ಇದು ಸೆಕ್ಷನ್ ಎ ಅಲ್ಲಿ ಈ ತರ ಬರುತ್ತೆ. ಇದು 1:2 ಇದೆ, ರೈಟ್. ಸೊ ಇದು ಡೆಪ್ತ್ 2 ಮೀಟರ್ ಇದೆ, ಇದರ ಡೆಪ್ತ್ 3 ಮೀಟರ್ ಇದೆ, ಓಕೆ. ಸೊ ಈಗ ಲೆಂತ್ ಆಫ್ ಸೈಡ್ ಸ್ಲೋಪ್, ಲೆಂತ್ ಆಫ್ ಸೈಡ್ ಸ್ಲೋಪ್ ಎ ಮತ್ತೆ ಎ ಎಷ್ಟಿದೆ? ಸೊ L1 ಈಕ್ವಲ್ಸ್ ಟು 2 into 2 ರೂಟ್ ಆಫ್ 1 + 2 ಹೋಲ್ ಸ್ಕ್ವೇರ್. ಸೊ ಇದು 8.94 ಮೀಟರ್ ಆಗುತ್ತೆ. ಅದೇ ಎಟ್ ಬಿ ಏನಾಗುತ್ತೆ? ಲೆಂತ್ ಆಫ್ ಸೈಡ್ ಸ್ಲೋಪ್ ಎಟ್ ಬಿ
ಅಂದರೆ ಸೆಕ್ಷನ್ ಬಿ ಬಿ ಇಲ್ಲಿ. ಸೊ L2 ಅಂತ ಬರ್ತೀನಿ, ಅದಕ್ಕೆ 2 × 3 ರೂಟ್ ಆಫ್ 1 + 2 ಸ್ಕ್ವೇರ್ = 13.42 ಮೀಟರ್. ಓಕೆ, ಸೊ ಲೆಂತ್ ಆಫ್ ಸೈಡ್ ಸ್ಲೋಪ್ ಬಟ್ ಮಿಡ್ ಸೆಕ್ಷನ್ ಎಷ್ಟಾಗುತ್ತೆ ಇವಾಗ? ಮಿಡ್ ಸೆಕ್ಷನ್, ಸೊ ಮಿಡ್ ಸೆಕ್ಷನ್ದು ಎಷ್ಟಾಗುತ್ತೆ? LM ಅಂತ ಬರಿತೀನಿ, ಅದಕ್ಕೆ L1 + L2 ಅಂತ ಬರಿತೀನಿ ಡಿವೈಡೆಡ್ ಬೈ 2. ಸೊ ಇವೆರಡನ್ನೂ ನಾವು ಮಾಡಿದಾಗ 11.18 ಮೀಟರ್ ಬರುತ್ತೆ, ಗೊತ್ತಾಯ್ತಾ? ಸೊ ಈಗ ಟೋಟಲ್ ಏರಿಯಾ ಟು ಬಿ ಪಿಚ್ಡ್, ಟೋಟಲ್ ಏರಿಯಾ ಟು ಬಿ ಪಿಚ್ಡ್. ಪಿಚ್ಚಿಂಗ್ ಅಂತಂದರೆ ಸ್ಟೋನ್ ಪಿಚ್ಚಿಂಗು ಅಥವಾ ಬೇರೆ ಬೇರೆ ಪಿಚ್ಚಿಂಗ್ಸ್ ಇರುತ್ತೆ. ಸೊ ಅದನ್ನು ಮಾಡೋದಿದೆ. ಸೊ ಅದ್ರದ್ದು ಏರಿಯಾ ಮಾಡಬೇಕಂದ್ರೆ H/2 L1 + 2 times of M + L2, ಅಂದರೆ 2M/L2. ಸೊ ಇವಾಗ H is 50/2, L1 ಎಷ್ಟಿದೆ? 8.94 + 2 × 11.8, ರೈಟ್? 2 × 11.8 + 13.42. ಸೊ ಇದು ಎಷ್ಟಾಗುತ್ತೆ? 11,449.1 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಇವಾಗ? ಟೋಟಲ್ ಕಾಸ್ಟ್ is equal to A × ರೇಟ್ ಆಫ್ ಪಿಚ್ಚಿಂಗ್. ರೇಟ್ ಆಫ್ ಪಿಚ್ಚಿಂಗ್. ಸೊ ರೇಟ್ ಆಫ್ ಪಿಚ್ಚಿಂಗ್, ಸೊ 1149.1 × 500. ಸೊ ಮಾಡಿದಾಗ ಎಷ್ಟು ಬರುತ್ತೆ? ಇದು 574500, 574550 ಬರುತ್ತೆ, 4550. ಓಕೆ, ಸೊ ಇಷ್ಟು ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ನೋಡಿದಾಗ ಇಲ್ಲಿ ಯಾವುದು ಆಪ್ಷನಲ್ಲಿ ಏನಂತಂದರೆ ಆಪ್ಷನ್ ಇಲ್ಲ. ಓಕೆ, ಸೊ ಈ ಆಪ್ಷನ್ಸ್ಗಳು ಎಲ್ಲ ರಾಂಗ್ ಇದೆ. ಸೊ ನಾವು ಮಾಡಿರೋ ಆನ್ಸರು ಇದು ಬಂದಿದೆ. ಓಕೆ, ಕ್ಯಾಲ್ಕುಲೇಟ್ ದ ಇಯರ್ಸ್ ಪರ್ಚೇಸ್ ಫಾರ್ ಎ ಪ್ರಾಪರ್ಟಿ ಯೂಸ್ಫುಲ್ ಲೈಫ್ ಆಫ್ 30 years and the rate of interest for 5% annum. The rate of interest for sinking fund is 3%. ಸೊ ಇದು ಸಿಂಪಲ್ ಫಾರ್ಮುಲಾ ಹಾಕಿ ಮಾಡೋದಿದೆ. ಸೊ ಇದೊಂದು ನೀವು ಹೋಮ್ವರ್ಕ್ ತಗೊಳ್ಳಿ, ರೈಟ್? ಟೋಟಲು 2 ಕ್ವಶನ್ನ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ. ಓಕೆ, which one of the following shows total quantities of all items of materials required for the completion of the construction? ಸೊ ಕಂಪ್ಲೀಷನ್ ಆಫ್ ದಿ ಕನ್ಸ್ಟ್ರಕ್ಷನ್ ಬೇಕಾಯ್ತು ಅಂದರೆ ಯಾವ್ದು ಬೇಕು ಅಂತ ಹೇಳ್ತಾ ಇರೋದು. ಸೊ ಮಟೀರಿಯಲ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ, ರೈಟ್? ಕಂಪ್ಲೀಷನ್ ಆಫ್ ದಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಬಾರ್ ಬೆಂಡಿಂಗ್ ಶೆಡ್ಯೂಲು ನಿಮ್ಗೆ ಗೊತ್ತಿದೆ. ಸೊ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂತಂದರೆ ಅದರಲ್ಲಿ ಯಾವ ಟೈಪ್ ಬಾರ್ಸ್ ಇದೆ, ಯಾವ ಒಂದು ಶೇಪಲ್ಲಿ ನಾವು ಬೆಂಡ್ ಮಾಡ್ತೀವಿ, ಎಷ್ಟು ಲೆಂತ್ ಇದೆ, ಎಷ್ಟು ಹುಕ್ ಇದೆ, ಅದೆಲ್ಲ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಬರುತ್ತೆ. ಸನ್ರೈಸ್ ಬೇರೆ ಇದೆ. ವರ್ಕ್ ಚಾರ್ಜ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ನಾವು 2.5% ಆ್ಯಡ್ ಮಾಡ್ತೀವಿ. ದೆನ್ ಕ್ವಾಂಟಿಟಿ ಆಫ್ ವುಡ್ ಫಾರ್ ದ ಶಟರ್ಸ್ ಆಫ್ ಡೋರ್ಸ್ ಆ್ಯಂಡ್ ವಿಂಡೋಸ್. ಸೊ ಡೋರ್ಸ್ ಆ್ಯಂಡ್ ವಿಂಡೋಸ್ಗೆ ಏನು ಶಟರ್ಸ್ ಇರುತ್ತೆ ನೋಡಿ, ಅದೊಂದು, ರೈಟ್? ಸೊ ಈ ಥರ ನಮ್ಗೆ ಕಾಣಿಸುತ್ತಲ್ಲ ಶಟರ್ಸ್ಗಳು, ರೈಟ್? ಸೊ ಈ ಶಟರ್ಸ್ಗೆ ಏನಂತಂದರೆ ನಾವು ಮೀಟರ್ ಸ್ಕ್ವೇರಲ್ಲಿ ಮೆಜರ್ ಮಾಡ್ತೀವಿ ಅವತ್ತು, ರೈಟ್? ಬಟ್ ಅದೇ ಟೋಟಲ್ ಕ್ವಾಂಟಿಟಿ ಬೇರೆದಿತ್ತು ಅಂತಂದರೆ ಅದನ್ನು ಮೀಟರ್ ಕ್ಯೂಬಲ್ಲಿ ಮಾಡ್ತೀವಿ. ಲಮ್ಸಮ್ ಅಂತಂದರೆ ಟೋಟಲ್ ಆಗಿ ಹೇಳೋದು, ಇಷ್ಟೇ ಲಮ್ಸಮ್ ಆಗಿ ಅಮೌಂಟ್ ಇಷ್ಟೇ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಅದು ಮೀಟರ್ ಸ್ಕ್ವೇರಲ್ಲಿ ಇರುತ್ತೆ. The plan of a building is in the form of rectangle with the center line dimension of the outer wall. So outer wall dimension ಎಷ್ಟಿದೆ? ಇದು 10.3 × 15.3. The thickness of the wall is superstructure is 0.3 ಇದೆ. ಸೊ ಇದು 0.3 ಇದೆ. ಕಾರ್ಪೆಟ್ ಏರಿಯಾ ಎಷ್ಟಿದೆ ಅಂತ ಕೇಳ್ತಾ ಇರೋದು, ಕಾರ್ಪೆಟ್ ಏರಿಯಾ, ರೈಟ್? ಸೊ ಕಾರ್ಪೆಟ್ ಏರಿಯಾ ಪ್ಲಿಂತ್ ಏರಿಯಾ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಕಾರ್ಪೆಟ್ ಏರಿಯಾ ಪ್ಲಿಂತ್ ಏರಿಯಾ ಯಾವ ಥರ ಮಾಡ್ತೀರಾ? ತುಂಬ ಸಿಂಪಲ್ ಇದೆ ನೋಡಿ. ಸೊ ಇದ್ರದ್ದು ಎಷ್ಟಿದೆ? ಇದು 15 ಇದೆ. ಓಕೆ, ಒಂದು ನಿಮಿಷ ಇನ್ನೊಂದ್ಸಲ ಏನಂತಾರೆ ಡ್ರಾ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಈ ಥರ ಇದೆ. ಸೊ ಇದು ಎಷ್ಟಿದೆ? ಇದು 15.3 ಇದೆ. ಸೊ ಇದು ಎಷ್ಟಿದೆ? ಇದು 10 ಮೀಟರ್ ಇದೆ. ಸೊ ಒಳಗಡೆ ಇರೋದೆಲ್ಲ ನಮ್ಮದು ಕಾರ್ಪೆಟ್ ಏರಿಯಾ ಇರುತ್ತೆ. ಸೊ ಕಾರ್ಪೆಟ್ ಏರಿಯಾನ ನಾವು ಯಾವ ಥರ ಮಾಡ್ಬೋದು? ಪ್ಲಿಂತ್ ಏರಿಯಾ ಮೈನಸ್ ಆಫ್ ಏರಿಯಾ ಆಫ್ ದಿ ವಾಲ್ಸ್ನ ಮೈನಸ್ ಮಾಡೋದು, ಏರಿಯಾ ಆಫ್ ವಾಲ್ಸ್. ಸೊ ಪ್ಲಿಂತ್ ಏರಿಯಾ ಆಫ್ ದಿ ವಾಲ್ಸ್ ಮಾಡಿದ್ರೆ ಕಾರ್ಪೆಟ್ ಏರಿಯಾ ಎಷ್ಟು ಬರುತ್ತೆ? 10 × 15 = 150 ಮೀಟರ್ ಸ್ಕ್ವೇರ್. ಓಕೆ, ಪ್ಲಿಂತ್ ಏರಿಯಾ ಮೈನಸ್ ಆಫ್ ಏರಿಯಾ ಆಫ್ ದಿ ವಾಲ್ ಇಂದ ಮೈನಸ್ ಮಾಡಬೇಕು. ಸೊ ಕಾರ್ಪೆಟ್ ಏರಿಯಾ ಎಷ್ಟು ಬರುತ್ತೆ ಅವಾಗ? 10 × 50 = 15 = 150. ಸೊ 150 ಮೀಟರ್ ಸ್ಕ್ವೇರ್ ಆನ್ಸರ್ ಆಗುತ್ತೆ. ಓಕೆ,
ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಬ್ರಿಕ್ಸ್ ಇನ್ 20. ಓಕೆ, ನಂಬರ್ ಆಫ್ ಬ್ರಿಕ್ ಇನ್ 20 ಕ್ಯೂಬಿಕ್ ಮೀಟರ್ ಆಫ್ ಬ್ರಿಕ್ ವರ್ಕ್. ಸೊ ಇದು 1 ಡಿವೈಡೆಡ್ ಬೈ ಸೈಜು 0.2 ಇಂಟು 0.2 ಇಂಟು 0.1, ರೈಟ್, 20 ಇಂಟು 20 ಇಂಟು 20. ಸೊ ಇದನ್ನು ಮಾಡಿ, ಸೊ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಬರುತ್ತೆ, ರೈಟ್. ತುಂಬ ಸಿಂಪಲ್ ಇದೆ ಇದು. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಕ್ಯೂಬಿಕಲ್ ಕಂಟೆಂಟ್ ಮೆಥಡ್. ಐ ಥಿಂಕ್ ಇದು ಮತ್ತೆ ರಿಪೀಟ್ ಆಗಿದೆ, ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದು ಆನ್ಸರ್ ಇದಾಗುತ್ತೆ. ದ ವುಡ್ ವರ್ಕ್ ಶುಡ್ ಬಿ ಮೆಜರ್ಡ್ ಟು ನಿಯರೆಸ್ಟ್. ಸೊ ವುಡ್ ವರ್ಕ್ನ ನಾವು ಯಾವ್ದು ಮೆಜರ್ ಮಾಡ್ತೀವಿ? ನಿಯರೆಸ್ಟ್ ಟು 0.001 ಮೀಟರ್ನ ನಾವು ಮೆಜರ್ ಮಾಡ್ತೀವಿ. ಓಕೆ, ಸೊ ಐ ಥಿಂಕ್ ಐ ಹೋಪ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ಕ್ವಶನ್ ಉಳಿದ್ರೆ ನೀವು ನಿಮ್ಮ ಕಡೆಯಿಂದ ಓದ್ಕೊಳ್ಳಿ. ಸೊ ಇದಿಷ್ಟು ನನ್ನ ಕಡೆಯಿಂದ ಇತ್ತು. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್.